ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಹಣತೆ ಓದುಗರ ಬಳಗದ ವತಿಯಿಂದ ಎಂದಿನಂತೆ ಹೊಸತೊಂದು ಕಾರ್ಯಕ್ರಮ, ಅದುವೇ ಭಾರತೀಯ ಕಾವ್ಯಮೀಮಾಂಸೆ ಪ್ರವಚನ ಮತ್ತು ಸಂವಾದ ಕಾರ್ಯಕ್ರಮ. ಹಣತೆ ಓದುಗರ ಬಳಗ ಒಂದು ರೀತಿಯಲ್ಲಿ ಹಳಗನ್ನಡ ಮತ್ತು ಶಾಸ್ತ್ರೀಯ ವಿಷಯಗಳನ್ನೊಳಗೊಂಡಂತೆ 10 ಹಲವು ಕನ್ನಡ ಸಾಹಿತ್ಯದ ವಿಷಯಗಳ ಕುರಿತಂತೆ ಓದುವ, ಹಿರಿಯರಿಂದ ಕೇಳಿಸಿಕೊಳ್ಳುವ, ಗುರುಗಳಿಂದ ಪಾಠ ಕೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂತಾ ಇರುವಂತಹ ಒಂದು ಓದುಗರ ವೇದಿಕೆ. ಈ ಹಣತೆ ಬಳಗದ ವತಿಯಿಂದ ಈಗಾಗಲೇ ರಾಷ್ಟ್ರವಾದದ ಪರಿಕಲ್ಪನೆ, ಹಳಗನ್ನಡ ಒಂದು ಓದು, ಕೇಶಿರಾಜ ಶಬ್ದಮಣಿ ದರ್ಪಣ ಎಂಬ ಸರಣಿಗಳು ಈಗಾಗಲೇ ನಡೆದಿವೆ. 2 ಸರಣಿಗಳು ಮುಗಿದಿವೆ. ದರ್ಪಣ, ಕೇಶಿರಾಜನ ಶಬ್ದಮಣಿ ದರ್ಪಣದ ಒಂದು ಸರಣಿ ನಡೆಯುತ್ತಾ ಇದೆ ಪ್ರತಿ ಶನಿವಾರ. ಹಾಗೆಯೇ ನಮ್ಮ ಓದುಗ ಬಳಗದಲ್ಲಿ ಅನೇಕ ಮಿತ್ರರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ನಾವೀಗ ವ್ಯಾಕರಣವನ್ನೇನೋ ಕಲಿತಾ ಇದ್ದೇವೆ, ಹಾಗೆಯೇ ನಾವು ಭಾರತೀಯ ಕಾವ್ಯಮೀಮಾಂಸೆಯನ್ನ ಕಲಿತರೆ ಹೇಗೆ ಅಂತ, ಮತ್ತು ಅದನ್ನ ಒಂದು ಸಾಮುದಾಯಿಕ ಓದನ್ನಾಗಿ ಮಾಡೋಣ ಅನ್ನುವಂತಹ ಒಂದು ವಿಷಯವನ್ನ ಕೂಡ ಹಣತೆ ಓದುಗರ ಬಳಗದಲ್ಲಿ ಹಂಚಿಕೊಂಡ್ರು. ಅದರ ಫಲವೇ ಈ ಒಂದು ಭಾರತೀಯ ಕಾವ್ಯಮೀಮಾಂಸೆ ಪ್ರವಚನ ಮತ್ತು ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಭಾರತೀಯ ಕಾವ್ಯಮೀಮಾಂಸೆಯ ರಸವನ್ನುಣಿಸಲು ನಮ್ಮೊಟ್ಟಿಗಿದ್ದವರು ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರು, ಶ್ರೀಯುತರು ರಾಯಚೂರು ಆಕಾಶವಾಣಿ ಕೇಂದ್ರದ ನಿಲಯ ನಿರ್ದೇಶಕರು ಹಾಗೂ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಆಶಯ ಭಾಷಣ ಮಾಡಲಿಕ್ಕೆ ಅಂತ ಇರುವಂತಹ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರು, ನಿವೃತ್ತ ಪ್ರಾಂಶುಪಾಲರು. ಇವರು ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಹಣತೆ ಬಳಗದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೋರ್ವರು ಮಹನೀಯರು ಮತ್ತು ವಿದ್ವಾಂಸರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ತಮ್ಮ ಆಶಯದ ನುಡಿಗಳನ್ನಾಡಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೇಳ್ತಾ ಇದೆಯಾ? ಹಲೋ, ಸ್ವಲ್ಪ ಸಮಸ್ಯೆ ಆಯ್ತು, ಈಗ ಕೇಳ್ತಾ ಇದೆ. ಓಕೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರವಚನದ ನಂತರ ಸಂವಾದ ಕಾರ್ಯಕ್ರಮ ಇರ್ತದೆ. ಆ ಸಂವಾದದಲ್ಲಿ ನಮ್ಮ ಜೊತೆಗಿರುವವರು ವಿದ್ವಾನ್ ಗೌತಿ ವೆಂಕಟಾಚಲ, ಶ್ರೀ ದೇವುರಡ್ಡಿ ಹಾಗೂ ಶ್ರೀ ಶರತ್ ಭಟ್ ಸೇರಾಜಿ ಅವರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನಾಡಿನ ಹೆಸರು ಹೇಳಿದ್ದು ಕಟ್ಟಾಯ್ತು. ಆಶಯ ಭಾಷಣ ಆದ್ಮೇಲೆ ಮಾತಾಡುವವರು ಯಾರು ಅಂತ. ಹಂಪಿ ವಿಶ್ವವಿದ್ಯಾಲಯದ. ಓಕೆ ಓಕೆ ಓಕೆ. ಇನ್ನೋರ್ವ ಆಶಯ ಭಾಷಣ ವ್ಯಕ್ತಪಡಿಸಲಿರುವ, ಆಶಯ ಆಡಲಿರುವವರು ಡಾಕ್ಟರ್ ಮಾಧವ ಪರಾಜೆ, ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ದ್ರಾವಿಡ ಅಧ್ಯಯನ ವಿಭಾಗದ ಮುಖ್ಯಸ್ಥರು. ಹಾಗೆ ಈ ಗೋಷ್ಠಿಯಲ್ಲಿ ಸಂವಾದಕಾರರಾಗಿ ಭಾಗವಹಿಸ್ತಾ ಇರುವಂತವರು ವಿದ್ವಾನ್ ಗೌತಿ ವೆಂಕಟಾಚಲ, ಶ್ರೀ ದೇವುರಡ್ಡಿ ಹಾಗೂ ಶ್ರೀ ಶರತ್ ಭಟ್ ಸೇರಾಜಿ ಅವರು. ಅವ್ರಿಗೂ ಕೂಡ ನಮ್ಮ ಹಣತೆ ಬಳಗದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಾಡಿನ ಬೇರೆ ಬೇರೆ ಭಾಗಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಕೇಳುಗರಿಗೆ, ಆತ್ಮೀಯ ಸಾಹಿತ್ಯಾಸಕ್ತರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಆಶಯದ ನುಡಿಗಳು ಆಡಬೇಕು ಅಂತ ನಮ್ಮ ಗುರುಗಳು ಮತ್ತು ಹಿರಿಯರಾದಂತಹ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಅಡ್ಡ ಕಾಣ್ತಾ ಇದೆ. ಸರಿ ಆಯ್ತು. ಎಲ್ಲರಿಗೂ ನಮಸ್ಕಾರ. ಓದುಗರ ಬಳಗ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಮೊದಲಿಗೆ ಹಣತೆ ಓದುಗರ ಬಳಗವನ್ನು ನಾವು ಅಭಿನಂದಿಸಬೇಕು. ನಮಗೆ
ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ದೊರಕಿದ ಅಥವಾ ದೊರಕದ ಅನೇಕ ವಿಷಯಗಳನ್ನು ನಾವು ಪುನರ್ಮನನ ಮಾಡಿಕೊಳ್ಳುವುದು ಮತ್ತು ಹೊಸದಾಗಿ ಸಂಗ್ರಹ ಮಾಡುವುದು, ಅಭ್ಯಾಸ ಮಾಡುವುದು ಇತ್ಯಾದಿಗಳನ್ನು ಮಾಡಬೇಕು ಎಂಬಂತಹ ಒಂದು ತೀವ್ರವಾದಂತಹ ತುಡಿತದಿಂದ ಈ ಹಣತೆ ಓದುಗರ ಬಳಗ ಇದು ಹೊಸ ಹೊಸ ವಿಷಯಗಳನ್ನು ಕಲಿಯುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ವ್ಯಾಕರಣದ ಅಧ್ಯಯನ, ಹಳಗನ್ನಡದ ಅಧ್ಯಯನ ಇವುಗಳೆಲ್ಲ ಒಂದೊಂದು ಅಂಶಗಳು. ಅದರಲ್ಲಿ ಮುಂದುವರಿದು ಭಾರತೀಯ ಕಾವ್ಯ ಮೀಮಾಂಸೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಕಾವ್ಯ ಮೀಮಾಂಸೆಯ ಪ್ರಕ್ರಿಯೆ ಇದು ಏನು, ಇದರ ಪರಿಭಾಷೆಗಳು ಏನು, ಇದರ ಯಾವ ಸ್ವರೂಪದ್ದು, ಈ ಒಂದು ಶಾಸ್ತ್ರದ ಸ್ವರೂಪ ಏನು, ಪ್ರಯೋಜನ ಏನು, ಇದನ್ನು ಅಧ್ಯಯನ ಮಾಡಿದ್ದರಿಂದ ನಮಗೆ ಹೇಗೆ ಬಲ ಬರ್ತದೆ, ನಮ್ಮ ಚಿಂತನೆಗಳಿಗೆ ಹೇಗೆ ಬಲ ಬರ್ತದೆ, ನಮ್ಮ ಯೋಚನೆಗಳಿಗೆ ಹೇಗೆ ಬಲ ಬರ್ತದೆ, ನಾವು ಹೇಗೆ ಕಾವ್ಯಾದಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು, ಅವುಗಳನ್ನು ನಮ್ಮವುಗಳನ್ನಾಗಿ ಮಾಡಿಕೊಳ್ಳಬಹುದು, ಅವುಗಳ ಅಂತರಂಗವನ್ನು ಹೆಚ್ಚು ಚೆನ್ನಾಗಿ ವಿಶ್ಲೇಷಣೆ ಮಾಡಬಹುದು ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಪದವಿ ತರಗತಿ ಅಧ್ಯಯನ ಮಾಡುವವರಿಗೆ ಮತ್ತು ಸ್ನಾತಕೋತ್ತರ ಪದವಿ ಮುಖ್ಯವಾಗಿ ಭಾಷಾಧ್ಯಯನ ಮಾಡುವಂಥವರಿಗೆ ಕಾವ್ಯ ಮೀಮಾಂಸೆಯ ಪರಿಚಯ ಎಂಬಂತಹದ್ದು ಇರ್ತದೆ. ಕಾವ್ಯಗಳ ಪರಿಚಯ ಸಾಮಾನ್ಯರಿಗಿದೆ. ಆದ್ರೆ ಕಾವ್ಯ ಮೀಮಾಂಸೆ ಎಂಬುದು ಕಾವ್ಯಗಳ ಬಗೆಗೆ ವಿಶ್ಲೇಷಣೆ ಮಾಡುವ, ವಿವೇಚನೆ ಮಾಡುವ, ತತ್ವಗಳನ್ನು ಹೇಳುವಂತಹ ಒಂದು ಶಾಸ್ತ್ರ ಕಾವ್ಯ ಮೀಮಾಂಸೆ ಎಂಬಂತಹ ಶಾಸ್ತ್ರ. ಎಷ್ಟೋ ಮಂದಿ ಇದನ್ನು ಮೀಮಾಂಸಾ ಎಂಬುದಾಗಿ ಹೇಳುವಂತಹದ್ದುಂಟು. ಕೆಲವು ಮಂದಿ ಕನ್ನಡ ಅಧ್ಯಾಪಕರು ಕೂಡ ಮೀಮಾಂಸೆ ಎಂಬುದಾಗಿ ಹೇಳುವಂತಹದ್ದುಂಟು. ಆದರೆ ಇದು ಮೀಮಾಂಸೆ ಅಲ್ಲ, ಮೀಮಾಂಸಾ ಶಾಸ್ತ್ರ ಎಂಬಂತಹದ್ದು ಬೇರೆ, ಕಾವ್ಯ ಮೀಮಾಂಸೆ ಎಂಬಂತಹ ಶಾಸ್ತ್ರ ಬೇರೆ. ಈ ಕಾವ್ಯ ಮೀಮಾಂಸೆಯ ಪ್ರಾಥಮಿಕ ಪರಿಚಯ, ಆಮೇಲೆ ಸ್ವಲ್ಪ ಮೇಲು ಮಟ್ಟದ ಪರಿಚಯ, ಕೆಲವು ಮಟ್ಟದ ಸಂದೇಹ ಪರಿಹಾರ, ಈ ಸ್ವರೂಪದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಎಂಬಂತಹದ್ದನ್ನು ಈಗಾಗಲೇ ಸಾತ್ವಿಕ್ ಅವರು ಹೇಳಿದ್ರು. ಅದಕ್ಕೆ ಒದಗಿ ಬಂದಂಥವರು, ಸಂಪನ್ಮೂಲ ವ್ಯಕ್ತಿಯಾಗಿ ಒದಗಿ ಬಂದಂಥವರು ಶರಭೇಂದ್ರ ಸ್ವಾಮಿಯವರು. ಒಳ್ಳೆಯ ವಿದ್ವಾಂಸರು, ಸಂಸ್ಕೃತದಲ್ಲಿ ವಿಶೇಷವಾದಂತಹ ಅಧ್ಯಯನ ಮಾಡಿದಂಥವರು, ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರವನ್ನೇ ಅಧ್ಯಯನ ಮಾಡಿದಂಥವರು, PhD ಪಡೆದಂಥವರು. ಅಲಂಕಾರ ಶಾಸ್ತ್ರ ಎಂಬುದು ಕಾವ್ಯ ಮೀಮಾಂಸೆಯ ಇನ್ನೊಂದು ಹೆಸರು, ಅಲಂಕಾರ ಶಾಸ್ತ್ರ ಅಂತ ಹೇಳಿ. ಆ ಅಲಂಕಾರ ಶಾಸ್ತ್ರದಲ್ಲಿ ಅನೇಕ ಗ್ರಂಥಗಳು ಬಂದಿವೆ, ಅನೇಕ ಮಂದಿ ಅದರ ತತ್ವ ವಿವೇಚನೆ ಮಾಡಿದ್ದಾರೆ, ಹೊಸ ಹೊಸ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಸಂಸ್ಕೃತದಲ್ಲಿ ಬಹಳ ಗ್ರಂಥಗಳು ಬಂದಿವೆ, ಕನ್ನಡ ಮತ್ತು ಇತರ ದೇಶೀಯ ಭಾಷೆಗಳಲ್ಲಿಯೂ ಆ ಸಂಸ್ಕೃತ ಗ್ರಂಥಗಳನ್ನು ಆಧರಿಸಿ ಮತ್ತು ಸ್ವತಂತ್ರವಾಗಿ ಹಲವಾರು ಗ್ರಂಥಗಳು ಬಂದಿವೆ. ಹೀಗೆ ಕಾವ್ಯ ಮೀಮಾಂಸೆ ಎಂಬಂತಹ ಒಂದು ಅಧ್ಯಯನ ಕ್ಷೇತ್ರ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಬಹಳ ಅನೇಕ ಮಂದಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಅಭಿನವಗುಪ್ತನಂತಹ ಮಹಾ ವಿದ್ವಾಂಸರು, ಆನಂದವರ್ಧನ್ ಅಂತಹ ವ್ಯಕ್ತಿಗಳು, ಇವರೆಲ್ಲ ಅದರಲ್ಲಿ ಕೃತಿ ರಚನೆಯನ್ನು ಮಾಡಿದಂಥವರಿದ್ದಾರೆ. ಈ ಎಲ್ಲ ಪರಿಚಯವನ್ನು ಹೇಳುತ್ತಾ ನಮಗೆ ಆ ವಿಷಯದ ಒಳಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಶರಭೇಂದ್ರ ಸ್ವಾಮಿಯವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಬೇಕು. ಮತ್ತು ಈಗಾಗಲೇ ಈಗ ನೋಡಿದ ಹಾಗೆ 71 ಮಂದಿ ಇದಕ್ಕೆ ಈಗಾಗಲೇ ಸೇರಿದ್ದಾರೆ, ಇನ್ನೂ ಹಲವರು ಸೇರಿಕೊಳ್ಳುವಂಥವರು ಇರಬಹುದು. ಇವರೆಲ್ಲರಿಗೂ ಈ ಇಡೀ ಒಂದು 10 ಉಪನ್ಯಾಸಗಳ ಕಾರ್ಯಕ್ರಮ ಎಂಬುದಾಗಿ ಮೊದಲು ಹೇಳಿದ್ರು. ಇದು ವಾರದಲ್ಲಿ 2 ದಿನಗಳಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರಲಿ, ನಮಗೆ ಪ್ರಯೋಜನಕರವಾಗ್ಲಿ. ನಾವು ಇನ್ನು ಮುಂದೆ ಈ ಕಾವ್ಯಮೀಮಾಂಸಾ ಕ್ಷೇತ್ರದಲ್ಲಿಯೂ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಒಂದು ಅವಕಾಶ ನಮಗೆ ಒದಗಿ ಬರಲಿ. ಆಮೇಲೆ ಮೂಲ ಗ್ರಂಥಗಳೆಲ್ಲ ಸಂಸ್ಕೃತದಲ್ಲಿವೆ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಗ್ರಂಥಗಳು ಕನ್ನಡಕ್ಕೆ ಅನುವಾದವಾಗಿ ಬಂದಿವೆ. ಆಸಕ್ತಿ ಇದ್ದಂಥವರು ಅದನ್ನು ಓದಿಕೊಳ್ಳುವಂತಹ ಅವಕಾಶಗಳಿವೆ. ಇಂಥ ಒಂದು ಅವಕಾಶವನ್ನು ಬಳಸಿಕೊಳ್ಳಲಿಕ್ಕೆ ಪೂರ್ವಭಾವಿಯಾಗಿ ಆ ಕಾವ್ಯ ಮೀಮಾಂಸಾ ಶಾಸ್ತ್ರದ ಪರಿಚಯ ಮತ್ತು ನಮ್ಮನ್ನು ಪ್ರವೇಶ ಮಾಡಿಸುವಂತಹ ಒಂದು ಉಪಕ್ರಮ ಪ್ರಾರಂಭವಾಗಿದೆ ಈಗ. ಅದಕ್ಕಾಗಿ ಹಣತೆ ಬಳಗವನ್ನು ಅಭಿನಂದಿಸಬೇಕು. ಅದಕ್ಕೆ ಸಿದ್ಧರಾಗಿ ಇದನ್ನು ಎಲ್ಲರಿಗೂ ಇದರ ಸ್ವಾರಸ್ಯವನ್ನು ಮತ್ತು ಈ ಶಾಸ್ತ್ರ ವಿಷಯವನ್ನು ಹಂಚಿ ಅದನ್ನು ನಿರೂಪಣೆ ಮಾಡಲು ಬಂದಿರುವಂತಹ ಶರಭೇಂದ್ರ ಸ್ವಾಮಿಯವರಿಗೂ ನಾನು ಅಭಿನಂದನೆಯನ್ನು ಹೇಳಬೇಕು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ, ನಮಗೆ ಪ್ರಯೋಜನಕರವಾಗ್ಲಿ ಮತ್ತು ಅಧ್ಯಯನದ ಆಸಕ್ತಿ ನಮ್ಮಲ್ಲಿ ಬೆಳೆಯಲಿ ಮತ್ತು ಅಧ್ಯಯನಾಸಕ್ತರು ಹೆಚ್ಚುತ್ತಾ ಇರಲಿ ಎಂಬುದಾಗಿ ನನ್ನ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಒಳ್ಳೆಯದಾಗಲಿ. ಎಲ್ಲ ಕಾರ್ಯಕ್ರಮಕ್ಕೆ ಶುಭವನ್ನ ಆಶಿಸಿದಂತಹ ಗುರುಗಳಾದ ಡಾಕ್ಟರ್ ವಿಷ್ಣು ಭಟ್ಟ
ಪಾದೇಕಲ್ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಮುಂದೆ ಆಶಯ ನುಡಿಗಳನ್ನ ಆಡ್ಲಿಕ್ಕಿದ್ದಾರೆ ಡಾಕ್ಟರ್ ಮಾಧವ ಪೆರಾಜೆ ಅವರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ಕುವೆಂಪು ಭಾಷಾ ಭಾರತಿ ಇದರ ಸದಸ್ಯರು ಕೂಡ. ಸರ್ ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳಿ. ಸಾತ್ವಿಕ್, ಹಲೋ, ಮಾತಾಡ್ಬೋದು ಅಂದ್ರೆ ಸರ್ ಕೇಳಿಸ್ತಾ ಇದೆ ವಿಡಿಯೋ ಕಾಣಿಸ್ತಿಲ್ಲ. ಕೇಳಿಸ್ತಾ ಇದೆ, ಮಾತಾಡಿ ದಯವಿಟ್ಟು. ಎಲ್ಲರಿಗೂ ಧ್ವನಿ ಸರಿಯಾಗಿ ಎಲ್ಲರಿಗೂ ಕೇಳಿಸ್ತಾ ಇದೆ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಅದರಲ್ಲಿಯೂ ಕೂಡ ಹಣತೆ ಬಳಗದ ಸಾತ್ವಿಕ್ ಮತ್ತು ಅವರ ಎಲ್ಲ ಗೆಳೆಯರಿಗೆ ಕಾವ್ಯಮೀಮಾಂಸೆಯ ಕುರಿತು ಈ ಕಾರ್ಯಕ್ರಮವನ್ನು ಏರ್ಪಡಿಸುವ ಸಲುವಾಗಿ ನಾನು ಅಭಿನಂದನೆಗಳನ್ನು ಮತ್ತು ನನ್ನ ವೈಯಕ್ತಿಕವಾದ ಹಾರೈಕೆಗಳನ್ನು ಹೇಳುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶರಭೇಂದ್ರ ಸ್ವಾಮಿಯವರು ವಿಸ್ತಾರವಾಗಿ ಅದನ್ನ ಕಾವ್ಯಮೀಮಾಂಸೆಯ ಕುರಿತು ಹೇಳ್ತಾರೆ, ಅಥವಾ ಮುಂದಿನ ಉಪನ್ಯಾಸಗಳಲ್ಲಿ ಅದು ಸ್ಪಷ್ಟವಾಗಬಹುದು ಅಂತ ನಾನು ಭಾವಿಸ್ತೇನೆ. ಆದ್ರೆ ಆಶಯ ಭಾಷಣವಾಗಿ, ಆಶಯದ ಉಪನ್ಯಾಸವಾಗಿ ಕೆಲವು ಮುಖ್ಯ ವಿಷಯಗಳನ್ನು ನಾನಿಲ್ಲಿ ಹಂಚಿಕೊಳ್ಳಲಿಕ್ಕೆ ತಮ್ಮಲ್ಲಿ ಇಷ್ಟಪಡ್ತೇನೆ. ಮೊದಲನೇದಾಗಿ ಭಾರತೀಯ ಕಾವ್ಯಮೀಮಾಂಸೆ ಎನ್ನುವುದು ಈಗಾಗಲೇ ಪಾದೇಕಲ್ ವಿಷ್ಣು ಭಟ್ಟರು ಅವರು ಹೇಳಿದ ಹಾಗೆ ಒಂದು ಬಹಳ ದೊಡ್ಡ ಶಾಸ್ತ್ರ. ಅದು ಅಂದ್ರೆ ಬಹಳ ದೊಡ್ಡ ಜ್ಞಾನಿಗಳು ಅಲ್ಲಿ ಆಗಿ ಹೋಗಿದ್ದಾರೆ ಮತ್ತು ಅವರ ವಿಸ್ತಾರವಾದ ವಿದ್ವತ್ತು ನಮ್ಮ ಮುಂದೆ ಇದೆ. ಸಾಮಾನ್ಯವಾಗಿ ಭಾರತೀಯ ಕಾವ್ಯಮೀಮಾಂಸೆಯನ್ನು ಸಂಸ್ಕೃತ ಕಾವ್ಯಮೀಮಾಂಸೆ ಅಂತಲೇ ಗುರುತಿಸುವ ಒಂದು ಕ್ರಮ ಕೂಡ ಇದೆ. ಯಾಕೆಂತಂದ್ರೆ ಸಂಸ್ಕೃತದಲ್ಲಿಯೇ ಅಥವಾ ಸಂಸ್ಕೃತ ಭಾಷೆಯಲ್ಲಿಯೇ ಸಂಸ್ಕೃತ ವಿದ್ವಾಂಸರೇ ಅಂದ್ರೆ 8ನೇ ಶತಮಾನದಿಂದ ಹಿಡಿದು ಸುಮಾರು 19ನೇ ಶತಮಾನದವರೆಗೆ ಈ ಕಾವ್ಯಮೀಮಾಂಸೆಯ ಕುರಿತು ಮಾತಾಡಿದ್ದಾರೆ. ಕನ್ನಡದಲ್ಲಿ ಕಾವ್ಯಮೀಮಾಂಸೆಯನ್ನೇ ಕುರಿತು ಮಾತಾಡಿದ ಗ್ರಂಥಗಳು ಕಡಿಮೆ. ಅಂದ್ರೆ ನಮ್ಮ ಕನ್ನಡದ ಪ್ರಾಚೀನ ಕವಿಗಳು ಕಾವ್ಯದ ಆರಂಭದಲ್ಲಿ ನಾಂದಿ ಭಾಗದಲ್ಲಿ ಕೆಲವು ವಿಷಯವನ್ನು ಹೇಳಿದನ್ನು ಬಿಟ್ರೆ ಖಚಿತವಾಗಿ ಕಾವ್ಯ ಮೀಮಾಂಸೆಯ ಬಗೆಗೆ ಹೆಚ್ಚಿನ ವಿಷಯಗಳನ್ನು ಹೇಳಿಲ್ಲ. ಅದೇನೇ ಇರಲಿ, ಆದ್ರೆ ಒಟ್ಟಾರೆಯಾಗಿ ಭಾರತೀಯ ಕಾವ್ಯಮೀಮಾಂಸೆಯನ್ನ ಗಮನಿಸಿದರೆ ಆ ಇಡೀ ಪ್ರಸ್ಥಾನಗಳು ಏನ್ ಹೇಳ್ತವೆ ಅಂತಂದ್ರೆ ಕಾವ್ಯ ಭಾಷೆ ಎನ್ನುವುದು ಒಂದು ಇದೆ ಎನ್ನುವುದರ ಬಗೆಗೆ ಅವರಿಗೆ ಒಂದು ಒಪ್ಪಿತವಾದ ಅಭಿಪ್ರಾಯ ಇದೆ. ಕೆಲವರು ಅದನ್ನ ರೀತಿ ಅಂತಂದ್ರು, ಕೆಲವರು ಅದನ್ನ ಧ್ವನಿ ಅಂತಂದ್ರು, ಕೆಲವರು ಅದನ್ನ ವಕ್ರೋಕ್ತಿ ಅಂತಂದ್ರು, ಕೆಲವರು ಅದನ್ನ ಅಲಂಕಾರ ಅಂತಂದ್ರು, ಕೆಲವರು ಅದನ್ನ ರಸಾಭಿವ್ಯಕ್ತಿ ಅಂತಲೂ ಕೂಡ ಇದೆ. ಅಂದ್ರೆ ವಾಕ್ಯಂ ರಸಾತ್ಮಕಂ ಕಾವ್ಯಂ, ಅಥವಾ ಕಾವ್ಯೇಶು ನಾಟಕಂ ರಮ್ಯಂ, ಅಥವಾ ರೀತಿರಾತ್ಮ ಕಾವ್ಯಸ್ಯ. ಹೀಗೆ ಹೇಳುವಾಗ ಇವರೆಲ್ಲರೂ ಹೇಳಿದ್ದೇನು ಅಂತಂದ್ರೆ ಕಾವ್ಯದಲ್ಲಿ ಕಾವ್ಯ ಭಾಷೆ ಎನ್ನುವುದು ಒಂದು ಇದೆ ಅಂತ. ಅಂದ್ರೆ ಇಡೀ ಕಾವ್ಯಮೀಮಾಂಸೆಯ ಎಲ್ಲ ಮಥಿತಾರ್ಥ ಏನು ಅಂತಂದ್ರೆ ಇದುವೇ, ಕಾವ್ಯ ಭಾಷೆ ಎನ್ನುವುದು ಒಂದು ಬೇರೆಯೇ, ಅದು ದೈನಂದಿನ ಭಾಷೆ ಅಲ್ಲ ಎನ್ನುವುದನ್ನ ಎಲ್ಲಾ ಕಾವ್ಯಮೀಮಾಂಸಕರು ಹೇಳಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಈ ನಿಲುವಿಗೆ 20ನೇ ಶತಮಾನಕ್ಕೆ ಆ ಅವಧಿಗೆ ಅಲ್ಲಿಯ ವಿಮರ್ಶಕರು ಅಥವಾ ಮೀಮಾಂಸಕರು ಬರ್ತಾರೆ. ಅಲ್ಲಿವರೆಗೆ ಈ ಚರ್ಚೆನೇ ಮಾಡಿಲ್ಲ. ಯಾಕಂತಂದ್ರೆ ಅಲ್ಲಿ ತತ್ವಶಾಸ್ತ್ರ ಮತ್ತು ಕಾವ್ಯ ಒಂದೇ ಎನ್ನುವ ರೀತಿಯಲ್ಲಿ ಚರ್ಚೆಗಳು, ಅಂದ್ರೆ ತತ್ವಶಾಸ್ತ್ರ ಮತ್ತು ಕಾವ್ಯ ಬೇರೆ ಬೇರೆ ಎನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತವೆ. ಆದ್ರೆ ನಮ್ಮಲ್ಲಿ ತತ್ವಶಾಸ್ತ್ರ ಮತ್ತು ಕಾವ್ಯದ ಚರ್ಚೆ ಒಟ್ಟೊಟ್ಟಿಗೆ ನಡೆದು ಅದರ ಫಲಿತ ಏನಾಗ್ತದೆ ಅಂತಂದ್ರೆ ಕಾವ್ಯ ಭಾಷೆ ಎನ್ನುವುದು ಬೇರೆಯೇ, ಅದು ದೈನಂದಿನ ಭಾಷೆಗಿಂತ ಭಿನ್ನವಾದುದು ಎನ್ನುವಂತ ಒಂದು ಚರ್ಚೆಗೆ ಬಹಳ ಹಿಂದೆಯೇ ಭಾರತೀಯ ಕಾವ್ಯಮೀಮಾಂಸಕರು ಬಂದಿದ್ರು. ಆದ್ರೆ ಪಾಶ್ಚಾತ್ಯ ಕಾವ್ಯಮೀಮಾಂಸಕರು ಯಾವುದನ್ನ ನಾವು ಇವತ್ತು ಬೇಕಾದ್ರೆ ಯುರೋಪಿಯನ್ ಕಾವ್ಯಮೀಮಾಂಸೆ ಅಂತ ಹೇಳ್ಬೋದಲ್ಲ, ಅದು ಇಂಗ್ಲಿಷ್ ಕಾವ್ಯಮೀಮಾಂಸೆ. ಅಲ್ಲಿ 20ನೇ ಶತಮಾನಕ್ಕೆ ಆಗುವಾಗ ಈ ಚರ್ಚೆಗಳು ಬರ್ತವೆ. ಆದ್ರೆ 20ನೇ ಶತಮಾನದಲ್ಲಿ ಅಂದ್ರೆ ಕಾವ್ಯ ಭಾಷೆ ಬೇರೆ ಅಂತ ಹೇಳುವವರು ಕೂಡ ಅವ್ರು ಇನ್ನೊಂದು ಆರ್ಗ್ಯುಮೆಂಟ್ ಮಂಡಿಸ್ತಾರೆ. ಅಂದ್ರೆ ಇಂಗ್ಲಿಷ್ ಮತ್ತು ಯುರೋಪಿನ ಕಾವ್ಯಮೀಮಾಂಸಕರು ಅಥವಾ ವಿಮರ್ಶಕರು ಅದೇನಂತಂದ್ರೆ ಸೃಜನಶೀಲತೆಗೂ ಮತ್ತು ಸೃಜನೇತರವಾದಕ್ಕೂ ವ್ಯತ್ಯಾಸ ಇಲ್ಲ ಎನ್ನುವುದು ಅವರ ಆರ್ಗ್ಯುಮೆಂಟ್. ಅಂದ್ರೆ ಸೃಜನೇತರ ಬರವಣಿಗೆಗೂ
ಸೃಜನಶೀಲ ಬರವಣಿಗೆಗೂ ವ್ಯತ್ಯಾಸ ಇಲ್ಲ. ಕ್ರಿಯೇಟಿವಿಟಿಗೂ, ಅಂದ್ರೆ ಕ್ರಿಯೇಟಿವಿಟಿ ಎನ್ನುವುದು ಕೇವಲ ಕಾವ್ಯಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ, ಎಲ್ಲಾ ರೀತಿಯ ಬರವಣಿಗೆಗಳು ಕೂಡ ಕ್ರಿಯೇಟಿವ್ ಆದವೆ ಎನ್ನುವ ಚರ್ಚೆಯನ್ನು ಕೂಡ ಮಂಡಿಸ್ತಾರೆ. ಆದ್ರೆ ಭಾರತೀಯ ಕಾವ್ಯಾಂಶರು ಕಾವ್ಯ ಭಾಷೆ ಎನ್ನುವುದು ಒಂದು ಬೇರೆನೆ ಇದೆ ಅಂತಂದಾಗ ಕಾವ್ಯ ಮಾತ್ರ ಅಂದ್ರೆ ಸಾಹಿತ್ಯದಲ್ಲಿ ಮಾತ್ರ ಕ್ರಿಯೇಟಿವ್ ಆದಂತ ಭಾಷೆ ಇದೆ ಎನ್ನುವಂತ ಅರ್ಥದಲ್ಲಿ ಅದನ್ನ ಮಂಡಿಸ್ತಾರೆ. ಈ ಚರ್ಚೆಯನ್ನ ಭಾರತೀಯ ಕಾವ್ಯವಂಶದ ಕುರಿತು ಮಾತಾಡುವವರು ಗಮನಿಸದ ಹೋದ್ರೆ ತುಂಬಾ ಹಳೆಯ ಚರ್ಚೆಗಳಿಗೆ ನಾವು ಮತ್ತೆ ಹೋದಾಗ ಆಗ್ತದೆ. ಅಲಂಕಾರ ಅಂದ್ರೆ ಏನು, ಧ್ವನಿ ಅಂದ್ರೆ ಏನು, ಉಪಮೆ ಅಂದ್ರೆ ಏನು ಎನ್ನುವುದಾಗಿ. ಕಾವ್ಯ ಭಾಷೆ ಎನ್ನುವುದು ಒಂದು ಬೇರೆ ಇದೆ ಎನ್ನುವುದು ಯಾವ ಅರ್ಥದಲ್ಲಿ ಅಂತ ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಹೇಳ್ತೇನೆ. ಉದಾಹರಣೆಗೆ, ನಾನು ಮನೆಗೆ ಹೋದೆನು ಅಂತಂದಾಗ ಅದು ದೈನಂದಿನ ಅಥವಾ ಮನೆ ಮಾತು ಆಗ್ತದೆ. ನಾನು ಮನೆಗೆ ಹೋದೆನು, ಎಲ್ಲರೂ ಇದನ್ನು ಹೇಳ್ತಾರೆ. ಅಂದ್ರೆ ಕರ್ತೃ ಕರ್ಮ ಕ್ರಿಯೆ, ಕ್ರಿಯಾಪದ ಕನ್ನಡದ ವಾಕ್ಯ ರಚನೆಯಲ್ಲಿ ಕೊನೆಗೆ ಬರ್ತದೆ. ಮೊದಲಿಗೆ ನಾನು ಎನ್ನುವಂತ ಕರ್ತೃಪದ ಬರ್ತದೆ, ಕರ್ಮಪದ ಮಧ್ಯದಲ್ಲಿ ಬರ್ತದೆ. ಕರ್ತೃ ಕರ್ಮ ಕ್ರಿಯೆ ಇದು ದಿನದ ಮಾತು, ದೈನಂದಿನ ಮಾತು ಅಥವಾ ಮನೆ ಮಾತು. ಆದರೆ ಈ ಕ್ರಿಯಾಪದವನ್ನ ಪಲ್ಲಟಿಸಿದಾಗ ಬಂದೆನು ಮನೆಗೆ ನಾನು ಅಂತ ಹೇಳಿದ್ರೆ ಅಥವಾ ಮನೆಗೆ ಬಂದೆನು ನಾನು ಅಂತ ಹೇಳಿದ್ರೆ ಅದಕ್ಕೆ ದೈನಂದಿನ ಭಾಷೆಗಿಂತ ಸ್ವಲ್ಪ ವ್ಯತ್ಯಾಸವಾದ ಒಂದು ಆಕರ್ಷಣೆ ಬರ್ತದೆ. ನಾನು ಮನೆಗೆ ಹೋದೆನು ಅಥವಾ ನಾನು ಮನೆಗೆ ಬಂದೆನು ಮನೆಗೆ ನಾನು, ಇದಕ್ಕೆರಡಕ್ಕೂ ವ್ಯತ್ಯಾಸ ಸ್ಪಷ್ಟವಾಗಿರ್ತದೆ. ಅಂದ್ರೆ ಕನ್ನಡದಲ್ಲಿ ಕ್ರಿಯಾಪದವನ್ನ ಪಲ್ಲಟ ಮಾಡುವುದರ ಮೂಲಕ, ಅಂದ್ರೆ ಅದು ಬರುವ ಜಾಗದಿಂದ ತೆಗೆದು ಅದನ್ನು ಬೇರೆ ಕಡೆಗೆ ಬಳಸಿದ್ರೆ ಕನ್ನಡ ಭಾಷೆಗೆ ಕಾವ್ಯತ್ವ ಲಭಿಸ್ತದೆ, ಅಂದ್ರೆ ಮೇಲ್ನೋಟಕ್ಕೆ. ಈ ಚರ್ಚೆಯನ್ನು ನಾನು ನನ್ನ ಅಂದ್ರೆ ಪಂಪನ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ್ದೀನಿ. ಅದನ್ನ ಆಸಕ್ತರು ಅಲ್ಲಿ ಗಮನಿಸಬಹುದು. ಅಥವಾ ಇತ್ತೀಚೆಗೆ ಬೇರೆ ಒಂದು ಕಡೆಗೆ ನಾನು ಮಾಡಿದ ಅಂದ್ರೆ ಈ ಫೇಸ್ಬುಕ್ ಅಲ್ಲಿ ಮಾಡಿದ ಚರ್ಚೆಯಲ್ಲೂ ಕೂಡ, ಜ್ಞಾನಗಂಗದಲ್ಲಿ ಮಾಡಿದ ಚರ್ಚೆಯಲ್ಲೂ ಕೂಡ ತುಂಬಾ ಬೆಳೆಸಿದ್ದೇನೆ. ಇದನ್ನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ಉದಾಹರಣೆಗೆ ನೋಡಿ, ಅದೇ ಈಗ ಮತ್ತೆ ಹೇಳಿದ್ರೆ ನಾನು ಮನೆಗೆ ಬಂದೆನು, ಈ ಕ್ರಿಯಾಪದವನ್ನೇ ಮೊದಲು ಬಳಸಿದರೆ, ಉದಾಹರಣೆಗೆ ಬಂದೆನು ಮನೆಗೆ ನಾನು, ಇದನ್ನ ಕವಿಗಳಿಗೆ ಬಳಸ್ತಾರೆ ನೋಡಿ. ಕ್ರಿಯಾಪದವನ್ನೇ ಮೊದಲು ತಂದು ಬಾರೇ ನಮ್ಮ ಮನೆಗೆ ಕರವೀರ ಸರಸ್ವತಿ ಬಾರೇ ನಮ್ಮ ಮನೆಗೆ, ಆ ಕ್ರಿಯಾಪದನ್ನು ತರುವುದರ ಮೂಲಕ ಆ ಅಲ್ಲಿಯ ಅಭಿವ್ಯಕ್ತಿಗೆ ಆಕರ್ಷಣೆ ತರಲಾಗಿದೆ. ಹಾಗಾಗಿ ಕ್ರಿಯಾಪದ ಕನ್ನಡ ಭಾಷೆಯಲ್ಲಿ ಒಂದು ತೊಡಕಾಗ್ತದೆ. ಈ ಕ್ರಿಯಾಪದವನ್ನು ಅದು ಬರುವ ಜಾಗದಿಂದ ಪಲ್ಲಟಿಸಿದರೆ ಅಥವಾ ಅದು ಬರುವ ಜಾಗದಿಂದ ಅದರ ದೂರಕ್ಕೆ ತಳ್ಳಿದರೆ, ಅಂದ್ರೆ ಅನೇಕ ನಾಮಪದಗಳನ್ನು ಒಂದರ ಮೇಲೆ ಒಂದು ತಂದ್ರೆ ಅವಾಗ ಭಾಷೆಗೆ ಏನಾಗ್ತದೆ ಅಂದ್ರೆ ಒಂದು ಆಕರ್ಷಣೆ ಬರ್ತದೆ. ಈ ಆಕರ್ಷಣೆಯೇ ಅಲಂಕಾರ ಅಂತ ಕವಿಗಳು, ನಮ್ಮ ಕಾವ್ಯವಿಮರ್ಶಕರು ಹೇಳ್ತಾ ಬಂದು. ಈ ಚರ್ಚೆಯನ್ನ ನೀವು ಮುಂದೆ ಕಾವ್ಯವಿಮರ್ಶಕರು ಮುಂದೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಈ ಕನ್ನಡ ಕಾವ್ಯ ಭಾಷೆ ಇದೆ ಅಲ್ಲ, ಅಂದ್ರೆ ಕನ್ನಡ ಕಾವ್ಯಮೀಮಾಂಸೆ ಬಗ್ಗೆ ಚರ್ಚೆ ಆಗಿದೆ, ಕನ್ನಡ ಕಾವ್ಯಮೀಮಾಂಸೆ ಬಗ್ಗೆ ಕೂಡ ಚರ್ಚೆ. ಆದ್ರೆ ಕನ್ನಡ ಕಾವ್ಯ ಭಾಷೆ ಅಂದ್ರೆ ಏನು ಅಂತ ಇಷ್ಟರವರೆಗೆ ಯಾರು ಕೂಡ ಚರ್ಚೆನೆ ಮಾಡಿಲ್ಲ. ಒಂದೇ ಒಂದು ಥೀಸಿಸ್ ಬಂದಿರುವುದು ಬಹುಶಃ ನರಸಿಂಹಮೂರ್ತಿ ಅವರದು. ಅದೇನು ಅಂತಂದ್ರೆ ಕನ್ನಡ ಕಾವ್ಯ ಭಾಷೆ ಮತ್ತು ಸಂಸ್ಕೃತ ಎನ್ನುವುದು, ಅಂದ್ರೆ PhD ಥೀಸಿಸ್. ಅದು ಕೂಡ ಒಂದು ಸಾಮಾನ್ಯ ಆರಂಭಿಕವಾದಂತ ಒಂದು ಥೀಸಿಸ್ ಬಿಟ್ರೆ ಬಹಳ ಗಂಭೀರವಾಗಿ ಕನ್ನಡ ಕಾವ್ಯ ಭಾಷೆಯ ಲಕ್ಷಣಗಳನ್ನು ಹೇಳಿಲ್ಲ. ಹಾಗಾಗಿ ಇದು ತುಂಬಾ ಡೀಪ್ ಆಗಿ ಮತ್ತು ಬಹಳ ವಿಸ್ತಾರವಾಗಿ ಮತ್ತು ಬಹಳ ಅದ್ಭುತವಾಗಿ ಆಗ್ಬೇಕಾದಂತ ಒಂದು ಚರ್ಚೆ. ಅಂದ್ರೆ ಈವರೆಗೂ ಕೂಡ ಕಾವ್ಯದ ಬಗ್ಗೆ ಬೇಕಾದಷ್ಟು ಜನ ಮಾತಾಡಿದ್ದಾರೆ, ಬೇಕಾದಷ್ಟು ವಿಮರ್ಶಕರು ನಮ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ಕಾವ್ಯದ ಬಗ್ಗೆ, ಹೊಸಗನ್ನಡದ ಬಗ್ಗೆ ಮಾತಾಡ್ತಾರೆ, ನಡುಗನ್ನಡದ ಬಗ್ಗೆ ಮಾತಾಡ್ತಾರೆ, ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಕನ್ನಡ ಕಾವ್ಯ ಭಾಷೆಯ ವೈಶಿಷ್ಟ್ಯ ಏನು ಅಂತ ಹೇಳಿ ಯಾರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಿಲ್ಲ. ಅಂತ ಒಂದು ಯೋಚನೆಗೆ ಈ ಕಾರ್ಯಕ್ರಮ ನಾಂದಿ ಹಾಡಲಿಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶುಭ ಮಾತುಗಳನ್ನಾಡಿದ ಡಾಕ್ಟರ್ ಮಾಧವ ಪರಾಜೆ, ಪ್ರಾಧ್ಯಾಪಕರು, ದ್ರಾವಿಡ ಅಧ್ಯಯನ ವಿಭಾಗ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಇವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮುಂದೆ ನಮ್ಮ ಇಂದಿನ ಭಾರತೀಯ ಕಾವ್ಯ ಮೀಮಾಂಸೆಯ ಪರಿಚಯವನ್ನ ಮತ್ತು ಸಂವಾದವನ್ನ ನಡೆಸಿಕೊಡ್ಲಿಕ್ಕಿರುವ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರನ್ನ ಪರಿಚಯಿಸಬೇಕು ಸಭೆಗೆ ಅಂತ ಹೇಳಿ ವಿದ್ವಾನ್ ವೆಂಕಟಾಚಲ ಗೌತಿ ಇವರನ್ನ ಕೇಳ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಇರುವಂತಹ ಸರ್ವರಿಗೂ ನಮಸ್ಕಾರ. ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರ ಕಿರು ಪರಿಚಯವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ.
ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಇವರು ಸಾಹಿತ್ಯ, ಸಂಶೋಧನೆ, ರಂಗಭೂಮಿ ಮತ್ತು ಆಕಾಶವಾಣಿಗಳಲ್ಲಿ ಅಪರೂಪದ ಸಾಧನೆಯನ್ನ ಮಾಡಿದವರು. ಮೂಲತಃ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರೌಡಕುಂದ ಗ್ರಾಮದವರು. ವಿದ್ಯಾಭ್ಯಾಸ ಸಂಸ್ಕೃತದ MA ಯನ್ನ ಮಾಡ್ತಾರೆ ಶ್ರೀಯುತರು. ಅದರಲ್ಲಿ 3ನೇ ರ್ಯಾಂಕ್ ಅನ್ನ ಸಹ ಗಳಿಸ್ತಾರೆ. ಮುಂದೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ MA ಯನ್ನು ಸಹ ಮಾಡ್ತಾರೆ. ಹಿಂದಿ ಭಾಷಾಭೂಷಣದಲ್ಲಿ ಪದವಿಯನ್ನ ಸಹ ಗಳಿಸ್ತಾರೆ. ಕಾವ್ಯ ಸ್ವರೂಪ ಒಂದು ವಿಮರ್ಶಾತ್ಮಕ ನಿಲುವು ಎನ್ನುವಂತಹ ವಿಷಯದ ಬಗ್ಗೆ PhD ಮಹಾಪ್ರಬಂಧವನ್ನ ರಚಿಸಿ ಅದನ್ನು ಸಹ ಆ ಪದವಿಯನ್ನು ಸಹ ಅವರು ಗಳಿಸ್ತಾರೆ. ಮೂಲತಃ ವೃತ್ತಿ ಅವರು ಪ್ರಸ್ತುತ ಈಗ ರಾಯಚೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ಮುಖ್ಯಸ್ಥರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹಿಂದೆ ಮಂಗಳೂರು ಆಕಾಶವಾಣಿಯಲ್ಲಿಯೂ ಸಹ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ರು. ಇವರ ಕೃತಿಗಳು ಕಾವ್ಯವನ್ನ ತೆಗೆದುಕೊಂಡ್ರೆ ಬೆಳಕಿಗೆ ಬೆನ್ನು ಹಾಕಿದ್ದಾಳೆ ಗಾಂಧಾರಿ, ಸಂಸ್ಕೃತದ ಅಮರು ಕವಿಯ ಅಮರು ಶತಕದ, ಭರ್ತೃಹರಿಯ ಶೃಂಗಾರ ಶತಕದ ಅನುವಾದವನ್ನ ಸಹ ಮಾಡಿದ್ದಾರೆ. ನಾಟಕ ಕೊನೆಯೆಂದು ಎಂದು, ವಯಂ ರಕ್ಷಾಮಹ ಹಿಂದಿ ನಾಟಕದ ಅನುವಾದ, ಊರ ಕೊನೆಯ ಮನೆ ಎನ್ನುವಂತಹ ನಾಟಕವನ್ನ ಸಹ ರಚಿಸಿದ್ದಾರೆ. ಅನೇಕ ಸ್ಮರಣ ಸಂಚಿಕೆಗಳಿಗೆ ಸಂಪಾದಕರಾಗಿ ಸಂಪಾದನೆಯನ್ನು ಸಹ ಮಾಡಿದ್ದಾರೆ. ಅನೇಕ ಸಂಶೋಧನಾ ಪ್ರಬಂಧಗಳನ್ನ ಶ್ರೀಯುತರು ರಚಿಸಿದ್ದಾರೆ. ಅನೇಕ ಲೇಖನಗಳನ್ನ ಸಹ ರಚಿಸಿದ್ದಾರೆ. ಪದಾಂಬುದಿ ಪರ್ಯಾಯ ಪದಕೋಶ ಎನ್ನುವಂತಹ ಒಂದು ನಿಘಂಟು ಸಹ ಇನ್ನೇನು ಸಿದ್ಧವಾಗ್ತಾ ಇದೆ, ಅಚ್ಚಿಗೆ ಹೋಗ್ತಾ ಇದೆ. ರಂಗಭೂಮಿಯಲ್ಲಿ ಧಾರವಾಡದ ಕಲಾದರ್ಪಣ ಹವ್ಯಾಸಿ ರಂಗತಂಡದ ಸ್ಥಾಪಕ ಸದಸ್ಯರು, ಅಲ್ಲದೆ ಅನೇಕ ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇವರೇ ಬರೆದು ನಿರ್ದೇಶಿಸಿ ಅಭಿನಯಿಸಿದ ಕೊನೆಯೆಂದು ನಾಟಕ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಆಯ್ಕೆ ಆಗುತ್ತೆ. ಇನ್ನು ಆಕಾಶವಾಣಿ ವಿಚಾರಕ್ಕೆ ಬಂದ್ರೆ 1000ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳು ಮತ್ತು ರೂಪಕಗಳ ರಚನೆಯನ್ನ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ ಹಾಗೂ ನಿರ್ಮಾಣವನ್ನ ಸಹ ಮಾಡಿದ್ದಾರೆ. ಶ್ರೀಯುತರ ಕಿನ್ನರಿ ನಾಟಕ ರಾಜ್ಯ ಮಟ್ಟದ ಆಕಾಶವಾಣಿ ಕಾರ್ಯಕ್ರಮಗಳ ವಿಚಾರದಲ್ಲಿ ಕಿನ್ನರಿ ನಾಟಕವನ್ನ ನಿರ್ಮಾಣ ಮಾಡಿದರಿಂದಾಗಿ ರಾಜ್ಯ ಪ್ರಶಸ್ತಿ ಸಹ ಸಿಕ್ಕಿದೆ. ಪ್ರಿಯ ಕಾರಂತರೆ ಇತಿ ನಿಮ್ಮ ಕಡಲು ಎಂಬ ರೂಪಕಕ್ಕೆ ರಾಜ್ಯ ಪ್ರಶಸ್ತಿ ಸಹ ದೊರೆತಿದೆ. ಅದೇ ರೀತಿ ಅನೇಕ ಪ್ರಶಸ್ತಿಗಳು ಮೆಚ್ಚುಗೆಗಳು ಶ್ರೀಯುತರನ್ನ ತಲುಪಿದೆ. ಇಂತಹ ಶ್ರೀಯುತರು ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ನಾನು ಭಾವಿಸುತ್ತೇನೆ. ನಮಸ್ತೆ. ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಬೇಕು. ಇದುವರೆಗೆ ಈ ಕಾರ್ಯಕ್ರಮದ ಈ ಸರಣಿಯ ಪ್ರವಾಚಕರಾಗಿರುವಂತಹ ಡಾಕ್ಟರ್ BM ಶರಭೇಂದ್ರ ಸ್ವಾಮಿಯನ್ನ ಅವರನ್ನು ಸಭೆಗೆ ಪರಿಚಯಿಸಿದಂತ ವಿದ್ವಾನ್ ಗೌತಿ ವೆಂಕಟಾಚಲ ಅವರಿಗೆ ನಮ್ಮ ಧನ್ಯವಾದಗಳು. ಈಗ ಉಪನ್ಯಾಸ ಕಾರ್ಯಕ್ರಮದ ಆರಂಭ. ಈ ವೇದಿಕೆ ಉಪನ್ಯಾಸಕರಾದ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರಿಗೆ. ಸರ್. ಎಲ್ಲರಿಗೂ ನಮಸ್ಕಾರ. ನಿಯತಿಕೃತ ನಿಯಮರಹಿತಾಂ ಹ್ಲಾದೈಕಮಯೀಂ ಅನನ್ಯ ಪರತಂತ್ರಾಂ ನವರಸರುಚಿರಾಂ ನಿರ್ಮಿತಿಂ ಆದಧತಿ ಭಾರತಿ ಕವೇರ್ಜಯತಿ. ಇದು ಮಮ್ಮಟನೆಂಬ ಅಲಂಕಾರಿಕ ತನ್ನ ಪ್ರಸಿದ್ಧವಾದಂತಹ ಕೃತಿ ಕಾವ್ಯ ಪ್ರಕಾಶದ ಆರಂಭದಲ್ಲಿ ಸರಸ್ವತಿ ದೇವಿಯನ್ನ ಸ್ತುತಿಸ್ತಾನೆ. ಇದರಲ್ಲಿ 2 ಶಬ್ದಗಳು ನನ್ನನ್ನು ಸೆಳೆದ್ರಿಂದ ಈ
ಕಾವ್ಯಮೀಮಾಂಸೆಯ ಮುನ್ನುಡಿಗಾಗಿ ಈ ಶ್ಲೋಕವನ್ನ ಆಯ್ಕೆ ಮಾಡಿಕೊಂಡೆ. ಅಲ್ಲಿ 2 ಶಬ್ದಗಳು, ಹ್ಲಾದೈಕಮಯೀಂ ಅನ್ನುವಂಥ ಒಂದು ಪದ, ಇನ್ನೊಂದು ನವರಸ ರುಚಿರಾಮ್ ಅನ್ನುವಂಥ 2 ಪದಗಳು. ಆ 2 ಪದಗಳು ನಮ್ಮ ಕಾವ್ಯಮೀಮಾಂಸೆಯ ದಿಕ್ಕು ದೆಸೆಯನ್ನ ಸೂಚಿಸಬಲ್ಲವು ಅನ್ನೋ ಒಂದು ಕಾರಣಕ್ಕಾಗಿ ಈ ಶ್ಲೋಕವನ್ನ ಆಯ್ಕೆ ಮಾಡಿಕೊಂಡೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸ್ತೇನೆ. ಹಣತೆ ಓದುಗರ ಬಳಗ ಇಂಥದ್ದೊಂದು ಮಹತ್ತರವಾದಂತಹ ಕಾರ್ಯದಲ್ಲಿ ತೊಡಗಿದೆ. ಅದು ಹೀಗೆ ಎಲೆಮರಿಯ ಕಾಯಿಯ ಹಾಗೆ ಹಲವಾರು ಹಳಗನ್ನಡದ ಕಾವ್ಯಗಳ ಓದಿನ ಬಗೆಗೆ ಚರ್ಚೆಗಳಾಗ್ತಾ ಇದೆ. ಶಬ್ದಮಣಿ ದರ್ಪಣದ ಬಹು ಸುದೀರ್ಘವಾದಂತಹ ಉಪನ್ಯಾಸ ಕಾರ್ಯಕ್ರಮಗಳಾಗ್ತಾ ಇದೆ. ಹೀಗೆ ಅದು ಬಹು ಎಲ್ಲರೂ ಮೆಚ್ಚಬೇಕಾದಂತ ಕೆಲಸವನ್ನ ಹಣತೆ ಕಾರ್ಯಕ್ರಮ ಮಾಡ್ತಾ ಬಂದಿರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಹೀಗಾಗಿ ಹಣತೆಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಣತೆಯ ಎಲ್ಲ ಸದಸ್ಯರಿಗೂ, ಇನ್ನು ಆಯೋಜಿಸುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಅಂತಹ ವಂದನೆಗೆ, ಅಭಿನಂದನೆಗೆ ಅವರು ಅರ್ಹರು ಅನ್ನೋ ಮಾತನ್ನ ಪ್ರಾರಂಭದಲ್ಲಿ ಸ್ಪಷ್ಟಪಡಿಸ್ತೇನೆ. ನನಗೆ ಸಾತ್ವಿಕ್ ಮತ್ತು ವೆಂಕಟಾಚಲ ಅವರು ಇಂಥದ್ದೊಂದು ಭಾರತೀಯ ಕಾವ್ಯಮೀಮಾಂಸೆ ಬಗ್ಗೆ ನೀವು ಮಾತಾಡಬೇಕು ಅಂತ ಕೇಳಿದಾಗ ನಾನು ಒಪ್ಪಬೇಕೋ ಬೇಡವೋ ಅಂತ 2-3 ಸಲ ಯೋಚನೆ ಮಾಡಿದ್ದಿದೆ. ಯಾಕಂದ್ರೆ ಅವ್ರಿಗೂ ಕೂಡ ಹೇಳಿದೆ ನಾನು ಕೂಡ. ಭಾರತೀಯ ಕಾವ್ಯಮೀಮಾಂಸೆ ನನ್ನ ಇಷ್ಟದ ವಿಷಯ ಹೌದು. ಯಾಕಂದ್ರೆ ನನಗೆ ತುಂಬಾ ಆಸಕ್ತಿಯನ್ನು ಕುದುರಿಸಿದೆ ಭಾರತೀಯ ಕಾವ್ಯಮೀಮಾಂಸೆ. ಅಷ್ಟೇ ಅಲ್ಲ, ಅದು ತುಂಬಾ ವಿಸ್ತೃತವಾದಂತ ಒಂದು ಲೋಕ. ನಮ್ಮ ಪಾದಕಲ್ ವಿಷ್ಣು ಭಟ್ರು ಹೇಳಿದ್ರು ಅದು ರಸವತ್ತಾದ ಲೋಕ ಅಂತ. ರಸವತ್ತಾದ ಲೋಕ ಅಲ್ಲ ಅದು, ಅದು ಕೆಲವೊಂದು ಬಾರಿ ಕಬ್ಬಿಣದ ಕಡಲೆ ಆಗಿದ್ದು ಇದೆ, ಅಂತಹದ್ದೊಂದು ಲೋಕ ಅದು. ಯಾಕಂದ್ರೆ ಅಲ್ಲಿ ಬರುವಂತಹ ತರ್ಕಗಳು, ಅಲ್ಲಿ ನಡೆಯುವಂತ ಚರ್ಚೆಗಳು, ವಿಶ್ಲೇಷಣೆಗಳು, ಅದೆಲ್ಲ ಒಂದು ರೀತಿ ನಮ್ಮನ್ನ ಬೆರಗುಗೊಳಿಸ್ತದೆ. ಮಾತ್ರ ಅದು ಖಂಡಿತ ನಮ್ಮನ್ನ ಬೆರಗುಗೊಳಿಸ್ತದೆ. ಅದರ ಜೊತೆಗೆ ಅದನ್ನ ತಿಳಿದುಕೊಳ್ಳಿಕ್ಕೆ ನಮ್ಮನ್ನ ಪ್ರೇರೇಪಿಸ್ತದೆ. ಅದರಲ್ಲಿ ಆಸಕ್ತಿ ಇದ್ರೆ. ಆಸಕ್ತಿ ಇಲ್ಲದೆ ಹೋದ್ರೆ ಅದು ಅದರಿಂದ ನಾವು ದೂರ ಹೋಗುವಂತ ಸ್ಥಿತಿಯು ಕೂಡ ಬರ್ತದೆ. ಆಸಕ್ತಿ ಇದ್ದವರಿಗೆ ತುಂಬಾ ಅತ್ಯಂತ ಪ್ರೇರಣೆ ಕೊಡುವಂತ ಒಂದು ವಿಷಯ ಕಾವ್ಯಮೀಮಾಂಸೆ ಅನ್ನುವಂಥದ್ದು. ಅಂತಹ ಕಾವ್ಯಮೀಮಾಂಸೆ ಬಗ್ಗೆ ಮಾತಾಡ್ಬೇಕು ಅಂದಾಗ ಅದನ್ನ ಎಷ್ಟೊತ್ತು ಮಾತಾಡಿದ್ರು ಆಗುತ್ತೆ. ಯಾಕಂದ್ರೆ ಭಾರತೀಯ ಕಾವ್ಯಮೀಮಾಂಸೆ ಅನ್ನೋದು ಬಹುಶಃ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಇಡೀ 1 ವರ್ಷದ ಪಠ್ಯಕ್ರಮದಲ್ಲಿ ಅದು ಇದೆ. ಇತ್ತೀಚೆಗೆ ಪದವಿ ತರಗತಿಗೂ ಇದೆ ಅಂತ ಕೇಳಿದ್ದೇನೆ. ಅಷ್ಟೊಂದು ವಿಸ್ತಾರವಾದಂತ ಒಂದು ಭಾರತೀಯ ಕಾವ್ಯಮೀಮಾಂಸೆಯ ಹರವನ್ನ ನಾನು ಎಷ್ಟು ಅಂತ ವಿಸ್ತರಿಸಿಕೊಳ್ಬೇಕು ಅಥವಾ ಎಷ್ಟಕ್ಕೆ ಅದನ್ನ ನಿಗದಿಪಡಿಸಿಕೊಳ್ಬೇಕು ಅಂತ ಬಂದಾಗ ಸುಮ್ಮನೆ ಹೀಗೆ ಮಾಡ್ತೋದಾಗ ಸುಮಾರು ಒಂದು 12-13 ಉಪನ್ಯಾಸಗಳಿಗೆ ಆಗುವ ಹಾಗೆ ಅದನ್ನ ಹಂಚಿಕೊಂಡು ತಯಾರಿ ಮಾಡ್ತಾ ಇದ್ದೇನೆ ಅನ್ನೋ ಶಬ್ದವೇ ಸರಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ತುಂಬಾ ಹಿಂದೆ ಆ ಕಾವ್ಯಮೀಮಾಂಸೆಯ ಓದಿನಲ್ಲಿ ತೊಡಗಿದವ. ಆ ನಂತರ ನನ್ನ ವೃತ್ತಿ ಬದುಕಿನ ಹಲವು ಘಟನೆಗಳಿಂದಾಗಿ ನಾನು ಕಾವ್ಯಮೀಮಾಂಸೆ ನನ್ನ ಓದಿನ ಭಾಗ ಆಗಿತ್ತೆ ಹೊರತು ಅದು ನನಗೆ ಹೀಗೆ ಹೇಳಬೇಕು, ಅದರ ಬಗ್ಗೆ ಮಾತಾಡಬೇಕು ಅನ್ನೋಂಥ ಪ್ರಮೇಯವೇ ಬಂದಿರಲಿಲ್ಲ. ಅಂಥದ್ದೊಂದು ಪ್ರಮೇಯವನ್ನ ಹಣತೆ ಓದುಗರ ಬಳಗ ಕಲ್ಪಿಸಿಕೊಟ್ಟಿದೆ. ನಾನು ಈ 12 ಭಾಗವನ್ನ, ಕಾವ್ಯಮೀಮಾಂಸೆಯ ಬೇರೆ ಬೇರೆ ಭಾಗವನ್ನ 12 ಭಾಗವಾಗಿ ವಿಂಗಡಿಸಿಕೊಂಡಿದ್ದೇನೆ. ಇವತ್ತು ಕಾವ್ಯಮೀಮಾಂಸೆಯ ಪ್ರವೇಶ, ಇಲ್ಲಿ ಹೆಚ್ಚು ಅದರ ಉದ್ದ ಆಳ ಅಗಲಕ್ಕೆ ಹೋಗದೆ ಅದರ ಸೂಕ್ಷ್ಮ ನೋಟ, ಅಂದ್ರೆ ನಾವು ಹೊರಗೆ ಒಂದು ಹೀಗೆ ಹಿಂತಿರುಗಿ ನೋಡಿದಾಗ ಒಂದು ಇದೆಯಲ್ಲ, ಸಿಂಹ ನೋಟ ಅಂತ ಹೇಳ್ತೇವಲ್ಲ, ಪಕ್ಷಿ ನೋಟ ಅಂತಾನು ಹೇಳ್ತಾರೆ. ಆ ರೀತಿ ಒಂದು ಪಕ್ಷಿ ನೋಟವನ್ನ ಏನಾಗಿದೆ ಆ ಕ್ಷೇತ್ರದಲ್ಲಿ ಅನ್ನೋದನ್ನು ಮಾತ್ರ ಇವತ್ತು ಗಮನಿಸ್ತಾ ಹೋಗೋಣ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾರತೀಯ ಕಾವ್ಯ ಪ್ರಪಂಚ ಇದೆಯಲ್ಲ, ಅದು ಬಹು ವಿಸ್ತಾರವಾದಂತ ಕಾವ್ಯ ಪ್ರಪಂಚ. ನಮ್ಮ ಲಾಕ್ಷಣಿಕರು ಹೇಳ್ತಾರೆ, ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅನ್ನುವಂತ. ಈ ಅಪಾರವಾದ ಕಾವ್ಯ ಸಂಸಾರ, ಕಾವ್ಯ ಜಗತ್ತು, ಕಾವ್ಯ ಪ್ರಪಂಚ ನಮ್ಮ ಜೊತೆಗಿದೆ. ಆ ಕಾವ್ಯ ಪ್ರಪಂಚವನ್ನ ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ, ಅನುಭವಿಸಿದ್ದೇವೆ, ಆಸ್ವಾದಿಸಿದ್ದೇವೆ, ಆನಂದ ಪಟ್ಟಿದ್ದೇವೆ. ಈ ಎಲ್ಲವೂ ಕೂಡ ಭಿನ್ನ ಭಿನ್ನ ಕ್ರಿಯೆಗಳೇ. ಏನು? ಓದುವುದು, ತಿಳಿದುಕೊಳ್ಳುವುದು,
ಅನುಭವಿಸುವುದು, ಆಸ್ವಾದಿಸುವುದು, ಆನಂದ ಪಡುವುದು. ಈ ಈ ಎಲ್ಲ ಕ್ರಿಯೆಗಳು ಕಾವ್ಯದ ಓದಿನ ಜೊತೆಗೆ ನಮ್ಮ ಜೊತೆಗೆ ಸೇರ್ತವೆ. ಅಂದ್ರೆ ಆ ಒಂದು ಕಾವ್ಯವನ್ನ ಅರಿಯುವಂತ, ಅದನ್ನ ತಿಳಿಯುವಂತ ಒಂದು ಕ್ರಿಯೆ ಅದು ನಡೀತದೆ. ಅದು ಬಹುಶಃ ಕಾವ್ಯದ ಆರಂಭದಲ್ಲಿ ಅದುವೇ ನಮಗೆ ಇರುವಂತಹ ಮೊದಲ ಹೆಜ್ಜೆ, ಮೊದಲ ಮೆಟ್ಟಿಲು. ಅದನ್ನ ಓದಿ ಅನುಭವಿಸಿ ಆನಂದಿಸುವುದೇ ಅದರ ಮೊದಲ ಮೆಟ್ಟಿಲು. ಅದು ಒಂದು ರೀತಿಯ ಕಲಾಕ್ರಿಯೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಆನಂದವನ್ನ ಅನುಭವಿಸುವ, ಆಸ್ವಾದಿಸುವ ಕ್ರಿಯೆ ಇದೆಯಲ್ಲ, ಅದು ಸುಮ್ಮನೆ ಹೀಗೆ ಸಿದ್ಧಿಸುವಂತದ್ದಲ್ಲ, ಅದೊಂದು ಕಲಾಕ್ರಿಯೆ. ಇಂಥ ಒಂದು ಕಾವ್ಯ ಸಂಪತ್ತನ್ನ ಅರಿಯುತ್ತಾ ಹೋದ ಹಾಗೆ ನಮಗೆ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತದೆ. ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಹೇಳ್ಬೇಕು. ಹೇಗೆ ಅದರ ಅಳತೆ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಅಳತೆ ಮಾಡೋದು ಹೇಗೆ? ಆಗ ಯೋಚಿಸ್ತಾನೆ, ಏನಿದು ಚೆನ್ನಾಗಿದೆ ಅಂದ್ರೆ ಏನಿದೆ, ಏನ್ ಚೆನ್ನಾಗಿದೆ, ಅಥವಾ ಚೆನ್ನಾಗಿಲ್ಲ ಅಂದ್ರೆ ಏನ್ ಚೆನ್ನಾಗಿಲ್ಲ. ಆ ಕಾವ್ಯದಲ್ಲಿ ಬಹಳ ಸುಂದರವಾದಂತ ಭಾಷೆ ಬಹಳ ಸುಂದರವಾಗಿದೆ, ಮತ್ತು ಅದನ್ನು ವ್ಯಕ್ತಪಡಿಸುವ ರೀತಿ ಕೂಡ ತುಂಬಾ ಸುಂದರವಾಗಿದೆ. ಹಾಗಾಗಿ ಅದು ಒಳ್ಳೆಯ ಕಾವ್ಯ. ಸರಿ, ಒಂದು ಕಡೆಗೆ ಹೌದು ಅಂತ ಹೇಳ್ಕೊಬೇಡ. ಕಾವ್ಯ ಚೆನ್ನಾಗಿರ್ಬೇಕು ಅಂತ ಆದ್ರೆ ಭಾಷೆ ಚೆನ್ನಾಗಿದ್ರೆ ಸಾಕಾ ಅಂತ ಪ್ರಶ್ನೆ ಹೇಳ್ತಾರೆ. ಭಾಷೆ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಇಲ್ಲ, ಭಾಷೆಯನ್ನ ನಾನು ನಿರೂಪಿಸುವ ಕ್ರಮ ಇದೆಯಲ್ಲ, ಆ ನಿರೂಪಿಸುವ ಕ್ರಮ ಚೆನ್ನಾಗಿರ್ಬೇಕು. ಇದೇನು ಹೊಸತು? ನಿರೂಪಿಸುವ ಕ್ರಮ. ಹೌದು, ಕಾವ್ಯವನ್ನ ನಾನು ಹೇಳುವ ರೀತಿ ಕೇವಲ ಶಬ್ದಗಳ ಇದು ಅಲ್ಲ, ಅದನ್ನ ಹೇಳುವ ಕ್ರಮ ಅದು ಚೆನ್ನಾಗಿರ್ಬೇಕು ಅಂದ್ರೆ ಕಾವ್ಯ. ಆಯ್ತಪ್ಪ, ನಾನು ಒಂದು ಕಾವ್ಯವನ್ನ ನನ್ನ ಹೇಳುವ ರೀತಿಯನ್ನ ಬದಲಿಸ್ಕೊಳ್ತೇನೆ, ಹೇಳುವ ಕ್ರಿಯೆಯನ್ನ ಬದಲಿಸ್ಕೊಳ್ತೇನೆ. ಏನು ಸಾಧಿಸಿದಾಗಾಯ್ತು? ಹಾಗಲ್ಲ, ಅದು ನನ್ನ ಲೋಕಾನುಭವವನ್ನ ವಿಸ್ತರಿಸಿಕೊಳ್ಳಲಿಕ್ಕೆ ಸಹಾಯಕ ಆಗಬೇಕು ಅಂತದೊಂದು ಕಾವ್ಯ. ಒಂದು ಹೊಸತು ಶಬ್ದ ಪ್ರಯೋಗ ಮಾಡ್ತಿದ್ದೀವಿ, ಲೋಕಾನುಭವ ಅಂದ್ರೆ ಏನು? ನನಗೆ ದಿನನಿತ್ಯ ಆದಂತ ಅನುಭವವನ್ನ ನಾನು ಬೇರೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತೇನೆ, ಅದನ್ನ ಹೇಳ್ತೇನೆ. ಲೋಕಾನುಭವವನ್ನ ನಾನು ಹೇಳ್ತೇನೆ, ಅದು ಕಾವ್ಯಾನುಭವವಾಗಿಯೋ ಹೀಗೆ ಹೇಳ್ತೇನೆ. ಸರಿ, ಲೋಕಾನುಭವವನ್ನ ನಾನು ಬೇರೆ ರೀತಿಯಲ್ಲಿ ಹೇಳ್ತೇನೆ. ಆ ಲೋಕಾನುಭವವನ್ನ ನಾನು ಬೇರೆ ಒಂದು ರೀತಿಯಲ್ಲಿ ಹೇಳುವ ಕ್ರಿಯೆ ಇದೆಯಲ್ಲ, ಹೇಳುವ ಸೊಗಸು ಅಥವಾ ಹೇಳುವ ರೀತಿ, ಹೇಳುವ ಮಾರ್ಗ, ಈ ಎಲ್ಲ ಶಬ್ದಗಳು ರೀತಿ, ಮಾರ್ಗ, ಅದನ್ನ ಹೇಳುವ ಪರಿ, ಇವೆಲ್ಲ ಒಂದು ರೀತಿಯ ಲೋಕಾನುಭವವನ್ನ ಒಂದು ರೀತಿಯ ಕಲಾನುಭವವನ್ನಾಗಿ ಮಾರ್ಪಾಡುಗೊಳಿಸ್ತದೆ. ಹೌದಾ? ಆ ಲೋಕಾನುಭವ ಕಲಾನುಭವವಾಗಿ ಮಾರ್ಪಾಟಾಗ್ತದೆ. ಅದರೊಳಗೆ ಒಂದು ರೀತಿಯ ಲೋಕಾನುಭವವನ್ನು ನಾನು ಹೇಳುವ ಕ್ರಮದಲ್ಲಿ ಅದನ್ನು ವ್ಯತ್ಯಾಸಪಡಿಸಿ ಅದೊಂದು ರೀತಿಯ ಕಲಾನುಭವ ಆಗ್ತದೆ. ಆ ಕಲಾನುಭವವನ್ನ ವ್ಯಕ್ತಪಡಿಸುವಂತ ಒಂದು ಕ್ರಿಯೆ ಕಾವ್ಯ ರಚನೆ, ಕಾವ್ಯ ಕ್ರಿಯೆ, ಆ ಕಾವ್ಯದ ಒಳಗುಟ್ಟು ಅಂತ ಅಂದ್ಕೊಳ್ಳೋದಾದ್ರೆ, ಕಲಾಕ್ರಿಯೆ ಅಂತ ಹೇಳೋದಕ್ಕೆ ನನಗೆ 2-3 ವಿಷಯಗಳಿದೆ. ಏನಂದ್ರೆ, ಕಾವ್ಯವನ್ನ ಓದುವಾಗ ನಮಗೆ ತುಂಬಾ ಸಂತೋಷ ಆಗ್ತದೆ, ಆಗಿಂದಾಗ್ಲೇ ಉದ್ಗರಿಸ್ತೇವೆ. ವಿಶೇಷವಾಗಿ ನಮ್ಮ ಇದಕ್ಕಿಂತಲೂ ಹೆಚ್ಚು ಶಾಯರಿಗಳನ್ನ ನೀವು ಕೇಳೋದು ನೋಡ್ಬೇಕು. ಉರ್ದು ಶಾಯರಿಗಳನ್ನ ಹೇಳ್ತಾ ಇರುವಾಗ್ಲೇ ಅಲ್ಲಿ ಕೂಡಲೇ ಅದಕ್ಕೆ ಆ ಸಹೃದಯ ಪ್ರತಿಸ್ಪಂದಿಸ್ತಾನೆ. ವಾಹ್, ಓಹ್ ಅಂತ ಹೇಳ್ತಾನೆ. ಆ ವಾಹ್ ಅಂತ ಆ ಕ್ಷಣದಲ್ಲಿ ಒಮ್ಮುತ್ತದಲ್ಲ ಆನಂದ, ಅದು ನಮಗೆ ಕೊಡುವಂತ ಒಂದು ಕಾವ್ಯ ನೀಡುವಂತ ಆನಂದ, ಅದನ್ನ ನಾವು ಅನುಭವಿಸ್ಬೇಕು. ಹಾಗಿದ್ದಾಗ ಅಂಥದ್ದೊಂದು ವಾಹ್ ಅಂತ ಅನ್ಬೇಕು, ಮತ್ತು ಅದನ್ನು ಓದಿದಾಗ ನಮ್ಮ ಮನಃಪೂರ್ತಿ ಸಂತೋಷದಿಂದ ಆನಂದ ತುಂದಿಲರಾಗಬೇಕು. ಆಗ ಅದು ಕಾವ್ಯದ ಸಾರ್ಥಕ್ಯ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆ ಕಾವ್ಯ ಓದಿದಾಗ ನನಗೆ ಸಂತೋಷ ಆಗ್ಬೇಕು, ಆ ಕಾವ್ಯ ಓದಿದಾಗ ನನಗೊಂದು ವಿಶಿಷ್ಟ ಅನುಭವವನ್ನು ನೀಡಬೇಕು, ಅದು ಉತ್ತಮ ಕಾವ್ಯ ಆಗ್ತದೆ. ಹೌದು, ನಾನು ಬೇಲೂರಿಗೆ ಹೋಗಿದ್ದೆ. ಬೇಲೂರಿನ
ಶಿಲ್ಪಕಲೆಗಳ ಎದುರಿಗೆ ನಾನು ನಿಂತ್ಕೊಳ್ತೇನೆ. ಅಲ್ಲಿಯ ಕಲಾಕೃತಿಯನ್ನು ನೋಡಿದಾಗ ಎಂತ ಖುಷಿ ಆಗ್ತದೆ, ಎಂತ ಆನಂದ ಆಗ್ತದೆ. ಹೌದಲ್ವಾ? ನೀವೆಲ್ಲ ಅನುಭವಿಸಿದ್ದೀರಿ. ಬಹುಶಃ ಆ ಕಲಾಕೃತಿಗಳನ್ನ ನಮ್ಮ ಕಣ್ಮುಂದೆ ತಂದುಕೊಂಡ್ರೆ ಅಷ್ಟು ಖುಷಿ ಆಗ್ತದೆ, ಅಷ್ಟು ಆನಂದ ನೀಡ್ತದೆ. ಒಬ್ಬ ಚಿತ್ರ ಕಲಾವಿದ ಒಂದು ಚಿತ್ರವನ್ನ ಬಿಡಿಸಿದ್ದಾನೆ. ಆ ಚಿತ್ರವನ್ನ ನೋಡ್ತಾ ಇರೋವಾಗ್ಲೇ ಓ ಅಂತ ಹೇಳ್ತೇವೆ. ಇವತ್ತಿಗೂ ಕೂಡ ನಾವು ರವಿವರ್ಮನ ಕಲಾಕೃತಿಗಳನ್ನ ಇವತ್ತಿಗೂ ಕೊಂಡಾಡ್ತೇವೆ. ಹೌದಲ್ವ? ಸಂಗೀತವನ್ನ ಕೇಳ್ತೇವೆ. ಸಂಗೀತವನ್ನ ಕೇಳ್ತಾ ಕೇಳ್ತಾ ನಾವು ಮೈ ಮರಿತೇವೆ, ಅದನ್ನ ಆನಂದವನ್ನ ಅನುಭವಿಸ್ತೇವೆ. ಹೌದಾ? ಇದು ಆನಂದವೇ. ನಾನು ಒಂದು ರಮಣೀಯ ನಿಸರ್ಗ ತಾಣಕ್ಕೆ ಹೋಗ್ತೇನೆ, ಸುತ್ತಲೂ ದಟ್ಟವಾದಂತಹ ಹಸಿರಿರುವಂತಹ ಒಂದು ಕಾಡಿಗೆ ಹೋಗ್ತೇನೆ, ಸುಂದರವಾದ ಪ್ರಕೃತಿಯನ್ನು ನೋಡ್ತೇನೆ. ಅದು ನಮ್ಮ ಜೋಗ ಜಲಪಾತವನ್ನೇ ನೋಡ್ತೇನೆ, ತುಮ್ಮಿಕ್ಕೆ ಹರಿಯುವ ಧಾರೆ ನಮ್ಮ ಕಣ್ಣು ಮುಂದೆ ಇರ್ತದೆ. ಆಗ ಅದನ್ನು ನೋಡಿದಾಗ ನಮ್ಮಲ್ಲಿ ಒಮ್ಮೆಲೆ ಬರುವಂತಹ ಉದ್ಗಾರ ಇದೆಯಲ್ಲ, ಆ ಉದ್ಗಾರವೇ ಆನಂದವಲ್ಲವೇ? ಹಾಗೆಯೇ ದಿನನಿತ್ಯ ನಡೆಯುವಂತ ಸೂರ್ಯೋದಯ, ಸೂರ್ಯಾಸ್ತ, ಬೆಳದಿಂಗಳು ಇವೆಲ್ಲ ಒಂದು ಆನಂದವನ್ನು ನೀಡ್ತಾ ಹೋಗ್ತವೆ. ಇದು ಆನಂದವಲ್ಲವೇ? ಹೌದು. ಅಂದ್ರೆ ಇವೆಲ್ಲ ಕಲಾಕೃತಿಗಳು, ಒಬ್ಬ ಚಿತ್ರಕಲಾವಿದನ ಚಿತ್ರಕಲೆ, ಒಂದು ಕಲಾಕೃತಿ, ಒಂದು ಶಿಲ್ಪ, ಸಂಗೀತ, ನಿಸರ್ಗ, ಇವೆಲ್ಲ ಒಂದು ರೀತಿಯ ಕಲಾಕೃತಿಗಳೇ. ಅದನ್ನು ನೋಡಿದಾಗ ನಮಗೆ ಮೈದುಂಬುವ ಆನಂದ, ಅಂತಹ ಸಂತೋಷ, ಆಹ್ಲಾದ ಉಂಟಾಗ್ತದೆ. ಅದುವೇ ಈ ಕಾವ್ಯದ ಮೂಲ ಉದ್ದೇಶ, ಅದುವೇ. ಆ ಕಾರಣಕ್ಕಾಗಿಯೇ ನಾನು ಪ್ರಾರಂಭದಲ್ಲಿ ಹೇಳಿದ ಶ್ಲೋಕ ಹ್ಲಾದೈಕಮಯೀಂ, ಇಡೀ ಸಂತೋಷವನ್ನ ಕೊಡುವಂತ ಆಹ್ಲಾದವನ್ನೇ ಆನಂದವನ್ನೇ ತುಂಬಿಕೊಂಡಿರುವಂತ ಅನ್ನೋ ಅರ್ಥದಲ್ಲಿ ಅಂತ ಹ್ಲಾದೈಕಮಯಿ ಕಾವ್ಯದ ಬಗ್ಗೆ ನಾವು ಮಾತಾಡ್ಬೇಕು. ಇಂತಹ ಲೋಕಾನುಭವವನ್ನ, ಕಲಾನುಭವವನ್ನ ಕಟ್ಟಿಕೊಡುವಂಥದ್ದು ಈ ಕಲಾಕೃತಿಗಳ ಉದ್ದೇಶ. ಆ ಕಲಾನುಭವದ ಮೂಲಕ ನಮಗೆ ಸಿಗುವಂತ ಆನಂದ. ಹೀಗಾಗಿ ಈ ಒಂದು ವ್ಯಾಪಕ ದೃಷ್ಟಿಯಿಂದ ನೋಡೋದಾದ್ರೆ, ವ್ಯಾಪಕ ಅರ್ಥದಲ್ಲಿ ನಾವು ವಿವೇಚನೆ ಮಾಡೋದಾದ್ರೆ, ಪ್ರತಿಯೊಂದು ಕಾವ್ಯವೂ ಕೂಡ ಒಂದು ಕಲಾಕೃತಿಯೇ. ಅದನ್ನು ನಾವು ಕಲಾಕೃತಿ ಅಂತಾನೆ ಪರಿಗಣಿಸ್ಬೇಕಾಗ್ತದೆ, ಪ್ರತಿಯೊಂದು ಕಾವ್ಯವೂ ಕೂಡ. ಅಂತಹ ಕಲಾಕೃತಿ ನಮ್ಮ ಎದುರಿಗೆ ಸಿಕ್ಕಾಗ ಆಗ ಅವು ಬೇರೆ ಬೇರೆ ಮಾಧ್ಯಮ ಇರಬಹುದು. ಈ ಶಿಲ್ಪ ಒಂದು ಕಲಾಕೃತಿ, ಅದು ಬೇರೆ ಮಾಧ್ಯಮ. ಪೇಂಟಿಂಗ್, ಚಿತ್ರಕಲೆ, ಅದು ಒಂದು ಕಲಾಕೃತಿ, ಅದು ಬೇರೆ ಮಾಧ್ಯಮ. ಮಾಧ್ಯಮಗಳು ಬೇರೆ ಇರಬಹುದು. ಕೊಡುವ ಆನಂದ, ಸಿಗುವ ಆನಂದ, ಖುಷಿ, ಅದು ಒಂದೇ. ಅದನ್ನು ನಾನು ವಿವರಿಸ್ಲಿಕ್ಕೆ ಆಗುದಿಲ್ಲ. ಅಂಥದ್ದೊಂದು ಸುಂದರವಾದಂತ ಆನಂದವನ್ನ ತಂದುಕೊಡ್ತದೆ. ಹೀಗೆ ಅಂದ್ರೆ ಇದನ್ನ ನಾವು ಆನಂದ ಅಂತ ನಾನು ಪದೇ ಹೇಳ್ತಿದ್ದೇನೆ, ಆನಂದ ಆನಂದ ಅಂತ. ಹಾಗಾದ್ರೆ ಇದಕ್ಕೆ ಕಾವ್ಯ ಮೀಮಾಂಸೆ ಅಂತ ಯಾಕೆ ಹೇಳ್ಬೇಕು? ನಾವು ಆನಂದ ಮೀಮಾಂಸೆ ಅಂತ ಹೇಳೋಣ, ತಪ್ಪೇನಿದೆ? ನಾನು ಪ್ರಕೃತಿಯನ್ನ ಅನುಭವಿಸ್ತೇನೆ. ಏನ್ ಅನುಭವಿಸಿದೆಯಾ ಪ್ರಕೃತಿಯಲ್ಲಿ? ಪ್ರಕೃತಿ ನೋಡಿದಾಗ ನಿನ್ಗೆ ಏನ್ ಅನುಭವಿಸ್ತದೆ? ಹೌದು, ಜೋಗ ಜಲಪಾತ ಧುಮ್ಮಿಕ್ಕಿದ್ರೆ ನಿನಗೆ ಯಾಕೆ ಆನಂದ ಆಗ್ತದೆ? ಅದರ ಸೌಂದರ್ಯ ಬಹಳ ಅದ್ಭುತವಾದಂತಹ ಸೌಂದರ್ಯ, ರಮಣೀಯ, ಅಂತಹ ಸೌಂದರ್ಯವಾದಂತಹ ಅನುಭವವನ್ನ ನಾನು ಅನುಭವಿಸಿದೆ. ಏನೊಂದು ಹೊಸ ಪದ, ಸೌಂದರ್ಯವನ್ನ ಅನುಭವಿಸಿದೆ, ಅದಕ್ಕಾಗಿ ನನಗೆ ಆನಂದ ಸಿಕ್ತು. ಹಾಗಾದ್ರೆ ಆನಂದ ಮತ್ತು ಸೌಂದರ್ಯ ಏನಿವೆರಡು ಶಬ್ದಗಳು? ಬೇರೆ ಬೇರೆಯಾ, ಒಂದೇಯಾ? ಈ ರೀತಿಯ ಯೋಚನೆಗಳು ನಮ್ಮ ಒಳಗೆ ಮೂಡ್ತಾ ಹೋಗ್ತದೆ. ಈ ಸೌಂದರ್ಯ ಅನ್ನೋದನ್ನ ಪಾಶ್ಚಾತ್ಯರು ಅದನ್ನ ಸೌಂದರ್ಯ ಮೀಮಾಂಸೆ ಅಂತಾನೆ ಕರೀತಾರೆ. ಇಸ್ಥೆಟಿಕ್ಸ್ ಅಂತ ಕರೀತಾರೆ. ಅದಕ್ಕೆ ಸೌಂದರ್ಯ ಮೀಮಾಂಸೆ ಅನ್ನೋದೇ ಒಂದು ಪ್ರತ್ಯೇಕ ಭಾಗ. ಅದು ತತ್ವಶಾಸ್ತ್ರದ ಒಂದು ಭಾಗವಾಗಿಯೋ ಅಥವಾ ತತ್ವಶಾಸ್ತ್ರಕ್ಕೆ ಅನುಗುಣವಾಗಿ ಅದರ ಚರ್ಚೆಗಳು ನಡೆದಿದೆ ಪಾಶ್ಚಾತ್ಯರಲ್ಲಿ ಅನ್ನೋದಕ್ಕಿಂತ ಹೆಚ್ಚು ಯುರೋಪಿಯನ್ನರಲ್ಲಿ ಅನ್ನೋದು ಸರಿ ಅಂತ ನನ್ನ ಭಾವನೆ. ಯಾಕಂದ್ರೆ ಯುರೋಪಿಯನ್ನರಲ್ಲಿ ಅದು ಹೆಚ್ಚು ಚರ್ಚೆಗೆ ಒಳಪಟ್ಟಂತ ಇದು. ಆದ್ರೂ ಕೂಡ ನಾವು ಅದನ್ನ ಪಾಶ್ಚಾತ್ಯ ಅಂತ ಇಟ್ಕೊಳ್ಳೋದ್ರಿಂದ ಪಾಶ್ಚಾತ್ಯ ಅನ್ನೋ ಶಬ್ದವನ್ನೇ ನಾವು ಬಳಸ್ಕೊಳ್ಳೋಣ. ಈಗ ನಾನು ಕಾವ್ಯದಿಂದ ಸಿಗುವ ಆನಂದ, ಅಲ್ಲಿ ಅನುಭವಿಸುವ ಸೌಂದರ್ಯ, ಅದ್ರ ಬಗ್ಗೆ ಅದು ಯಾರಿಗೆ ಸಿಗ್ತದೆ? ಸಿಕ್ಕೋದು ಯಾರಿಗೆ?
ಕಾವ್ಯದ ಓದುಗನಿಗೆ, ಕಾವ್ಯದ ಓದುಗ ಅಥವಾ ಪ್ರಕೃತಿಯ ನೋಡುಗ, ಆಸ್ವಾದಿಸುವ ನೋಡುಗ, ಅವನಿಗೆ ಸಿಗ್ತದೆ. ಓಹೋ, ಹಾಗಾದ್ರೆ ಆ ಜನ ಯಾರದು? ಆತನನ್ನ ನಾವು ಸಹೃದಯ ಅನ್ನೋ ಶಬ್ದದಿಂದ ನಾವನ್ನ ಅಲಂಕಾರಗೊಳಿಸಿದ್ದೇವೆ. ಓದುಗ ಅಂದ್ರೆ ಅದು ಜಸ್ಟ್ ರೀಡರ್ ಅಂತ ಆಗ್ತದೆ. ರೀಡರ್, ರೀಡರ್ ಅಲ್ಲ, ಸಹೃದಯ. ಸಹೃದಯ ಅಂದ್ರೆ ಹೃದಯದ ಮೂಲಕ ಅವನನ್ನ ಆಹ್ವಾನಿಸೋದು. ಹೃದಯ ಸಹಿತ ಇದ್ದವನು ಅಂತ ಅರ್ಥ. ಎಲ್ಲರೂ ಸಹೃದಯರೇ, ಶಬ್ದಾರ್ಥ ಬೇಡ. ಆದ್ರೆ ಸಹೃದಯ ಅಂದ್ರೆ ಅದನ್ನ ಅನುಭವಿಸುವವನು ಅನ್ನೋ ಶಬ್ದದಲ್ಲಿ ನಾವು ಸಹೃದಯನ ಅಂದ್ರೆ ಸಹೃದಯನಿಗೂ ಕವಿಗೂ ಕಾವ್ಯಕ್ಕೂ ಸಂಬಂಧಗಳು ಇರ್ತವೆ. ಇಷ್ಟು ನಾವೊಂದು ಇನ್ನಿಟ್ಕೊಂಡು ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದ್ರೆ ಕಾವ್ಯ ಮೀಮಾಂಸೆ ಅನ್ನೋ ಶಬ್ದವನ್ನ ಬಳಸ್ತೇವೆ. ಈಗಾಗಲೇ ಪಂಡಿತರಾದಂಥ ಪಾದಕಲ್ ವಿಷ್ಣು ಭಟ್ರು ಹೇಳಿದ್ರು, ಮೀಮಾಂಸಾ ಶಾಸ್ತ್ರ ಬೇರೆಯೇ ಇದೆ, ಮೀಮಾಂಸೆ ಅನ್ನೋದು ಬೇರೆಯೇ ಇದೆ. ಇದು ಕಾವ್ಯ ಮೀಮಾಂಸೆ. ಮೀಮಾಂಸೆ ಅನ್ನುವ ಶಬ್ದದ ಅರ್ಥವೇ ವಿಮರ್ಶೆ, ಚರ್ಚೆ, ಜಿಜ್ಞಾಸೆ, ನಿಷ್ಕರ್ಷೆ, ಈ ರೀತಿಯ ಅರ್ಥಗಳನ್ನ, ಅದು ನೇರ ಅರ್ಥ ಇಲ್ಲದಿದ್ರು ಕೂಡ ಅದರ ಒಳ ಅರ್ಥಗಳು ಅದನ್ನೇ ಧ್ವನಿಸ್ತಾ ಇರ್ತವೆ. ಅಂದ್ರೆ ಕಾವ್ಯದ ಬಗೆಗಿನ ಚಿಂತನೆ, ಚರ್ಚೆ, ಜಿಜ್ಞಾಸೆ, ನಿಷ್ಕರ್ಷೆ, ಇದು ಕಾವ್ಯ ಮೀಮಾಂಸೆ. ಹಾಗಾದ್ರೆ ಇದು ಕೇವಲ ಹೃದಯದಿಂದ ನಡೀತದ ಇಂಥದ್ದೊಂದು ಮೀಮಾಂಸೆ, ಇಂಥದ್ದೊಂದು ಚರ್ಚೆ? ಕೇವಲ ಹೃದಯಕ್ಕೆ ಆನಂದ ಸಿಕ್ಕಿಬಿಟ್ಟು ಮಾತ್ರಕ್ಕೆ ನಡೀತದ? ಇಲ್ಲ. ಇದು ನಮ್ಮ ಹೃದಯವನ್ನು ತಲುಪಿದ್ರು ಕೂಡ, ನಮಗೆ ಆನಂದವನ್ನು ನೀಡಿದ್ರು ಕೂಡ, ಇಂಥದ್ದೊಂದು ಚರ್ಚೆ ಇದೆಯಲ್ಲ, ಇದು ಕೇವಲ ಹೃದಯಕ್ಕೆ ಸಂಬಂಧಪಟ್ಟಿಲ್ಲ, ಇದು ಬುದ್ಧಿಗೂ ತರ್ಕಕ್ಕೂ ಸಂಬಂಧಪಟ್ಟಿದೆ. ಬುದ್ಧಿ ತರ್ಕಗಳನ್ನ ಒಳಗೊಂಡೇ ಇದನ್ನ ನಾವು ವಿವೇಚಿಸಬೇಕಾಗ್ತದೆ. ಆ ಬುದ್ಧಿ ತರ್ಕಗಳನ್ನ ಒಳಗೊಂಡಿರೋದ್ರಿಂದ ಇದು ಒಂದು ರೀತಿಯ ಕಲಾಕ್ರಿಯೆ ಹೇಗೆಯೋ, ಆ ಕಲಾಕ್ರಿಯೆ ಜೊತೆಗೆ ಬೌದ್ಧಿಕ ಕ್ರಿಯೆಯೂ ಕೂಡ ಇದರ ಒಳ ಸೇರ್ಕೊಂಡಿದೆ. ನಾವು ಇವತ್ತು ಕಾವ್ಯ ಮೀಮಾಂಸೆ ಅನ್ನುವ ಶಬ್ದವನ್ನ ಬಹಳಷ್ಟು ಬಳಸ್ತೇವೆ. ಭಾರತೀಯ ಕಾವ್ಯ ಮೀಮಾಂಸೆ ಅಂತನೂ ಹೇಳ್ತೇವೆ. ಈಗಾಗಲೇ ವಿದ್ವಾಂಸರು ಹೇಳಿದ ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆ ಅನ್ನುವುದರ ಕಾವ್ಯ ಮೀಮಾಂಸೆಯ ಏನು ಹರಿವು ನಮಗೆ ಹರಿದು ಬಂದದ್ದೇ ಸಂಸ್ಕೃತ ಕಾವ್ಯಗಳ ಮೂಲಕ, ಸಂಸ್ಕೃತದ ಲಾಕ್ಷಣಿಕರ ಮೂಲಕ. ಇಂಥದ್ದೊಂದು ಚಿಂತನೆ, ಚರ್ಚೆ ನಡೆದದ್ದು ಅಲ್ಲಿ. ಅದು ಭಾರತೀಯವಾದಂತ ಎಲ್ಲ ವಿಚಾರಗಳನ್ನ ಒಳಗೊಂಡದ್ರಿಂದ ಅದಕ್ಕೆ ನಾವು ಭಾರತೀಯ ಕಾವ್ಯ ಮೀಮಾಂಸೆ, ಮತ್ತು ಭಾರತದಲ್ಲಿ ಅದು ಚರ್ಚೆ ಆಗಿದ್ದರಿಂದ ಅದು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳ್ತಾ ಹೋಗ್ತೇವೆ. ಅಂದ್ರೆ ಕಾವ್ಯದ ಕುರಿತು ಚರ್ಚೆ, ಕಾವ್ಯದ ಬಗೆಗಿನ ಚರ್ಚೆ, ಕಾವ್ಯದ ಸ್ವರೂಪದ ಬಗ್ಗೆ ಚರ್ಚೆ, ಕಾವ್ಯದ ಲಕ್ಷಣಗಳ ಬಗ್ಗೆ ಚರ್ಚೆ, ಈ ರೀತಿಯ ಅವುಗಳನ್ನ ಬೇರೆ ಬೇರೆ ವಿಭಿನ್ನವಾಗಿ ಇಡ್ಸ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡುವಂತ, ಅದರ ಬಗ್ಗೆ ಚರ್ಚಿಸುವಂತ ಒಂದು ಕ್ರಿಯೆಯನ್ನ ನಡೀತದಲ್ಲ, ಅದನ್ನ ನಾವು ಕಾವ್ಯ ಮೀಮಾಂಸೆ ಅನ್ನೋ ಶಬ್ದದಲ್ಲಿ ಬಳಸ್ತೇವೆ. ಆದ್ರೆ ಒಂದು ವಿಷಯ ಏನಂದ್ರೆ, ಇದಕ್ಕೆ ಸರಿಯಾಗಿ ಹೇಳೋದಾದ್ರೆ ಪ್ರಾರಂಭದಲ್ಲಿ ಇದನ್ನ ಕಾವ್ಯ ಮೀಮಾಂಸೆ ಅಂತ ಯಾರು ಕರೀಲೇ ಇಲ್ಲ, ಯಾರು ಕರೆದಿಲ್ಲ. ನಮ್ಮ ಭಾರತೀಯ ಲಾಕ್ಷಣಿಕರೆಲ್ಲ ಇದನ್ನ ಅಲಂಕಾರ ಶಾಸ್ತ್ರ ಅಂತ ಕರೆದಿದ್ರು, ಕಾವ್ಯ ಮೀಮಾಂಸೆ ಅಂತ ಹೇಳಲಿಲ್ಲ. ಮೀಮಾಂಸೆ ಬಗ್ಗೆ ಚರ್ಚೆ ಇರಲಿಲ್ಲ. ಇದನ್ನ ಅಲಂಕಾರ ಶಾಸ್ತ್ರ ಅನ್ನೋ ರೀತಿಯಲ್ಲಿ ಬಳಸಿದ್ದೀರಿ. ಯಾವಾಗ ಕ್ರಿಸ್ತ ಶಕ 9ನೇ ಶತಮಾನದ ಹೊತ್ತಿಗೆ ರಾಜಶೇಖರ ಅಂತ ಒಬ್ಬ ಲಾಕ್ಷಣಿಕ ಬರ್ತಾನೆ, ಅಲಂಕಾರಿಕ ಬರ್ತಾನೆ. ಆ ರಾಜಶೇಖರ ಇದನ್ನ ಕಾವ್ಯ ಮೀಮಾಂಸೆ ಅಂತ ಕರೆದ. ಹೀಗಾಗಿ ಆ 9ನೇ ಶತಮಾನದ ಹೊತ್ತಿಗೆ ಇದನ್ನೊಂದು ಮೀಮಾಂಸೆ ಅನ್ನೋ ಅರ್ಥದಲ್ಲಿ ಆಯ್ತು. ಯಾಕಂದ್ರೆ ಇದಕ್ಕೆ ಮೊದಲು ಅದನ್ನ ಅಲಂಕಾರ ಶಾಸ್ತ್ರ, ನಾನು ಹೇಳಿದಾಗೆ ಭಾಮಹ ಅನ್ನುವಂಥ ಮೊದಲ ಕಾವ್ಯಶಾಸ್ತ್ರಜ್ಞ, ಕಾವ್ಯದ ಬಗ್ಗೆ ತನ್ನ ವಿಚಾರಗಳನ್ನ ಮಂಡಿಸುವ ಮೊದಲ ಅಂತ ಹೇಳಿದ್ದೇನೆ. ಆದ್ರೆ ಅದಕ್ಕಿಂತ ಮೊದಲು ಇದ್ದಾರೆ. ಆದ್ರೆ ಇದನ್ನೇ ಮೊದಲು ಅಂತ ಯಾಕೆ ಹೇಳ್ತೇನೆಂದ್ರೆ, ಆತ ಸ್ಪಷ್ಟವಾಗಿ ಕಾವ್ಯ ಮತ್ತು ಅಲಂಕಾರಗಳ ಬಗ್ಗೆ ಚರ್ಚೆ ಮಾಡಿದಂಥ ಮೊದಲ ವ್ಯಕ್ತಿ. ಹೀಗಾಗಿ ಭಾಮಹನನ್ನ ನಾವು ಮೊದಲ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಭರತನ ನಾಟ್ಯಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ವಿವರವಾದಂತಹ ಪ್ರಸ್ತಾಪಗಳು ಬಂದಿದ್ದಾವೆ. ಆದ್ರೆ
ಅದು ಸಂಪೂರ್ಣವಾಗಿ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಅಲ್ಲಿ ಬೇರೆ ನಟನೆಯ ಭಾಗಗಳು, ಆಂಗಿಕ, ವಾಚಿಕ, ಇದೆಲ್ಲ ಆಹಾರ್ಯ, ಇದೆಲ್ಲದರ ಬಗ್ಗೆ ಅಲ್ಲಿ ಚರ್ಚೆಗಳಾಗ್ತವೆ. ಹೀಗಾಗಿ ಅಲ್ಲಿ ಹೆಚ್ಚು ನಾಟಕದ ವಿಷಯವಾಗಿ ಚರ್ಚೆಗಳಾಗ್ತದೆ. ಕಾವ್ಯದ ಬಗ್ಗೆ ಆಗಿದೆ, ಚರ್ಚೆ ಆಗಿದೆ. ಅದರಲ್ಲಿ ಒಂದು ಅಧ್ಯಾಯದಲ್ಲಿ ಮಾತ್ರ ಒಂದು ಸಣ್ಣ ಚರ್ಚೆ ಆಗ್ತದೆ. ಆ ಕಾರಣಕ್ಕಾಗಿ ಭಾಮಹ ಮೊದಲ ಆಲಂಕಾರಿಕ ಅಂತ ಹೇಳಬಹುದು ಏನೋ. ಭರತನನ್ನು ಕೂಡ ನಾವು ಮೊದಲ ಮೀಮಾಂಸಕ ಅಂತ ಕರಿಬೇಕಾಗ್ತದೆ. ಆತನ ಕಾವ್ಯಾಲಂಕಾರ ಆಗ್ತದೆ. ಆನಂತರ ವಾಮನ ಅನ್ನುವಂಥ ಒಬ್ಬ ಲಾಕ್ಷಣಿಕ, ಆತ ಕಾವ್ಯಾಲಂಕಾರ ಸೂತ್ರ ಅಂತ ಬರೀತಾನೆ. ಆನಂತರ ರುದ್ರಟ ಅನ್ನುವಂತಹ ಕಾವ್ಯಾಲಂಕಾರ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಆಮೇಲೆ ಉದ್ಭಟ ಅನ್ನುವಂಥ ಒಬ್ಬ ಲಾಕ್ಷಣಿಕ, ಆತ ಕಾವ್ಯಾಲಂಕಾರ ಸಾರ ಸಂಗ್ರಹ ಅನ್ನುವಂಥ ಶಬ್ದ ಬರ್ತದೆ. ಇಲ್ಲಿ ನೀವು ಗಮನಿಸ್ತಾ ಹೋಗಿ, ಕಾವ್ಯಾಲಂಕಾರ, ಕಾವ್ಯಾಲಂಕಾರ ಸೂತ್ರ, ಕಾವ್ಯಾಲಂಕಾರ ಸಾರ ಸಂಗ್ರಹ ಎಲ್ಲವೂ ಕೂಡ ಅಲಂಕಾರ, ಅಲಂಕಾರ, ಅಲಂಕಾರ. ಹಾಗಾಗಿ ಅಂದ್ರೆ ಈ 6ನೇ ಶತಮಾನದ ನಂತರದೂ ಕೂಡ ವಾಮನ ಮತ್ತು ಅವರೆಲ್ಲರೂ ಕೂಡ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟವರು, ಅಲಂಕಾರವನ್ನೇ ಕಾವ್ಯದ ಜೀವಾಳ ಅಂತ ಅಂದುಕೊಂಡವರು. ಹೀಗಾಗಿ ಅಂಥದ್ದೊಂದು ಯೋಚನೆ, ಅಂಥದ್ದೊಂದು ಸಿದ್ಧಾಂತಗಳು ಆಗ ಪ್ರಾರಂಭ ಆಗಿತ್ತು. ಅದಕ್ಕೆ ಒಲವು ಇಟ್ಟುಕೊಂಡೇ ಹಲವಾರು ಗ್ರಂಥಗಳು ಬಂದದ್ದು ಇದೆ. ಅಲಂಕಾರ ಅಂದ್ರೆ ಆಗ ಡಾಕ್ಟರ್ ಮಾಧವ್ ಪೆರಾಜ್ ಅವರು ಹೇಳ್ತಾ ಇದ್ರು, ಶಬ್ದಗಳ ಉಕ್ತಿ ವೈಚಿತ್ರ್ಯ, ಶಬ್ದಗಳನ್ನ ನಾವು ಹೇಗೆ ಯಾವ ರೀತಿಯಲ್ಲಿ ಹೇಳ್ತೇವೋ ಅದರ ಮೇಲೆ ಅದರ ಸೌಂದರ್ಯ ನಿಲ್ತದೆ ಭಾಷೆ. ಹಾಗೆ ಅಲಂಕಾರ ಅನ್ನೋದು ಕೂಡ ಒಂದು ರೀತಿಯ ಭಾಷೆಯ ಉಕ್ತಿ ವೈಚಿತ್ರ್ಯ, ಅಥವಾ ನಾನು ಮಾತನಾಡುವ ಶೈಲಿಯ ವೈಚಿತ್ರ್ಯ, ಅಥವಾ ಮಾತನಾಡುವಂತ ಶೈಲಿ, ಮಾತಿನ ಶೈಲಿ, ಮಾತಿನ ಚಮತ್ಕಾರ, ಹೀಗೆಲ್ಲ ಹೇಳ್ಬೋದು. ಅಥವಾ ಉಕ್ತಿ ಸೌಂದರ್ಯ, ವಾಕ್ಚಾತುರ್ಯ, ಈ ಎಲ್ಲ ರೀತಿಯಿಂದ ನಾವು ಒಂದು ಅಲಂಕಾರವನ್ನು ಹೇಳ್ಬೋದು. ಇಂಥದ್ದೊಂದು ಕ್ರಮ ಪಾಶ್ಚಾತ್ಯರಲ್ಲೂ ಕೂಡ ಇದೆ. ಪ್ರಥಮದಲ್ಲಿ ಆ ರೀತಿಯ ಒಂದು ಯೋಚನೆಗಳು ಇದ್ದಿದೆ. ಅಲ್ಲಿ ಇದನ್ನ ರೆಟೋರಿಕ್ ಅಂತ ಕರೆದಿದ್ದಿದೆ. ಆ ರೆಟೋರಿಕ್ ಆಗಿ ಅದನ್ನ ಗುರುತಿಸಿದ್ರೆ ಅದನ್ನ ಮತ್ತೆ ಮುಂದೆ ಆಗಾಗ ಸಂದರ್ಭ ಬಂದಾಗ ಅದರ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗೋಣ. ಈ ಕಾವ್ಯಮೀಮಾಂಸೆ ಅಲಂಕಾರ ಶಾಸ್ತ್ರ ಅಂತ ಏನಾಯ್ತು, ಯಾಕಂದ್ರೆ ಆಗ ವಾಮನನ್ನಂತ ಒಬ್ಬ ಏನ್ ಕಾವ್ಯಾಲಂಕಾರ ಸೂತ್ರ ಬರೀತಾನೆ, ಆತ ಹೇಳ್ತಾನೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಅನ್ನೋ, ಅಲಂಕಾರದಿಂದಲೇ ಆ ಕಾವ್ಯವನ್ನ ಗ್ರಹಿಸಬೇಕು, ಕಾವ್ಯವನ್ನ ನಾವು ಗ್ರಹಿಸ್ತೇವೆ ಅಂತ. ಅದೇ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಅಂತ ಹೇಳಿದಂತ ವಾಮನನೇ ಇನ್ನೊಂದು ಕಡೆಗೆ ಮುಂದಿನ ಸೂತ್ರದಲ್ಲಿ ಸೌಂದರ್ಯಂ ಅಲಂಕಾರ, ಕಾವ್ಯವನ್ನ ಅಲಂಕಾರದಿಂದ ನಾವು ಗುರುತಿಸ್ಬೇಕು, ಅದು ಗ್ರಹಿಸಲ್ಪಡ್ತದೆ ಅಂತ ಹೇಳಿದ್ರೆ ಏನಂಗಾದ್ರೆ ಕಾವ್ಯ ಅಲಂಕಾರ ಅಂದ್ರೆ ಏನು ಅಂದ್ಕೂಳೆ ಸೌಂದರ್ಯಂ ಅಲಂಕಾರ ಅಂತ ಹೇಳ್ತಾರೆ. ಸೌಂದರ್ಯವೇ ಅಲಂಕಾರ. ಈ ಎರಡು ಶಬ್ದಗಳ ಬಗ್ಗೆ ಒಂದು ಸಣ್ಣ ನೋಟ ಬೀರೋಣ. ನಾನಾಗ ಪಾಶ್ಚಾತ್ಯರಲ್ಲಿ ಮೊದಲಿಗೆ ಇದ್ದದ್ದು ಏನು ರೆಟೋರಿಕ್ ಅಂದ್ರೆ ಉಕ್ತಿ ವೈಚಿತ್ರ್ಯ, ಮಾತಿನ ಜಾಣ್ಮೆ ಅಂತ ಹೇಳಿದ್ವಿ. ಅದು ಈ ಭಾಷಣ ಕಲೆ ಇತ್ಯಾದಿಗಳಿಗೆಲ್ಲ ಉಪಯೋಗಿಸ್ತಾ ಇದ್ದಂತ ರೆಟೋರಿಕ್. ಆಗ ಇನ್ನೊಂದು ಹೇಳಿದೆ, ಸೌಂದರ್ಯ ಮೀಮಾಂಸೆ ಅನ್ನೋದೊಂದು ಇದೆ ಅವರ ಪಾಶ್ಚಾತ್ಯರಲ್ಲಿ, ಅದನ್ನ ಇಸ್ಥೆಟಿಕ್ಸ್ ಅಂತ ಕರೀತಾರೆ. ಅಲ್ಲಿ ಪಾಶ್ಚಾತ್ಯರಲ್ಲಿ ಈ ಎರಡು ಕೂಡ ಭಿನ್ನ ಭಿನ್ನ ಶಾಖೆಗಳು, ರೆಟೋರಿಕ್ ಮತ್ತು ಇಸ್ಥೆಟಿಕ್ಸ್ ಎರಡೂ ಕೂಡ ಭಿನ್ನ ಶಾಖೆಗಳೇ. ಆದರೆ ಭಾರತೀಯ ಸನ್ನಿವೇಶದಲ್ಲಿ, ಭಾರತೀಯ ಸಂದರ್ಭದಲ್ಲಿ ಅಲಂಕಾರ ಮತ್ತು ಕಾವ್ಯಗಳೆರಡು ಅಂದ್ರೆ ರೆಟೋರಿಕ್ ಅಂಡ್ ಇಸ್ಥೆಟಿಕ್ಸ್ ಎರಡೂ ಕೂಡ ಕಾವ್ಯದ ಭಾಗವೇ, ಕಾವ್ಯದ ಒಳಗುಟ್ಟು ಅದು. ಈ ರೀತಿಯ ಒಂದು ಏನು ಚಿಂತನೆಗಳು ನಡೆದಿದೆ. ಹೀಗೆ ಕಾವ್ಯದ ಬೇರೆ ಬೇರೆ ಅಂಶಗಳನ್ನ ಒಳಪಡಿಸ್ತಾ ಹೋದ ಹಾಗೆ ಅದು ಅಲಂಕಾರ ಪದಕ್ಕೆ ಸೀಮಿತವಾಗಿ ಪ್ರಾರಂಭದಲ್ಲಿ ಅಂತ ಅನಿಸಿದ್ರು ಕೂಡ ನಂತರ ಅದು ವಿಭಿನ್ನ ತಿರುವುಗಳನ್ನ ಪಡೆದದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಈ ಭಾಮಹ ಅಂತ ನಾನು ಹೇಳಿದೆ, ಭಾಮಹ ಸುಮಾರು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬರ್ತಾನೆ ಭಾಮಹ ಅಂತ ಹೇಳಿದೆ. ಮತ್ತು ಭರತನ ಬಗ್ಗೆ ಹೇಳಿದೆ. ಭರತ ಕ್ರಿಸ್ತಪೂರ್ವ 1ನೇ ಶತಮಾನದ, ಇವೆಲ್ಲ ಅಂದಾಜುಗಳೇ, ಯಾವ ನಿಖರವಾದ ಇದು ಅಲ್ಲ, ಏನು ದಿನಾಂಕವನ್ನು ನಿರ್ಧಪಡಿಸ್ಲಿಕ್ಕೆ ಆಗೋದಿಲ್ಲ.
ಆದ್ರೆ ಅದು ಚರ್ಚೆಗೆ ಒಳಪಟ್ಟು ಒಂದು ನಿಷ್ಕರ್ಷಕ್ಕೆ, ವಿದ್ವಾಂಸರ ನಿಷ್ಕರ್ಷಕ್ಕೆ ಬಂದಾಗ ಅದು ಕ್ರಿಸ್ತಪೂರ್ವ 1, ಇದು ಕ್ರಿಸ್ತಪೂರ್ವ 6 ಭಾಮಹ ಅಂತ ಅಂದ್ಕೊಳ್ಳುವ. ಹಾಗಾದ್ರೆ ನಮ್ಮ ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಭಾಮಹನಿಗಿಂತ ಮೊದಲು ಅಥವಾ ಭರತನಿಗಿಂತ ಮೊದಲು ಈ ಕಾವ್ಯ ಮೀಮಾಂಸೆಯ ಬಗ್ಗೆ ಚರ್ಚೆಯೇ ಆಗಲಿಲ್ವೇ ಅನ್ನೋ ಸಹಜವಾದಂತಹ ಕುತೂಹಲ ನಿಮ್ಮಲ್ಲಿ ಮೂಡಿರೋ ಸಾಧ್ಯತೆ ಇದೆ. ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯ ಮೊದಲ ಆಕರಗಳು ಅಂತ ನಾವು ಹೇಳೋದಾದ್ರೆ ವೇದಗಳು ಅಂತ ನಾವು ಹೇಳ್ತೇವೆ. ವೇದಗಳು ಭಾರತೀಯ ಸಾಹಿತ್ಯ ಪರಂಪರೆಯ ಮೊದಲ ಆಕರಗಳು. ಅದನ್ನು ಕೂಡ ನಾವು ಇಷ್ಟೇ ಕಾಲದ ಹಿಂದೆ ಅಂತ ನಾವು ಹೇಳಲಿಕ್ಕಾಗದಿದ್ರು ಕೂಡ ವಿದ್ವಾಂಸರು ನಿಖರಪಡಿಸಿಕೊಂಡದ್ದು ಸುಮಾರು ಕ್ರಿಸ್ತಪೂರ್ವ 2000ದಿಂದ 1500 ಆ ಸಂದರ್ಭದಲ್ಲಿ ಈ ವೇದಗಳ ರಚನೆ ಆಗಿರಬಹುದು ಅನ್ನುವಂಥ ಒಂದು ನಿಷ್ಕರ್ಷೆಗೆ ಇದರಲ್ಲಿ ಬರ್ತಾರೆ. ವೇದಗಳು ನಮ್ಮ ಮೊದಲ ಕಾವ್ಯದ ಉದಾಹರಣೆಗಳಾದ್ರೆ ಅವುಗಳನ್ನ ಕಾವ್ಯ ಅಂತಲೂ ಪರಿಗಣಿಸಬಹುದು. ಅದಕ್ಕೆ ಒಂದು ಧಾರ್ಮಿಕ ಚೌಕಟ್ಟು ಒದಗಿ ಬಂದಿದೆ, ಇಲ್ಲ ಅಂತಲ್ಲ ವೇದಗಳಿಗೆ. ಆದ್ರೆ ಆ ಧಾರ್ಮಿಕ ಚೌಕಟ್ಟನ್ನ ಹೊರತುಪಡಿಸಿ ಅದನ್ನ ನಾವು ನಿಷ್ಕರ್ಷೆ ಮಾಡೋದಾದ್ರೆ ಅಲ್ಲಿ ಅವು ವೇದಗಳು ಕೂಡ ಒಂದು ರೀತಿಯ ಕಾವ್ಯ ಸ್ವರೂಪದಲ್ಲೇ ಇದ್ದಾವೆ. ಯಾಕಂದ್ರೆ ಅವುಗಳಲ್ಲಿ ಉಪಮಾ, ಅತಿಶಯೋಕ್ತಿ, ರೂಪಕ, ದೀಪಕ ಮೊದಲಾದ ಅಲಂಕಾರಗಳ ಬಳಕೆಯಾಗಿದ್ದನ್ನ ನಾವು ಕಾಣ್ತೇವೆ. ಆದ್ರೆ ಅಲಂಕಾರಗಳ ಬಳಕೆ ಇದೆ, ಆದ್ರೆ ಎಲ್ಲಿಯೂ ಕೂಡ ಅಲಂಕಾರದ ಲಕ್ಷಣಗಳ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಯಾವ ವೇದದಲ್ಲಾಗಿ ಅದ್ರ ಬಗ್ಗೆ ಪ್ರಸ್ತಾಪವೇ ಬರೋದಿಲ್ಲ. ಈ ವೇದವನ್ನ ತಿಳಿದುಕೊಳ್ಳಿಕ್ಕೆ 6 ವೇದಾಂಗಗಳು ಅಂತಿದ್ದಾವೆ. ಅದಕ್ಕೆ ನಮ್ಮ ಅಮರಕೋಶದಲ್ಲಿ ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅನ್ನುವಂಥ ಈ ವೇದಗಳಿಗೆ ಪೂರಕವಾದಂತಹ ಸಾಹಿತ್ಯ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಈ 6 ವೇದಾಂಗಗಳು, ಷಡಂಗಗಳು ಅನ್ನುವಂಥ ಮಾತು. ನಮಗೆ ವ್ಯಾಕರಣ ಗೊತ್ತಿದೆ, ಛಂದಸ್ಸು ಗೊತ್ತಿದೆ. ನಿರುಕ್ತ ಅಂದ್ರೆ ಶಬ್ದದ ವ್ಯುತ್ಪತ್ತಿಯನ್ನು ತಿಳಿಸುವಂತ ಶಾಸ್ತ್ರ, ಜ್ಯೋತಿಷ ಗೊತ್ತಿದೆ. ಹೀಗೆ ಇವುಗಳು ಅದರ ವೇದಾಂಗಗಳು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಅಲಂಕಾರದ ಬಗ್ಗೆ, ಕಾವ್ಯದ ಇದ್ರ ಬಗ್ಗೆ ಸಿಕ್ಕುತ್ತಾ ಇರುವಂತದ್ದು ಸುಮಾರು ಕ್ರಿಸ್ತಪೂರ್ವ 8ನೇ ಶತಮಾನದ ಸಂದರ್ಭದಲ್ಲಿ. 8ನೇ ಶತಮಾನದ ಸಂದರ್ಭ ಇದೆಲ್ಲ ಅಂದ್ರೆ ನಾನು ವೇದಗಳು ಕ್ರಿಸ್ತಪೂರ್ವ 2000 ಮತ್ತು 1500 ಅಂತ ನಾವು ಗುರುತಿಟ್ಕೊಂಡ್ವಿ. ಅದಾದ ಬಹುದೊಡ್ಡ ಗ್ಯಾಪ್ನ ನಂತರ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಯಾಸ್ಕ ಅನ್ನುವಂಥ ಒಬ್ಬ ನಿರುಕ್ತಕಾರ ಅಂದ್ರೆ ಪದದ ವ್ಯುತ್ಪತ್ತಿ ಹೇಗಾಯ್ತು, ನಿರುಕ್ತಿ ಅಂತ ಹೇಳ್ತೇವೆ. ಪದದ ವ್ಯುತ್ಪತ್ತಿ ಹೇಗಾಯ್ತು ಅನ್ನುವಂಥ ಮೂಲವನ್ನ ಕಂಡುಹಿಡಿಯುವಂತ ಒಂದು ಕ್ರಿಯೆ, ಅದು ನಿರುಕ್ತ ಅನ್ನುವಂಥ ಒಂದು ಶಾಸ್ತ್ರ. ಆ ಯಾಸ್ಕನು ನಿರೂಪಿಸಿದಂತ ನಿರುಕ್ತದಲ್ಲಿ ಅಲಂಕಾರದ ಬಗ್ಗೆ ಪ್ರಸ್ತಾಪ ಬರ್ತದೆ. ಅಲ್ಲಿ ಉಪಮಾ ರೂಪಕಗಳ ಬಗ್ಗೆ ಹೇಳ್ತಾ ಒಂದು ಶಬ್ದವನ್ನು ಹೇಳಿದ್ದಾನೆ. ಅಥಾತ ಉಪಮಾ ಯದೇತದ್ ಸಾದೃಶ್ಯಮಿತಿ ಗ್ರಾಹ್ಯ. ಉಪಮೆ ಅನ್ನೋದು ಒಂದು ಸಾದೃಶ್ಯ, ಕಾವ್ಯದ ಉಪಮೆಯ ಲಕ್ಷಣವನ್ನ ತಿಳಿಸುವಂತ ಒಂದು ಸಾಲು ನಮಗೆ ಸಿಗ್ತದೆ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ. ಅಂದ್ರೆ ಉಪಮೆಯನ್ನ ನಾವು ಸಾದೃಶ್ಯ ಅಂದ್ರೆ ಹೋಲಿಕೆಯ ಜೊತೆಗೆ ನಾವು ಅದನ್ನು ತಿಳಿಬೇಕು ಉಪಮೆಯನ್ನ ಅನ್ನುವಂಥ ಸಾಲು ನಮಗೆ. ಉಪಮಾ ಅಲಂಕಾರದ ಬಗೆಗೆ ಒಂದು ವಾಕ್ಯ ಸಿಕ್ಕಿತು 8ನೇ ಶತಮಾನದ ಸಂದರ್ಭದಲ್ಲಿ. ಅಂದ್ರೆ ಅಷ್ಟು ಭಾರತೀಯ ಕಾವ್ಯ ಮೀಮಾಂಸೆಯ ಹಾದಿಯಲ್ಲಿ ಅಷ್ಟು ಗ್ಯಾಪ್ ಇತ್ತು. ಇದು ಮೊದಲ ಒಂದು ಸಾಲು. ಆದ್ರೆ ಈ ಒಂದು ಸಾಲಿನಿಂದ ಆತನನ್ನ ಕಾವ್ಯ ಮೀಮಾಂಸಕ ಅಂತ ಹೇಳಲಿಕ್ಕಾಗುದಿಲ್ಲ. ಇದು ಸಂದರ್ಭಕ್ಕೆ ತಕ್ಕಾಗಿ ಬಂದಂತ ಒಂದು ನಿರೂಪಣೆ. ಆದ್ರೆ ಅದರ ಬಗ್ಗೆ ಚರ್ಚೆಗಳಾಗಿರಬಹುದು, ಇಲ್ಲ ಅಂತಲ್ಲ. ಆ ಬಗ್ಗೆ ಬಹುವಾಗಿ ಚರ್ಚಿತ ಆಗಿರಬಹುದು. ಆದ್ರೆ ಗ್ರಂಥ ಅಂತ ಅದವರೆಗೆ ದೊರಕಲಿಲ್ಲ. ಅದು ಎಲ್ಲ ಕಾವ್ಯಗಳು ಇವನ್ನ ಕನ್ನಡದ ಸಂದರ್ಭದಲ್ಲೂ ಕೂಡ ನಾವು ಕವಿರಾಜ ಮಾರ್ಗಕಾರನ ಅದು ಕೂಡ ಲಕ್ಷಣ ಗ್ರಂಥವೇ. ಕವಿರಾಜ ಮಾರ್ಗಕಾರನನ್ನು ಹೇಳಿದ್ರು ಕೂಡ ಅದು ಅಷ್ಟು ಚರ್ಚೆಗಳಿಲ್ಲದೆ ಒಂದು ಕವಿರಾಜ ಮಾರ್ಗ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಚರ್ಚೆಗಳು ಭಿನ್ನ ಕಾಲದಲ್ಲಿ ಬೇರೆ ಕಾಲದಲ್ಲಿ ಆಗಿರೋ ಸಾಧ್ಯತೆ ಇದೆ. ಆದರೆ ಅದೊಂದು ಗ್ರಂಥ ರೂಪದಲ್ಲಿ ನಮಗೆ ಲಬ್ಧವಾಗಿದ್ದು ಮಾತ್ರ ಕವಿರಾಜ ಮಾರ್ಗದ ಮೂಲಕ ಅನ್ನೋದನ್ನ ನಾವು ಗಮನಿಸಬೇಕು. ಆ 8ನೇ ಶತಮಾನದಲ್ಲಿ ಆದ ನಂತರ
ನಮಗೆ ಈ ಕಾವ್ಯದ ಬಗೆಗೆ ಕಾವ್ಯ ಮೀಮಾಂಸೆಯ ಒಂದು ಸಣ್ಣ ಕುರುಹು ಸಿಕ್ಕೋದು ಕ್ರಿಸ್ತಪೂರ್ವ 6 ಮತ್ತು 5ನೇ ಶತಮಾನ ಅಂತ ನಾವೇನು ಅಂದ್ಕೊಳ್ಬಹುದಾದ್ರೆ ಪಾಣಿನಿ ಅನ್ನುವಂಥ ಒಬ್ಬ ವೈಯಾಕರಣಿ ಅಂದ್ರೆ ವ್ಯಾಕರಣ ಬಲ್ಲಂತವನು. ಆ ಪಾಣಿನಿ ಈಗ ಏನು ಸಂಸ್ಕೃತದ ನಮ್ಮ ವ್ಯಾಕರಣದ ಮೂಲ ಇದೆ, ಆ ಮೂಲವನ್ನ ಸೃಷ್ಟಿಸಿಕೊಟ್ಟವನೇ ಪಾಣಿನಿ. ಆ ಪಾಣಿನಿ ಅಷ್ಟಾಧ್ಯಾಯಿ ಅನ್ನುವಂಥ ಒಂದು ಕೃತಿಯನ್ನ ಮಾಡ್ತಾನೆ. ಅದು ಎಲ್ಲ ಕೂಡ ಸೂತ್ರ ರೂಪದಲ್ಲಿ ವ್ಯಾಕರಣವನ್ನ ಕಟ್ಟಿಕೊಡುವಂತಹ ಕೆಲಸ, ಸೂತ್ರಬದ್ಧವಾಗಿ ವ್ಯಾಕರಣವನ್ನ ಕಟ್ಟಿಕೊಡುವಂತಹ ಕೆಲಸ ಆಗ್ತದೆ. ಆ ಕಾರಣಕ್ಕಾಗಿಯೇ ಅಂದ್ರೆ ಸಂಪೂರ್ಣವಾಗಿ ಸಂಸ್ಕಾರಗೊಂಡಂತ ಭಾಷೆ ಆಗಿದ್ರಿಂದ ಅದಕ್ಕೆ ಸಂಸ್ಕೃತ ಅನ್ನುವ ಹೆಸರು ಬಂದಿದೆ ಅಂತಲೂ ಹೇಳ್ತಾರೆ. ಆ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಈ ಅಲಂಕಾರಗಳ ಪ್ರಯೋಗ ಕೂಡ ಆಗ್ತದೆ. ಉಪಮೇಯ ಪ್ರಸ್ತಾಪ ಬರ್ತದೆ, ರೂಪಕ, ಅತಿಶಯೋಕ್ತಿ ಇತ್ಯಾದಿಗಳನ್ನ ಹೇಳ್ತಾ ಅಲ್ಲಿ ಒಂದು ಶಬ್ದ ಇದೆ, ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಪ್ರಯೋಗೆ ಅನ್ನುವಂಥ ಒಂದು ವಾಕ್ಯ. ಇನ್ನೊಂದು ಉಪಮಾನಾನಿ ಸಾಮಾನ್ಯ ವಚನೈಹಿ ಅನ್ನುವಂಥದ್ದು, ಅತಿಶಯನೇ ತಮವಿಷ್ಠಾನೌ ಅಂತ ಈ ರೀತಿಯ ಬಿಡಿ ಬಿಡಿ ವಾಕ್ಯಗಳು ನಮಗೆ ಸಿಗ್ತವೆ. ಆ ಬಿಡಿ ವಾಕ್ಯಗಳ ಮೂಲಕವೇ ಅಲ್ಲಿ ಕಾವ್ಯವನ್ನ ಕಟ್ಟಿಕೊಡ್ಲಿಕ್ಕೆ ಆಗ್ತದೆ. ಅದಾದ ನಂತರ ಆ ಪಾಣಿನಿಯ ಅಷ್ಟಾಧ್ಯಾಯಿಗೆ ವ್ಯಾಖ್ಯಾನವನ್ನ ಮಾಡಿದಂತ, ಟೀಕೆಯನ್ನು ಬರೆದಂತ, ಟೀಕೆ ಅಂದ್ರೆ ಈಗ ನಾವು ಮಾಡುವಂತ ಟೀಕೆ ಅಲ್ಲ, ಟೀಕೆ ಅಂದ್ರೆ ಅದಕ್ಕೊಂದು ವ್ಯಾಖ್ಯಾನ, ಅದರ ಬಗೆಗೆ ಕಾಮೆಂಟರಿ ಅಂತ ಹೇಳ್ತೇವಲ್ಲ, ಅದ್ರ ಬಗ್ಗೆ ಎಲ್ಲ ವಿವರಣೆ ಅಂತದ್ದು. ಆ ಟೀಕೆ ಶಬ್ದ ಇತ್ತೀಚೆಗೆ ತುಂಬಾ ಟೀಕೆಗೆ ಒಳಗಾಗಿ ಅದನ್ನ ಬೇರೆ ಅರ್ಥದಲ್ಲಿ ತಿಳ್ಕೊಂಡು, ಟೀಕಾ ಅಂದ್ರೆ ವ್ಯಾಖ್ಯಾನ ಅಂತ ಅರ್ಥ. ಆ ಟೀಕೆಯಲ್ಲಿ ಹೇಳ್ತಾನೆ, ಏಕಃ ಶಬ್ದಃ ಸಮ್ಯಕ್ ಜ್ಞಾತಃ ಸುಪ್ರಯುಕ್ತಃ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಒಂದು ಉತ್ತಮವಾದಂಥ ಶಬ್ದವನ್ನ ಪ್ರಯೋಗ ಮಾಡೋದ್ರಿಂದ, ಉತ್ತಮವಾದಂತಹ ಶಬ್ದಗಳನ್ನ ಪ್ರಯೋಗ ಮಾಡೋದ್ರಿಂದ ಅದು ನಮಗೆ ಸ್ವರ್ಗೇ ಲೋಕೆ, ಎರಡು ಸ್ವರ್ಗಲೋಕದಲ್ಲೂ ಮತ್ತು ಇಹಲೋಕದಲ್ಲೂ ಕೂಡ ನಮಗೆ ಅದೊಂದು ರೀತಿಯ ಕಾಮಧೇನುವನ ಹಾಗೆ ನಮಗೆ ವರ್ತಿಸ್ತದೆ, ಹಾಗೆ ನಮಗೆ ತೋರ್ತದೆ ಅಂತ. ಅಂದ್ರೆ ಒಳ್ಳೆಯ ಮಾತುಗಳು ಏನು, ನಾವು ಉಕ್ತಿ ವೈಚಿತ್ರ್ಯ ಶಬ್ದಗಳ ಭಾಷೆಯ ಬಗ್ಗೆ ಹೇಳಿದ್ವಲ್ಲ, ಅಂತ ಆ ರೀತಿಯ ಒಳ್ಳೆಯ ಮಾತುಗಳು ಇರಬೇಕು ಅನ್ನುವಂಥ ಒಂದು ಸಣ್ಣ ಸೂಚನೆಯನ್ನ ಪತಂಜಲಿಯ ಮಹಾಭಾಷ್ಯ, ಪತಂಜಲಿ ನಮ್ಮ ಯೋಗಶಾಸ್ತ್ರ ನಿರೂಪಿಸಿದ ಪತಂಜಲಿಗೆ ಅಷ್ಟಾಧ್ಯಾಯಿ ಪಾಣಿನಿಯ ಅಷ್ಟಾಧ್ಯಾಯಿಗೆ ಮಹಾಭಾಷ್ಯವನ್ನ ಬರೀತಾರೆ. ಈತ ಕ್ರಿಸ್ತಪೂರ್ವ 150 ಸುಮಾರಿಗೆ. ಆತ ತನ್ನ ಪತಂಜಲಿ ಮಹಾಕಾವ್ಯದಲ್ಲಿ ವಾರರುಚ ಅಂದ್ರೆ ವರರುಚಿಯಿಂದ ರಚಿಸಲ್ಪಟ್ಟ ಅನ್ನುವಂತ ಅರ್ಥ ಬರ್ತದೆ. ವಾರರುಚ ಕಾವ್ಯದ ಅಲ್ಲಲ್ಲಿ ಉಲ್ಲೇಖಗಳನ್ನು ಮಾಡ್ತಾನೆ ತನ್ನ ಅಷ್ಟಾಧ್ಯಾಯಿಯಲ್ಲಿ. ನೀತಿ, ಶೃಂಗಾರ, ವೈರಾಗ್ಯಗಳನ್ನ ಪ್ರತಿಪಾದಿಸುವ ಒಂದೊಂದು ಪದ್ಯಗಳನ್ನ ಉದಾಹರಣೆಯಾಗಿ ಕೊಡ್ತಾ ಹೋಗಿದ್ದಿದೆ. ಇದು ಕೂಡ ಅಂದ್ರೆ ಪ್ರಾಥಮಿಕ ಹೆಜ್ಜೆಗಳು, ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಾಥಮಿಕ ಹೆಜ್ಜೆಯಾಗಿ ನಮಗೆ ತೋರ್ತದೆ. ಇಷ್ಟು ಆದ ನಂತರ, ಇಷ್ಟು ಕಾವ್ಯತತ್ವ ವಿವೇಚನೆ ಬಗ್ಗೆ ಇದಾದ ಕೂಡ ಮತ್ತೆ ಬೇರೆ ಎಲ್ಲೂ ಪ್ರಸ್ತಾಪ ಇಲ್ಲ. ಒಮ್ಮೆಲೆ ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ವಿವೇಚನೆ ಬರ್ತದೆ. ಕಾವ್ಯ ಲಕ್ಷಣಕ್ಕಾಗಿ ಒಂದು ಸಣ್ಣ ಅಧ್ಯಾಯ ಇದೆ. ಅಲ್ಲಿ ಒಂದು ರೀತಿಯ ಕಾವ್ಯ ಮೀಮಾಂಸೆಗೆ ತಕ್ಕಂತ ಒಂದು ವಾತಾವರಣವನ್ನ ಭರತ ಸೃಷ್ಟಿಸಿಕೊಟ್ಟು ಹೋದ. ಆ ನಾಟ್ಯಶಾಸ್ತ್ರದ ಬಗ್ಗೆ ಮಾತಾಡ್ತಾ, ನಾಟ್ಯವೂ ಕೂಡ ನಾಟಕವೂ ಕೂಡ ಕಾವ್ಯದ ಭಾಗವೇ. ನಾವು ಹೀಗೆ ಹೇಳಿದಾಗೆ ನಾಟಕ ಒಂದು ವಿಭಿನ್ನ ಪ್ರಕಾರ ಅಲ್ಲ. ಕಾವ್ಯ ಅಂದ್ರೆ ಕಾವ್ಯ ಅನ್ನೋದು ದೃಶ್ಯವೂ ಹೌದು, ಪದ್ಯವೂ ಹೌದು. ಎರಡಕ್ಕೂ ಕೂಡ ಕಾವ್ಯ ಅನ್ನೋದ್ರೆ ಮೂಲದಲ್ಲಿ ನಾವು ಅದನ್ನ ಗ್ರಹಿಸ್ತಿದ್ದು. ಆ ನಂತರ ನಾವು ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ನಾನು ಹೇಳಿದ್ನಲ್ಲ, ಆಗ 9ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಇದ್ದಂತ ರಾಜಶೇಖರ ಕಾವ್ಯ ಮೀಮಾಂಸೆ ಅಂತ ಕೊಟ್ಟಂತ ರಾಜಶೇಖರ ಒಂದು ವಿಚಿತ್ರವನ್ನ ಹೇಳ್ತಾನೆ. ಏನು ಅಂದ್ರೆ ಕಾವ್ಯ ಮೀಮಾಂಸೆಯ ಮೂಲವನ್ನು ಹೇಳ್ತಾ, ಸ್ವಲ್ಪ ದೊಡ್ಡದಿದೆ, ಆದ್ರೆ ಅದು ಸ್ವಲ್ಪ ಒಳ್ಳೆಯದನ್ನೋ ಕಾರಣಕ್ಕಾಗಿ ಸ್ವಲ್ಪ ಉದ್ದ ಇದ್ರು ಕೂಡ ದೀರ್ಘ ಇದ್ರು ಕೂಡ ಅದನ್ನು ಓದಿಬಿಡ್ತೇನೆ. ಅಥಾತ ಕಾವ್ಯಂ ಮೀಮಾಂಸಿಷ್ಯಾಮಹೆ ಯಥೋಪದಿದೇಶ ಶ್ರೀಕಂಠ ಪರಮೇಷ್ಟಿ ವೈಕುಂಠಾದಿಭ್ಯ ಚತುಷ್ಷಷ್ಟಯೇ ಶಿಷ್ಯೇಭ್ಯ ಸೋಪಿ ಭಗವಾನ್ ಸ್ವಯಂಭೂರಿಚ್ಛಾ ಜನ್ಮಭ್ಯ ಸ್ವಾಂತೇವಾಸಿಭ್ಯ ತೇಷು ಸಾರಸ್ವತೇಯೋ ವೃಂದೀಯಸಾಮಪಿ ವಂದ್ಯ ಕಾವ್ಯ ಪುರುಷ ಆಸೀತ್ ತಂಚ
ಸರ್ವ ಸಮಯವಿದಂ ದಿವ್ಯೇನ ಚಕ್ಷುಷಾ ಭವಿಷ್ಯದರ್ಥ ದರ್ಶನಂ ತ್ರಿತೈವತ್ತಿಮ್ನೀಷು ಪ್ರಜಾಸು ಹಿತಕಾಮ್ಯಯ ಪ್ರಜಾಪತಿ ಕಾವ್ಯ ವಿದ್ಯಾ ಪ್ರವರ್ತನಾಯೈ ಪ್ರಾಯುಂಕ್ತ. ಸೊ ಅಷ್ಟಾದಶಾಧಿಕರಣೀಂ ದಿವ್ಯೇಭ್ಯ ಕಾವ್ಯ ವಿದ್ಯಾ ಸ್ನಾತಕೇಭ್ಯ ಸಪ್ರಪಂಚಂ ಪ್ರೋವಾಚ. ಇದರ ಭಾಗ ಹೇಳ್ತೇನೆ, ನೀವು ಗಡಿಬಿಡಿ ಏನೋ ಸಂಸ್ಕೃತ ಓದ್ತಾ ಕೂತ್ರು ಅಂತ ನೀವು ಗಡಿಬಿಡಿಯಾಗಿ ಓದ್ಬೇಡ, ಅದರ ವಿವರಣೆಯನ್ನು ಕೊಡ್ತೇನೆ ನಾನು ಶುರು. ಇದು ಯಾಕೆ ಪ್ರಮುಖ ಅಂತ ಹೇಳ್ತೇನೆ ಅನ್ನೋದಕ್ಕೆ, ತತ್ರ ಕವಿರಹಸ್ಯಂ ಸಹಸ್ರಾಕ್ಷ ಸಮಾಮ್ನಾಸಿ ಔಕ್ತಿಕಂ ಮುಕ್ತಿಗರ್ಭ ರೀತಿ ನಿರ್ಣಯಂ ಸುವರ್ಣನಾಭ ಆನುಪ್ರಾಸಿಕಂ ಪ್ರಚೇತಾಃ ಯಮೋ ಯಮಕಾನಿ ಚಿತ್ರಂ ಚಿತ್ರಾಂಗದ ಶಬ್ದಶ್ಲೇಷಂ ಶೇಷಃ ವಾಸ್ತವಂ ಪುಲಸ್ತ್ಯಃ ಔಪಮ್ಯಂ ಔಪಕಾಯನಃ ಅತಿಶಯಂ ಪಾರಾಶರಃ ಅರ್ಥಶ್ಲೇಷಂ ಉತಥ್ಯಃ ಉಭಯಂ ಆಲಂಕಾರಿಕಂ ಕುಬೇರಃ ವೈನೋದಿಕಂ ಕಾಮದೇವಃ ರೂಪಕ ನಿರೂಪಣೀಯಂ ಭರತಃ ರಸಾಧಿಕಾರಿಕಂ ನಂದಿಕೇಶ್ವರಃ ದೋಷಾಧಿಕರಣಂ ಧಿಷಣಃ ಗುಣೌಪಾದಾನಿಕಂ ಉಪಮನ್ಯುಃ ಔಪನಿಷದಿಕಂ ಕುಚಮಾರಃ ಇತಿ ತತಸ್ತೆ ಪೃಥಕ್ ಪೃಥಕ್ ಸ್ವಶಾಸ್ತ್ರಾಣಿ ವಿರಚಯಾನ್ ಚಕ್ರುಹು ಅನ್ನುವಂಥ ಮಾತು ಹೇಳ್ತಾನೆ. ಯಾಕೆ ಇದು ಇಷ್ಟೊಂದು ದೊಡ್ಡದಾಗಿ ನಾನು ಹೇಳಿದೆ? ಇಲ್ಲಿ ಒಂದು ಕಥೆ ಹೇಳ್ತಾನೆ ರಾಜಶೇಖರ. ಏನು ಅಂದ್ರೆ, ಈ ಕಾವ್ಯ ಮೀಮಾಂಸೆ ಅನ್ನುವುದನ್ನ ಶಿವನು ಬ್ರಹ್ಮ ಮತ್ತು ವಿಷ್ಣುವರಿಗೆ ಮತ್ತು ಚತುಷ್ಷಷ್ಟಿ ಅಂದ್ರೆ 64 ಶಿಷ್ಯರಿಗೆ ಹೇಳಿದ. ಅದರಲ್ಲಿ ಅದನ್ನ ಬ್ರಹ್ಮ ತನ್ನ ಶಿಷ್ಯರಿಗೆ ಹೇಳಿದ. ಅದರಲ್ಲಿ ಒಬ್ಬ ಕಾವ್ಯ ಪುರುಷ ಅಂತ ಇದ್ದ. ಆ ಕಾವ್ಯ ಪುರುಷ ಮತ್ತೊಂದಿಷ್ಟು ಅಷ್ಟಾದಶ ಅಧಿಕರಣಿ ದಿವ್ಯೇಭ್ಯ ಅವರಿಗೆ ಒಂದು 18 ಜನ ಅವರಿಗೆ ಹೇಳಿದ. ಅವರು ಬೇರೆ ಬೇರೆ ಅಧ್ಯಾಯಗಳನ್ನ ಬರೆದ್ರು ಅಂತ ಹೇಳ್ತಾ ಕವಿರಹಸ್ಯವನ್ನ ಸಹಸ್ರಾಕ್ಷ ಅಂತ ಬರೆದ. ಆಮೇಲೆ ಔಕ್ತಿಕಂ ಉಕ್ತಿಗರ್ಭ ಬರೆದ. ರೀತಿ ನಿರ್ಣಯವನ್ನ ಸುವರ್ಣನಾಭ ಬರೆದ. ಅನುಪ್ರಾಸಿಕಂ ಪ್ರಚೇತ ಯಮಕಗಳನ್ನ ಬರೆದ. ಚಿತ್ರಕಾವ್ಯದ ಕುರಿತು ಚಿತ್ರಾಂಗದ ಬರೆದ. ಶಬ್ದಶ್ಲೇಷದ ಕುರಿತು ಶೇಷ ಬರೆದ. ವಾಸ್ತವಂ ಪುಲಸ್ತ್ಯ ಉಪಮೆಗಳ ಬಗ್ಗೆ ಔಪಕಾಯನ ಬರೆದ. ಅರ್ಥಶ್ಲೇಷಂ ಉತಥ್ಯ ಉಭಯಾಲಂಕಾರಿಕಂ ಕುಬೇರ ವೈನೋದಿಕಂ ಕಾಮದೇವ. ಹೀಗೆ ಅವನು ದೊಡ್ಡ ಪಟ್ಟಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಗಮನಿಸಬೇಕಾದಂದ್ರೆ ಅವನು ಇಷ್ಟೊಂದು ಬೇರೆ 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 ಪ್ರಕಾರಗಳನ್ನ ಮಾಡಿದ್ದಾನೆ. ಅದನ್ನ ನಾವು ಅದ್ರ ಕಾವ್ಯ ಮೀಮಾಂಸೆ ಗ್ರಹಿಸುವಾಗ ಇದು ಕಟ್ಟುಕಥೆಯೋ, ಆದರೆ ಆ ಕಾವ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸುವ ಕ್ರಮ ಇದೆಯಲ್ಲ, ಅದನ್ನ ನಾವು ಗಮನಿಸ್ಬೇಕು. ಆದ್ರೆ ಒಂದು ಇಂಥವ್ರು ಇಂಥದೆಲ್ಲ ಬರದ್ರು ಅಂತ ಹೇಳ್ತಾನೆ. ಅಂತ ಕೃತಿಗಳು ಯಾವ ನಮಗೆ ಲಭ್ಯ ಇಲ್ಲ, ಇದುವರೆಗೂ ಲಭ್ಯ ಇಲ್ಲ, ಲಭ್ಯ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಹೇಳಿದ ರೀತಿ ನೋಡಿದ್ರೆ ನಮಗೆ ಅಂಥದ್ದೊಂದು ಪುಸ್ತಕ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಚಿತ್ರಕಾವ್ಯವನ್ನ ಚಿತ್ರಾಂಗದ ಬರದ, ಶಬ್ದಶ್ಲೇಷವನ್ನ ಶೇಷ ಬರದ, ಆಯ್ತಾ, ಯಮಕಗಳನ್ನ ಬರದ. ಇಲ್ಲಿ ಬರೀ ಆ ಶಬ್ದಗಳ ಜೋಡಣೆ ಮಾತ್ರ, ಯಮಕ, ಚಿತ್ರಾಂಗದ, ಶಬ್ದಶ್ಲೇಷ ಶೇಷ, ಇಲ್ಲಿ ಬರೇ ಆ ಶಬ್ದಗಳ ಹಿಂದೆ ಗಂಟು ಬಿದ್ದಿದ್ದಾನೆ ಹೊರತು ನಿಜವಾದ ಕಥೆಯನ್ನ ರಾಜಶೇಖರ ಹೇಳಿಲ್ಲ. ಇದು ಕೇವಲ ಒಂದು ಕಾಲ್ಪನಿಕ ಅನ್ನುವಂಥ ಅಭಿಪ್ರಾಯಕ್ಕೆ ವಿದ್ವಾಂಸರು ಬಂದಿದ್ದಾರೆ. ಆದ್ರೆ ಒಂದೇ ಒಂದು ಇದರಿಂದ ನಮ್ಗೆ ಸಿಕ್ಕದ್ದೇನಂದ್ರೆ, ಇಷ್ಟು ರೀತಿಯಲ್ಲಿ ಕಾವ್ಯವನ್ನ ನಾವು ಪರಿಗಣಿಸಬಹುದು ಅನ್ನುವಂಥ ಒಂದು ಸಣ್ಣ ಸೂಚನೆ ಅಲ್ಲಿ ಸಿಗ್ತದೆ ಕಾವ್ಯಕ್ರಿಯೆಯಲ್ಲಿ. ಆ ನಂತರ ಸಮಯ ಆಗ್ತಾ ಬಂತು ಅಂತ ನನ್ನ ಭಾಷಣ, ಆದ್ರೂ ಒಂದು ಸಣ್ಣದ ಹೇಳಿ ಮುಗಿಸ್ಬಿಡ್ತೇನೆ. ನಮಗೆ ಮತ್ತೆ ಈ ರೀತಿಯ ಒಂದು ಕಾವ್ಯ ಮೀಮಾಂಸೆಯ ಬಗ್ಗೆ ಸಿಕ್ಕುವ ಒಂದು ಉದಾಹರಣೆ ಅಂದ್ರೆ ವಾತ್ಸಾಯನನ ಕಾಮಸೂತ್ರದ ಬಗ್ಗೆ ನಾವು ಕೇಳಿದ್ದೇವೆ. ಅಲ್ಲಿ ಆ ಚತುಷ್ಷಷ್ಟಿ ಕಲೆಗಳ ಬಗ್ಗೆ ವಾತ್ಸಾಯನ ಮಾತಾಡ್ತಾರೆ. 64 ವಿದ್ಯೆಗಳು ಅಂತ ನಾವು ಹೇಳ್ತೇವೆ, 64 ಕಲೆಗಳು ಹೇಳ್ತಾರೆ. ಆ 64 ಕಲೆಗಳ ಬಗ್ಗೆ ಹೇಳುವಾಗ ಆತ ಅಲ್ಲಿ 2-3 ಶಬ್ದಗಳನ್ನ ಹೇಳಿದಂದ್ರೆ, ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ 2-3 ಶಬ್ದಗಳು ಬರೋದನ್ನ ಗಮನಿಸಬೇಕು. ಕಾವ್ಯಕ್ರಿಯಾ ಅಂತ ಹೇಳ್ತಾನೆ ಮತ್ತು ಕ್ರಿಯಾಕಲ್ಪ ಅನ್ನುವಂಥ 2 ಪದಗಳನ್ನ ಉಪಯೋಗಿಸಿದ್ದಾನೆ.
ಕಾವ್ಯಕ್ರಿಯಾ ಅಂತ ಹೇಳಿದ್ರೆ ಕಾವ್ಯವನ್ನ ರಚಿಸುವ ರೀತಿ, ರಚಿಸುವುದು ಅಂತ ಅರ್ಥ. ರೀತಿ ಅಲ್ಲ, ರಚಿಸುವ ರೀತಿ ಅಲ್ಲ, ರಚಿಸುವುದು ಅಂತ ಕಾವ್ಯಕ್ರಿಯೆ. ಕಾವ್ಯಕ್ರಿಯೆಯಲ್ಲಿ ಕಾವ್ಯವನ್ನ ಬರೆಯುವುದರಲ್ಲಿ ತೊಡಗುವುದು ಕಾವ್ಯಕ್ರಿಯೆ, ರಚಿಸುವುದು ಅಂತ ಅರ್ಥ. ಈ ಕ್ರಿಯಾಕಲ್ಪ ಅಂತ ಒಂದು ಶಬ್ದ ಇದೆ, ಅದು ಏನು? ಕ್ರಿಯಾಕಲ್ಪ ಅನ್ನೋದೊಂದು ಕಲೆಯ, ಅದು ಹೇಗೆ? ಆಗ ಆ ವಾತ್ಸಾಯನನ ಕಾಮಸೂತ್ರಕ್ಕೆ ಸುಮಾರು ಇವನ್ನ ತುಂಬಾ ಶತಮಾನಗಳ ನಂತರ ಒಬ್ಬ ಯಶೋಧರ ಅನ್ನುವಂಥವ್ರು ಅದಕ್ಕೆ ಜಯಮಂಗಳ ಅನ್ನುವಂಥದ್ದು ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಆ ಜಯಮಂಗಳ ವ್ಯಾಖ್ಯಾನದಲ್ಲಿ ಅವರು ವಿವರಣೆ ಕೊಡುವಾಗ ಕ್ರಿಯಾಕಲ್ಪ ಇತಿ ಕಾವ್ಯಕರಣ ವಿಧಿ ಅಂತ ಹೇಳ್ತಾರೆ. ಕ್ರಿಯಾಕಲ್ಪ ಅಂದ್ರೆ ಕಾವ್ಯವನ್ನ ರಚಿಸುವ ಬಗೆಗೆ ಇರುವಂತಹದ್ದು, ಇರುವ ನೀತಿಗಳು, ಇರುವ ಕ್ರಮಗಳ ಕುರಿತು ಅದು ತಿಳಿಸ್ತದೆ ಕಾವ್ಯಕಲ್ಪ. ಕಾವ್ಯ ಮತ್ತೆ ಅಷ್ಟೇ ಹೇಳೋದಿಲ್ಲ, ಕಾವ್ಯಾಲಂಕಾರ ಇತ್ಯರ್ಥ ತೃತೀಯಮಪಿ. ಇದನ್ನ ಕಾವ್ಯಾಲಂಕಾರ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಅಲಂಕಾರ ಶಾಸ್ತ್ರದ ಬಗ್ಗೆ ನಾವು ಆಗ ಮಾತಾಡಿದ್ವಲ್ಲ, ಇದಕ್ಕೆ ಕಾವ್ಯಾಲಂಕಾರ ಅಂತ ಹೇಳ್ತಾರೆ. ಇನ್ನೂ ಒಂದು ಸೇರಿಸಿದ ತೃತೀಯಮಪಿ ಅಂತ. ತೃತೀಯಮಪಿ ಅಂದ್ರೆ ಮೂರನೇದ್ದು. ಏನು ಮೂರನೇದ್ದು? ಅಲ್ಲಿ ಕಾವ್ಯಕ್ರಿಯೆಗೆ ಬೇಕಾದದ್ದು ಏನಂದ್ರೆ, ಕಾವ್ಯಕ್ರಿಯೆಗೆ ಎರಡು ಅಂಶಗಳು ಸಹಕಾರಿ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಒಂದು ಅಭಿಧಾನ ಕೋಶ, ಅಂದ್ರೆ ಶಬ್ದ ಸಂಪತ್ತು, ನಿಘಂಟು. ಅದು ಅಭಿಧಾನ ಕೋಶ ಅಂದ್ರೆ ನಿಘಂಟು, ಅಂದ್ರೆ ಶಬ್ದ ಸಂಪತ್ತು ಇರಬೇಕು ಒಬ್ಬ ಕಾವ್ಯ ರಚನೆಕಾರನಿಗೆ, ಮತ್ತು ಛಂದಸ್ಸಿನ ತಿಳುವಳಿಕೆ ಇರಬೇಕು ಅನ್ನೋ ಎರಡು ಶಬ್ದಗಳನ್ನ ವಾತ್ಸಾಯನೇ ಹೇಳಿದ್ದಾನೆ. ವಾತ್ಸಾಯನೇ ತನ್ನ 64 ಕಲೆಗಳಲ್ಲಿ ಒಂದು ಪಟ್ಟಿ ಮಾಡುವಾಗ ಅವೆರಡನ್ನು ಪಟ್ಟಿ ಮಾಡ್ತಾನೆ. ಛಂದೋಜ್ಞಾನ ಇರಬೇಕು, ಶಬ್ದ ಸಂಪತ್ತು ಇರಬೇಕು, ಅಭಿಧಾನ ಕೋಶ ಮತ್ತು ಛಂದೋಜ್ಞಾನ. ಈತ ಇಲ್ಲಿ ಯಾರು ಯಶೋಧರ ಜಯಮಂಗಳ ವ್ಯಾಖ್ಯಾನ ಮಾಡಿದವರು ಇದನ್ನ ಮೂರನೆಯದ್ದು ಅಂತಲೂ ತಿಳ್ಕೊಳ್ಳಿ. ಅಂದ್ರೆ ಒಂದು ಕಾವ್ಯಕ್ರಿಯೆಗೆ ಬೇಕಾದದ್ದು ಕೇವಲ ಶಬ್ದ ಸಂಪತ್ತು ಮಾತ್ರ ಅಲ್ಲ, ಕೇವಲ ಛಂದಸ್ಸಿನ ಜ್ಞಾನ ಅಲ್ಲ, ಅಲಂಕಾರ ಶಾಸ್ತ್ರವು ಕೂಡ ಗೊತ್ತಿರಬೇಕು ಅಂತ ಹೇಳ್ತಾನೆ. ತೃತೀಯಮಪಿ ಕಾವ್ಯಾಲಂಕಾರ ಇತ್ಯರ್ಥ ತೃತೀಯಮಪಿ ಅಂತ. ಹೀಗೆ ಅಂದ್ರೆ ಕಾವ್ಯಾಲಂಕಾರವು ಕೂಡ ಇದೆ ಅನ್ನುವಂತ, ಕ್ರಿಯಾಕಲ್ಪ ಅಂದ್ರೆ ಅದು ಕಾವ್ಯಾಲಂಕಾರ ಅನ್ನುವಂತ ಇದನ್ನ. ಈಗ ವಾತ್ಸಾಯನ ಇದ್ದದ್ದು ಕ್ರಿಸ್ತಪೂರ್ವ 4ರಿಂದ 3ನೇ ಶತಮಾನದ ಆ ಸಂದರ್ಭ. ಇಷ್ಟನ್ನ ಬಿಟ್ರೆ ನಮಗೆ ಲಲಿತ ವಿಸ್ತಾರದಲ್ಲೂ ಕೂಡ ಕ್ರಿಯಾಕಲ್ಪ ಅನ್ನೋ ಶಬ್ದ ಇದೆ. ಮತ್ತು ರಾಮಾಯಣದ ಉತ್ತರಕಾಂಡದಲ್ಲಿ ಕೊನೆಯ ಭಾಗದಲ್ಲಿ ಏನು ಲವಕುಶರನ್ನ ಕರೆದು ಯಜ್ಞದ ಆ ಸಂದರ್ಭದಲ್ಲಿ ಯಾರ್ಯಾರನ್ನ ಕರಿಬೇಕು ಅದೊಂದು ಒಳ್ಳೆಯ ಇದಿದೆ. ಆದ್ರೆ ಈಗ ಬೇಡ, ಈ ಸಮಯ ಇಲ್ಲ. ಅಲ್ಲಿ ಕೂಡ ಕ್ರಿಯಾಕಲ್ಪ ಅನ್ನೋ ಶಬ್ದ ಅಂದ್ರೆ ಈ ನಾವು ಕ್ರೀಮ್ ಆಫ್ ದ ಸೊಸೈಟಿ ಅಂತ ಹೇಳ್ತೇವೆ, ಅಥವಾ ಅಂದ್ರೆ ಯಾರು ಬಲ್ಲವರು ಅಂತ ಹೇಳ್ತೇವೆ, ಅಂಥದ್ದೊಂದು ದೊಡ್ಡ ಪಟ್ಟಿಯನ್ನ ರಾಮಾಯಣದ ಉತ್ತರಕಾಂಡದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ರಾಮಾಯಣದ ಉತ್ತರಕಾಂಡವನ್ನ ರಚಿಸಿದ್ದು ವಾಲ್ಮೀಕಿಯೋ ಅಲ್ವೋ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದೆ. ಅಲ್ಲ ಅಂತ ಬಹುಜನರ ಅಭಿಪ್ರಾಯ ಇದೆ. ಆದ್ರೂ ಕೂಡ ಅದು ರಾಮಾಯಣದ ಉತ್ತರಕಾಂಡದಲ್ಲಿ ಇದೆ, ಉತ್ತರಕಾಂಡದ ಉತ್ತರಾರ್ಧದಲ್ಲಿ ಬರ್ತದೆ. ಅಲ್ಲಿ ಕ್ರಿಯಾಕಲ್ಪ ಅಂದ್ರೆ ಯಾರ್ಯಾರನ್ನ ಸಭೆಗೆ ಕರೆಸ್ಬೇಕು ಅನ್ನೋಂತ ಬಂದಾಗ ಬೇರೆ ಬೇರೆ ಎಲ್ಲ ಶಬ್ದ ಬಲ್ಲವರನ್ನ, ಪೌರಾಣಿಕರನ್ನ ಮತ್ತು ಏನು ಗಾಯಕರನ್ನ ಇತ್ಯಾದಿ ಎಲ್ಲ ಕರೆಸ್ಬೇಕಾದಾಗ ಕ್ರಿಯಾಕಲ್ಪ ವಿದ್ ಅಂದ್ರೆ ಕ್ರಿಯಾಕಲ್ಪ ಗೊತ್ತಿದ್ದವರನ್ನ ಕರೆಸಿ ಆ ಸಭೆಗೆ ಅಂತ ಹೇಳಿದಿದೆ. ಈ ಕ್ರಿಯಾಕಲ್ಪ ಅನ್ನೋ ಶಬ್ದ ಕೂಡ ರಾಮಾಯಣದ ಸಂದರ್ಭದಲ್ಲಿ ಬಂದಿದೆ. ಇಷ್ಟನ್ನ ಅಂದ್ರೆ ಅದಾದ ನಂತರ ಈ ವಾತ್ಸಾಯನ ನಂತರ ನಮಗೆ ಸಿಕ್ಕುವ ಅಂದ್ರೆ ಇದೆಲ್ಲ ಅಲ್ಲಲ್ಲಿ ಸಿಕ್ಕಂತ ಕೆಲವು ಕುರುಹುಗಳು ಮಾತ್ರ. ಅದಾದ ನಂತರ ಸಿಕ್ಕುವುದೇ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ನಾನು ಅದರ ಬಗ್ಗೆಯೇ ಅದು ದೀರ್ಘವಾಗಿ ಮಾತಾಡ್ಲಿಕ್ಕಿರೋದ್ರಿಂದ ಇಲ್ಲಿಗೆ ನಾವು ಕಾವ್ಯ ಮೀಮಾಂಸೆಗೆ ಮೊದಲ ಮೆಟ್ಟಲನ್ನ ಹತ್ತಿದ್ದೇವೆ. ಇನ್ನು ಮುಂದೆ ಹತ್ತಾ ಗಿರಿಯನ್ನ ತುದಿಯನ್ನ ತಲುಪಬೇಕು. ಹೀಗೆ ನಾವು ಪ್ರಾರಂಭದ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೇವೆ. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಈ ಕುರಿತು ಏನಾದ್ರೂ ಇಷ್ಟನೇ ಕುರಿತು ಅಂದ್ರೆ ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನ ಚರ್ಚೆ ಮಾಡೋದ್ರಿಂದ ಇವತ್ತಿನ ಈ ನನ್ನ ಉಪನ್ಯಾಸಕ್ಕೆ ಸಂಬಂಧಪಟ್ಟಾಗೆ ಏನಾದ್ರೂ ತಮ್ಮ ಸಂಶಯಗಳು ಅಥವಾ ತಮ್ಮ ಅನಿಸಿಕೆಗಳು ಇದ್ರೆ ಹಂಚಿಕೊಳ್ಬಹುದು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ. ಈಗ ನಾವು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ. ತಮ್ಮ
ಸುಲಲಿತವಾದಂತಹ ಸರಳವಾದಂತಹ ಉಪನ್ಯಾಸದ ಮೂಲಕ ನಮ್ಮನ್ನೆಲ್ಲ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಪಂಚದೊಳಗೆ ಪ್ರವೇಶ ಕೊಟ್ಟಂತಹ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಈಗ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ವಾನ್ ಗೌತಿ ವೆಂಕಟಾಚಲ ಅವರು, ದೇವರೆಡ್ಡಿ ಅವರು ಮತ್ತು ಶ್ರೀ ಶರತ್ ಭಟ್ ಸೇರಾಜ್ಯ ಅವರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ. ಸರ್, ತಾವು ಕಾವ್ಯ ಪ್ರಯೋಜನದ ಬಗ್ಗೆ ಮುಂದೆ ಮಾತನಾಡೋರಿದ್ದೀರಿ. ಹೌದು. ಆದ್ರೆ ಇವತ್ತು ಸಹ ಕಾವ್ಯ ಪ್ರಯೋಜನದ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ, ಅಲ್ಲಿ ಆನಂದದ ವಿಚಾರವನ್ನ ಹೇಳ್ತಾ ಇದ್ರಿ. ಹೌದು. ನನಗೆ ನಾನ್ ಕೇಳ್ಬೇಕಾಗಿರೋಂಥ ವಿಚಾರನೂ ಸಹ ಅದಕ್ಕೆ ಸಂಬಂಧಪಟ್ಟಿದ್ದು. ಏನಂದ್ರೆ, ಈಗ ಒಂದು ವಿಶೇಷವಾದಂತಹ, ಈಗ ಆಧ್ಯಾತ್ಮ ಜೀವಿಗಳು ಅಂತ ಏನ್ ಹೇಳ್ತಾರೆ ಅಥವಾ ವೇದಜ್ಞರು ಅಂತ ಏನ್ ಹೇಳ್ತಾರೆ, ಅವರಿಗೂ ಸಹ ರಸದ ಬಗ್ಗೆ ಉಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ. ತೈತ್ತರೀಯ ಉಪನಿಷತ್ನಲ್ಲಿ ರಸೋವೈ ಸಹ ರಸಂ ಏವಾಯಂ ಲಬ್ಧ್ವ ಆನಂದಿ ಭವತಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅದೇ ರಸ, ಆ ರಸವನ್ನ ಪಡೆದ್ಮೇಲೆ ಆನಂದ ಸಹ ಸಿಗುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ವೇದಜ್ಞರು ಆ ಒಂದು ರಸವನ್ನ ಅನುಭವಿಸಿದ ಮೇಲೆ ಆನಂದ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ಉಪನಿಷತ್ನಲ್ಲಿ ಹೇಳಿದೆ. ಅದು ತುಂಬಾ ವಿಶೇಷಜ್ಞರು, ತುಂಬಾ ತಿಳಿದಿರುವಂತಹ ಮಾತು. ಅದೇ ತರದಲ್ಲಿ ಸಾಮಾನ್ಯರಿಗೆ ನಮ್ಮ ಕಾಳಿದಾಸ ಬಹಳ ಸುಂದರವಾಗಿ ಒಂದು ವಾಕ್ಯವನ್ನ ಅವನು ಹೇಳ್ತಾನೆ. ಮೇಘದೂತದಲ್ಲಿ ಅವನು ಮಂದಾಕಿನಿ ತೀರವನ್ನ ಹೇಳ್ಬೇಕಾದ್ರೆ ಈ ವಿಚಾರವನ್ನ ಹೇಳ್ತಾನೆ. ನನ್ನ ಪ್ರಶ್ನೆ ಇವೆರಡಕ್ಕೂ ಸಂಬಂಧಪಟ್ಟಿದ್ದು. ನಾನು ತಮ್ಮನ್ನು ಕೇಳ್ತೇನೆ. ಅವನ ಶ್ಲೋಕ ಈ ತರ ಇದೆ: ಮಂದಾಕಿನ್ಯ ಸಲಿಲ ಶಿಶಿರೈ ಸೇವ್ಯಮಾನ ಮರುದ್ಭಿಃ ಮಂದಾರಾಣಾಂ ಮನುತಟುರುಹಾಂ ಛಾಯೆಯ ವಾರಿತೋಷ್ಣಾಃ ಅನ್ವೇಷ್ಟವ್ಯೈಃ ಕನಕಸಿತಾ ಮುಷ್ಟಿ ನಿಕ್ಷೇಪ ಗೂಢೈಃ ಸಂಕ್ರೀಡಂತೆ ಮಣಿಭಿರಮಣಾ ಪ್ರಾಕೃತ ಯತ್ರ ಕನ್ಯಾಃ. ಈ ತರದ ಒಂದು ಶ್ಲೋಕನ ಬಹಳ ಸುಂದರವಾಗಿ ಕೊಟ್ಟಾಗ ನಮ್ಗೆ ಒಂದು ತರದ ಸಂತೋಷ ನಮ್ಗೆ ಸಿಗುತ್ತೆ. ಮಂದಾಕಿನಿ ನದಿಯ ಬಗ್ಗೆ ಬಹಳ ಸುಂದರವಾದಂತಹ ರಚನೆ ಅದಾಗಿದೆ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಒಂದು ವೇದಜ್ಞರು ಅಥವಾ ಬಹಳ ತಿಳಿದಿರುವಂತವ್ರಿಗೂ ಸಹ ಒಂದು ಆನಂದವನ್ನ ಕೊಡುವಂತಹ ಇದೇ ಕಾವ್ಯ, ಅದೇ ಒಂದು ಆನಂದವನ್ನ ಸಾಮಾನ್ಯರಿಗೂ ಸಹ ಸಿಗುವಂತ ರೀತಿಯಲ್ಲಿ ಮಾಡುತ್ತದೆ ಅಲ್ವಾ ಅನ್ನೋದೇ ನನ್ನ ಪ್ರಶ್ನೆ. ಖಂಡಿತ. ಏನಂದ್ರೆ, ನಾವು ಈಗ ಇದು ಏನು ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತೀನಲ್ಲ, ಅದು ಬೌದ್ಧಿಕವಾದಂತ ಕ್ರಿಯೆ. ಆ ಬೌದ್ಧಿಕ ಕ್ರಿಯೆ ಮತ್ತೆ ನಡೀತದೆ ಅದು. ಆದ್ರೆ ಅದರ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಮೊದಲ ಹೆಜ್ಜೆ ಏನು ಅಂದ್ರೆ, ಕಾವ್ಯದ ಬಗೆಗಿನ ಮೊದಲ ಹೆಜ್ಜೆ ಏನಂದ್ರೆ, ಆ ಕಾವ್ಯದವನ್ನ ಓದಿದಾಗ ನಮಗೆ ಸಿಗುವಂತಹ ಆನಂದ ಇದೆಯಲ್ಲ, ಅದು ಮೊದಲ ಕ್ರಿಯೆ. ಅದುವೇ ನಮಗೆ ಪರಮ ಕ್ರಿಯೆ. ಅಂಥದ್ದೊಂದು ಕ್ರಿಯೆ ಸಿಕ್ಕಾಗ್ಲೇ ನಾವೊಂದು ಕಾವ್ಯದಿಂದ ಸಿಗುವ ಆನಂದದ ಬಗ್ಗೆ ನಮ್ಗೆ ಖುಷಿಯಾದಾಗ ಅದ್ರ ಬಗ್ಗೆ ಮಾತಾಡ್ತೇವೆ, ಅದನ್ನ ನಾವು ಅನುಭವಿಸ್ತೇವೆ ಅಂತ. ಹೀಗಾಗಿ ಈ ಉಳಿದ ಆನಂದ ಅಂದ್ರೆ ಏನು, ಸೌಂದರ್ಯ ಅಂದ್ರೆ ಏನು ಇತ್ಯಾದಿ ಚರ್ಚೆಗಳು ಬರ್ತದಲ್ಲ, ಆ ಎಲ್ಲ ಚರ್ಚೆಗಳು ಕಾವ್ಯ ಮೀಮಾಂಸೆಯ ಮೂಲ. ಆದ್ರೆ ಕಾವ್ಯ ಮೀಮಾಂಸೆ ಅನ್ನುವುದು ಕಾವ್ಯದ ಆನಂದವನ್ನ ಹೇಗೆ ಪಡಿತೀರಿ ಅನ್ನೋದನ್ನ ತಿಳಿಸ್ತದೆ ಹೊರತು ನಿಮ್ಗೆ ತಿಳಿಲಿಕ್ಕೆ ಅಡ್ಡಿಪಡಿಸೋದಿಲ್ಲ. ಸಾಮಾನ್ಯನೂ ಕೂಡ ಆ ಕಾವ್ಯವನ್ನ ತಿಳಿದು ಆನಂದಿಸುವ ಕ್ರಿಯೆ ನಡೆದೇ ನಡೀತದೆ. ಅದಕ್ಕೆ ಪೂರಕವಾದಂತ ಅದು ಹೇಗೆ ಆನಂದ ಸಿದ್ಧಿ ಪಡ್ತದೆ, ಒಂದು ಸೌಂದರ್ಯ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಅದನ್ನ ಹೇಗೆ ನಾವು ನಿಷ್ಕರ್ಷೆ ಮಾಡಬೇಕು, ವಿಮರ್ಶೆ ಮಾಡಬೇಕು ಅನ್ನೋದನ್ನ ಈ ಮೀಮಾಂಸೆ ತಿಳಿಸ್ತಾ ಹೋಗ್ತಾರೆ. ಹೀಗಾಗಿ ಅದು ಕಾವ್ಯದ ಓದು ಮತ್ತು ಕಾವ್ಯದ ಸಹೃದಯ ಅನುಭವಿಸುವ ಆನಂದಕ್ಕೆ ಅದಕ್ಕೆ ಯಾವುದು ಸರಿಸಾಟಿ ಆಗುದಿಲ್ಲ. ಇದು ಮೀಮಾಂಸೆ. ಮತ್ತೆ ಈ ಉದಾಹರಣೆಗೆ ಹೇಳೋದಾದ್ರೆ, ಪದ್ಯ ಮೊದಲು ಹುಟ್ಟಿತೋ ಮೀಮಾಂಸೆ ಮೊದಲು ಹುಟ್ಟಿತೋ ಅನ್ನೋ ಪ್ರಶ್ನೆ ಬಂದ್ರೆ, ಪದ್ಯವೇ ಮೊದಲು ಹುಟ್ಟುತ್ತದೆ, ಆಮೇಲೆ ಅದರ ಪಡೆದ ಆನಂದದ ಮೇಲೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಹಾಗೆ ಹಲವು ರೀತಿಯ ಉದಾಹರಣೆಗಳು ಸಿಗ್ತವೆ. ಹೀಗಾಗಿ ಸಹೃದಯನ ಮೊದಲ ಓದಿಗೆ ಸಿಗುವ ಆನಂದವೇ ನಿಜವಾದ ಕಾವ್ಯಾನಂದ ಅಂತ ಹೇಳ್ಬೋದು.
ಆದ್ರೆ ಈ ಕಾವ್ಯ ಮೀಮಾಂಸೆಯ ಓದು, ಕಾವ್ಯ ಮೀಮಾಂಸೆಯ ತಿಳುವಳಿಕೆ ಆ ಕಾವ್ಯದ ರುಚಿಯನ್ನು ಹೆಚ್ಚಿಸ್ಲಿಕ್ಕೆ ಪೂರಕ ಆಗ್ಬಹುದು ಅಷ್ಟೇ. ಧನ್ಯವಾದ. ಧನ್ಯವಾದ ಸರ್. ದೇವರೆಡ್ಡಿ ಅವರು ದಯಮಾಡಿ ತಮ್ಮ ಸಂದೇಹ ಪ್ರಶ್ನೆಯನ್ನ ಕೇಳಬೇಕಾಗಿ ಅಂತಿ. ವೆಂಕಟೇಶ್ ಸರ್ ಕೇಳಿದ್ದೆ ನನ್ನ ಪ್ರಶ್ನೆಯೂ ಆಗಿತ್ತು ಸರ್. ಆದ್ರೆ ಈ ಸಹೃದಯ ಅಂತ ಬಂದ ಸಂದರ್ಭದಲ್ಲಿ ನೀವು 2 ಪದ ಬಳಕೆ ಮಾಡಿದ್ರಿ ಸರ್, ಈ ಆಸ್ವಾದಿಸುವವ ಮತ್ತು ಅನುಭವಿಸುವವ. ಆದ್ರೆ ಆಸ್ವಾದನೆ ಮತ್ತು ಅನುಭವಿಸುವ ಕ್ರಿಯೆಗೂ ಆಸ್ವಾದಿಸುವ ಕ್ರಿಯೆಗೂ ಅದು ಸಹೃದಯನಿಗೂ ಯಾವ ರೀತಿಯ ಆಧ್ಯಾತ್ಮಿಕ ಸಂಬಂಧ ಅನ್ನೋದು ಇದೆಯಾ ಗೂಗಳೆ? ಅದು ಆಸ್ವಾದಿಸುವ ಕ್ರಿಯೆ ಬೇರೆ ಆಗ್ತದೆ, ಅನುಭವಿಸುವ ಕ್ರಿಯೆ ಬೇರೆ ಆಗ್ತದೆ. ಹೌದು. ಹಾಗಾಗಿ ಆ ಎರಡನ್ನೂ ಸೇರಿ ಸಹೃದಯನಿಗೆ ಈ ಮಾಡುವಂತ ಕ್ರಿಯೆ. ಈಗ ಸಾಮಾನ್ಯ ಒಬ್ಬನು ಅನುಭವಿಸೋದಿಲ್ಲ ಅಂತಂದ್ರೆ ನಾನು ಹೇಳೋ ಕ್ರಿಯೆ ಏನು ಅಂದ್ರೆ ಸರ್, ಸಾಮಾನ್ಯ ಒಬ್ಬ ಇರ್ತಾನೆ, ಅವನು ಅದನ್ನ ಆಸ್ವಾದಿಸ್ಬೇಕು. ಇದರಲ್ಲಿ ರಸ ಇದು ಹೀಗಿದೆ, ಇದು ಈ ತರ ಇದೆ, ಅಥವಾ ಸಂಗೀತ ಬಲ್ಲವನಿಗೆ ಇದು ಹೀಗಿದೆ ಅಂತ ಅದರ ಸಾಮಾನ್ಯವಾದಂತ ಒಂದು ತಿಳುವಳಿಕೆ ಇರುತ್ತೆ. ಆದ್ರೆ ಆ ತಿಳುವಳಿಕೆ ಇಲ್ಲದ ಒಬ್ಬ ಸಾಮಾನ್ಯನಿಗೂ ಕೂಡ ಕಾವ್ಯ ಆಸ್ವಾದನೆ ನೀಡೋದು ವಾಹ್ ಹಾ ಅಂತ ನೀವೇನ್ ಹೇಳಿದ್ರಲ್ಲ ಸರ್, ಆ ರೀತಿಯಲ್ಲಿ ಅದು ಆಸ್ವಾದನೆಯನ್ನ ನೀಡುತ್ತೆ. ಆದರೆ ಈ ಸಹೃದಯ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ನಾವು ಒಬ್ಬ ಅನ್ನುವಂಥವನು ಸಹೃದಯನು ಆಗ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಅದು ಆನಂದವನ್ನ ಈಯುತ್ತೆ. ಆದರೆ ಇವು ಎರಡೂ ಇದರಲ್ಲಿ ಕೇಳುಗ ಓದುಗ ಅನುಭವಿಸುವಂತಹ ಮತ್ತು ಆಸ್ವಾದಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಅದರದೇ ಆದಂತ ಒಂದು ಭಿನ್ನತೆ ಇಲ್ವಾ ಸರ್? ಖಂಡಿತ ಇದೆ. ನಾನು ಮುಂದಿನ ಒಂದು ಅಧ್ಯಾಯದಲ್ಲಿ ಅದಕ್ಕಾಗಿ ಮೀಸಲಿಟ್ಟಿದ್ದೇನೆ. ಕವಿ ಮತ್ತು ಸಹೃದಯ ಅನ್ನುವಂತ ಒಂದು ಅಧ್ಯಾಯ ಇದೆ. ಆ ಸಂದರ್ಭದಲ್ಲಿ ಇದರ ವ್ಯಾಪಕ ಚರ್ಚೆ ಮಾಡೋಣ. ಆದ್ರೆ ನಾನು ಆಗ ಹೇಳಿದಾಗ್ಲೇ ಸಹೃದಯ ಅದನ್ನ ಕಾವ್ಯವನ್ನ ಓದುತ್ತಾನೆ, ಓದಿ ಅದನ್ನ ಅದರ ರಸಾಸ್ವಾದನೆ ಅಂತಾನೆ ಹೇಳೋದು. ಆ ರಸಾಸ್ವಾದನೆಯನ್ನು ಉಂಟು ಮಾಡ್ತಲೇ ಆ ಕಾವ್ಯವನ್ನ ಅನುಭವಿಸ್ತಾನೆ. ಆ ಕಾವ್ಯವನ್ನ ಅನುಭವಿಸಿದ ನಂತರ ಅವನಿಗೇನು ಆನಂದ ಸಿಗ್ತದೆ, ಅದು ಪ್ಯೂರ್ಲಿ ಅದು ಸಹೃದಯನಿಗೆ ಸಂಬಂಧಪಟ್ಟದ್ದೇ. ಆದರೆ ಈ ಆನಂದ ಅನ್ನೋದು ಸಹೃದಯನಿಗೆ ಮೀಸಲಾದ್ರೆ ಕವಿ ಏನ್ ಮಾಡ್ತಾನೆ? ಕವಿಗೂ ಕೂಡ ಆನಂದ ಸಿಗ್ತದೆ. ಕವಿಗೂ ಕೂಡ ಅಂಥದ್ದೊಂದು ಉಕ್ತಿ ವೈಚಿತ್ರ್ಯಗಳನ್ನ ಅವನು ಪೋಣಿಸಿದಾಗ, ರಚಿಸಿದಾಗ ಅವನಿಗೂ ಕೂಡ ಒಂದು ಆನಂದ ಸಿಗ್ತದೆ. ಹೀಗಾಗಿ ಆ ಆನಂದದಲ್ಲಿ ಕವಿ ಮತ್ತು ಸಹೃದಯ ಇಬ್ಬರಿಗೂ ಕೂಡ ಸಮಪಾಲು ಸಿಗ್ತಾ ಹೋಗ್ತದೆ. ಹೀಗಾಗಿ ಆ ಸಹೃದಯ ಅಂತಂದ್ರೆ ಅವನು ಆಸ್ವಾದಿಸಲು ಸಾಮಾನ್ಯನಿಗೂ ಕೂಡ, ಅಂದ್ರೆ ಈ ಎಲ್ಲ ಚರ್ಚೆಗಳನ್ನ ಬದಿಗಿಟ್ಟು, ಅಂದ್ರೆ ಕಾವ್ಯ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಲಕ್ಷಣ ಏನು, ರಸ ಹೇಗೆ ಉತ್ಪತ್ತಿ ಆಗ್ತದೆ, ಅದರ ಭಾವ ವಿಭಾವ ಅನುಭವ ಅವನ್ನೆಲ್ಲ ಬದಿಗಿಟ್ಟು ಕೂಡ ನಾನು ಒಂದು ಕಾವ್ಯವನ್ನ ಓದ್ತೇನೆ, ಆಸ್ವಾದಿಸ್ತೇನೆ, ಅನುಭವಿಸ್ತೇನೆ, ಆನಂದ ಪಡ್ತೇನೆ. ಇದು ಸಹೃದಯನ ಲಕ್ಷಣ ಕೂಡ ಮಾತ್ರ ಅಲ್ಲ, ಒಬ್ಬ ಸಹೃದಯ ಅನಿಸಿಕೊಳ್ಳ ಇರಬೇಕಾದಂತ ಒಂದು ಅರ್ಹತೆಗಳು ಅಂತ ನಾನು ಅನ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಶರತ್ ಭಟ್ ಅವರು ದಯಮಾಡಿ. ನಮಸ್ಕಾರ, ನಾನು ಶರತ್ ಸೇರಾಜೆ. ಸರ್, ನಿಮ್ಗೆ ಪ್ರಶ್ನೆ ಏನು ಇಲ್ಲ. ಮೊದಲ ಇದಾದ್ರಿಂದ ನಾನು ನೀವು ಹೇಳಿದ್ದಕ್ಕೆ ಪೂರಕವಾಗಿ 1-2 ಅಂಶಗಳನ್ನು ಹೇಳಿ ಬಹುಶಃ ಕನ್ಕ್ಲೂಡ್ ಮಾಡಬಹುದು ಅಂತ ಕಾಣ್ತದೆ. ಪ್ರಶ್ನೆ ಏನು ಇಲ್ಲ ನಿಮ್ಗೆ. ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಾನು ಹೇಳುವುದು ಇರ್ತದೆ ಅಂತ ಭಾವಿಸ್ತೇನೆ. ನೀವು ಸಿಂಹಾವಲೋಕನ ಅಂತ ಹೇಳಿದ್ರಿಂದ ನನಗೆ ತೀನಂಶಿ ಅವರು ಅದನ್ನೊಂದು ಸಮ್ಮರೈಸ್ ಮಾಡಿದ ರೀತಿಯು ಕೂಡ ನನಗೆ ಬಹಳವಾಗಿ ಹಿಡಿಸಿತು. ಆದ್ರಿಂದ ಅದನ್ನು ಶ್ರೋತೃಗಳ ಮುಂದೆ ಹೇಳಬೇಕು ಅಂತ ಇದ್ದೇನೆ. ಇಡೀ ಇದನ್ನು ಅವ್ರು ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ, ಕವಿ, ಕಾವ್ಯ, ಸಹೃದಯ ಅಂತ 3 ನೆಲೆಯಿಂದ ನೋಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಈಗ ಕಾವ್ಯ ಮೀಮಾಂಸೆ ಅಂದ್ರೆ ಏನು, ಕಾವ್ಯ ಅಂದ್ರೆ ಏನು, ಕಾವ್ಯ ಅನ್ನೋದು ಹೇಗೆ ರಚನೆ ಆಗ್ತದೆ, ಅದನ್ನು ನಾವು ಹೇಗೆ ಆಸ್ವಾದಿಸ್ತೇವೆ, ನಾವು ಹೇಗೆ ಎಂಜಾಯ್ ಮಾಡ್ತೇವೆ, ಅದರ ಸೃಷ್ಟಿಯ ಹಿಂದೆ ಇರುವ ರಹಸ್ಯ ಏನು, ಅಥವಾ ಅದು ನಮ್ಗೆ ಆಸ್ವಾದ್ಯವಾಗುವುದರ ಹಿಂದೆ ಇರುವ ರಹಸ್ಯ ಏನು ಅಂತೆಲ್ಲ ಚಿಂತನೆ ಮಾಡುವಂತಹ ಶಾಸ್ತ್ರ. ಹೀಗೆ ತಿಳಿದುಕೊಂಡ್ರೆ ತೀನಂಶಿ ಅವರು ಮಾಡಿರುವಂತಹ ಒಂದು ಕ್ಲಾಸಿಫಿಕೇಶನ್ ಬಹಳ ಚೆನ್ನಾಗಿದೆ ಅಂತ ಅನಿಸ್ತದೆ. ಕವಿ ಅಂದ್ರೆ ಅದನ್ನು ಕೃತಿಯನ್ನು ರಚನೆ ಮಾಡುವವನು ಯಾರು, ರಚನೆ ಮಾಡುವವನ ತಲೆಯಲ್ಲಿ ಏನು ಓಡ್ತಾ ಇರ್ತದೆ, ಅವನು ಹೇಗೆ ಚಿಂತನೆ ಮಾಡ್ತಾನೆ, ಮಾಡುವಾಗ ಅವನ ತಲೆಯಲ್ಲಿ ಏನು ಓಡ್ತಾ ಇರ್ತದೆ, ಅವನು ಯಾವ ಉದ್ದೇಶ ಇಟ್ಟುಕೊಂಡು ಮಾಡ್ತಾನೆ ಅನ್ನೋದು ಅವನ ದೃಷ್ಟಿಕೋನದಿಂದ. ಕಾವ್ಯ ಅಂತ ಹೇಳಿದ್ರೆ ಆ ಕೃತಿಯೇ ಹೇಗಿರ್ತದೆ, ಕೃತಿಯಲ್ಲಿರುವ ಲಕ್ಷಣಗಳೇನು,
ಕೃತಿಯಲ್ಲಿ ಅಲಂಕಾರ ಇರ್ತದೋ ಅಥವಾ ಇನ್ನೊಂದೇನೋ ಇರ್ತದೋ ಎಂಬ ದೃಷ್ಟಿಯಿಂದ ಎಲ್ಲ ನೋಡುದು ಕಾವ್ಯ. ಅಂದ್ರೆ ಕಾವ್ಯ. ಆಮೇಲೆ ಸಹೃದಯ ಅಂತ ಹೇಳಿದ್ರೆ ಓದುವವನು ಅದನ್ನು ಯಾವ ದೃಷ್ಟಿಯಿಂದ ಓದ್ತಾನೆ, ಅದನ್ನು ಯಾಕೆ ಎಂಜಾಯ್ ಮಾಡ್ತಾನೆ ಅನ್ನೋದನ್ನು ಹೇಳುವಂಥದ್ದು. ಅಂದ್ರೆ ಫಾರ್ಮ್ ಮತ್ತೆ ಕಂಟೆಂಟ್ ಅಂತ ನಾವ್ ಯಾವ್ದು ಹೇಳ್ತೇವೋ ಹಾಗೆ. ನೀವು ಇವತ್ತು ಹೇಳಿದಂತಹ ಭಾಮಹ, ದಂಡಿ ಇವರೆಲ್ಲ ಆ ಫಾರ್ಮಿನ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಅಂದ್ರೆ ಕಾವ್ಯ ಅಂದ್ರೆ ಹೇಗಿರ್ತದೆ, ಕಾವ್ಯದ ಬಾಡಿ, ಅದರ ಅಪಿಯರೆನ್ಸ್ ಹೇಗಿರ್ತದೆ, ಅದು ನೋಡ್ಲಿಕ್ಕೆ ಹೇಗೆ ಕಾಣ್ತದೆ, ಉಳಿದ ಮಾತುಗಳಿಗಿಂತ ಅದರ ಸ್ವರೂಪದಲ್ಲಿ ಯಾವ ಭಿನ್ನತೆ ಇರ್ತದೆ ಅನ್ನೋದ್ರ ಬಗ್ಗೆ ಅವರು ಜಾಸ್ತಿ ಗಮನ ಹರಿಸಿದ್ದಾರೆ. ಹಾಗೆ ಅದನ್ನೇ ಸಹೃದಯನ ದೃಷ್ಟಿಯಿಂದಲೂ ನೋಡ್ಲಿಕ್ಕೆ ಆಗ್ತದೆ. ಧ್ವನಿ ಸಿದ್ಧಾಂತ ಇಂಥದ್ದೆಲ್ಲ ಬರ್ತದೆ. ರಸ ಸಿದ್ಧಾಂತವು ಮುಖ್ಯವಾಗಿ ಅದನ್ನೇ ಹೇಳ್ತದೆ. ಅದನ್ನೆಲ್ಲ ಮುಂದೆ ನೀವು ಹೇಳುವವರೇ ಇದ್ದೀರಿ. ಹೀಗೆ ಕವಿ ಅಂದ್ರೆ ಯಾರು, ಅವನು ಹೇಗಿರ್ತಾನೆ ಅನ್ನೋದರ ಬಗ್ಗೆ ರಾಜಶೇಖರ ಇಂಥವರೆಲ್ಲ ಹೇಳಿದ್ದಾರೆ, ಮತ್ತೆ ಇವರು ಕೂಡ ಎಲ್ಲ ಹೇಳಿದ್ದಾರೆ. ಹಾಗೆ ಕಾವ್ಯ ಅಂದ್ರೆ ಏನು ಅಂತಲೂ ನೋಡ್ಲಿಕ್ಕೆ ಆಗ್ತದೆ, ಕವಿ ಹೇಗಿರ್ತಾನೆ ಅಂತಲೂ ನೋಡ್ಲಿಕ್ಕೆ ಆಗ್ತದೆ, ಓದುವನಿಗೆ ಅದು ಹೇಗೆ ಕಾಣ್ತದೆ ಎಂಬ 3 ದೃಷ್ಟಿಯಿಂದಲೂ ಹಾಗೂ ಕ್ಲಾಸಿಫೈ ಮಾಡಿ ನೋಡಿದ್ರೆ ಇಡೀ ಇದರ ಒಂದು ಸಿಂಹಾವಲೋಕನ ಬಹಳ ಚೆನ್ನಾಗಿ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ಬೋದು. ಮತ್ತೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಅಂಶವನ್ನು ಹೇಳ್ಬೋದು. ವಾಲ್ಮೀಕಿಯ ರಾಮಾಯಣದ ಆರಂಭದಲ್ಲೇ ಕ್ರೌಂಚ ಮಿಥುನ ಮತ್ತೆ ಅದರ ಕೊಲ್ಲುವ ಕ್ರಿಯೆ ಎಲ್ಲ ಬರ್ತದೆ. ಅದು ಕೂಡ ಒಬ್ಬ ಕವಿ ಹೇಗೆ ಯೋಚನೆ ಮಾಡ್ತಾನೆ, ಕಾವ್ಯದ ಸೃಷ್ಟಿ ಯಾವ ಸಂದರ್ಭದಲ್ಲಿ ಆಗ್ತದೆ ಅನ್ನೋದಕ್ಕೂ ಒಂದು ರೂಪಕವಾಗಿ ಅದನ್ನು ತೆಕ್ಕೊಳ್ಬಹುದು ಅಂತ. ಆ ಒಂದು ಹಕ್ಕಿಯ ಬೇಟೆ ಆದಾಗ ಅದರಿಂದ ತುಂಬಾ ಅದರ ಬಗ್ಗೆ ಒಂದು ಕರುಣೆ ಮೂಡಿ ಆ ಕ್ಷಣದಲ್ಲಿ ಹುಟ್ಟಿ ಎಷ್ಟೋ ಕಾಲ ಆದ್ಮೇಲೆ ವರ್ಡ್ಸ್ವರ್ತ್ ಅನ್ನುವ ಇಂಗ್ಲಿಷ್ ಕವಿ ಹೇಳಿದ ಮಾತಿಗೂ ಅದು ತಾಳೆ ಬರ್ತದೆ. ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಫೀಲಿಂಗ್ಸ್ ರೀಕಲೆಕ್ಟೆಡ್ ಇನ್ ಟ್ರಾನ್ಕ್ವಿಲಿಟಿ ಅಂತ ಒಂದು ಹೇಳ್ತಾನಲ್ಲ. ಅಂದ್ರೆ ಒಂದು ಭಾವಾವೇಶದಲ್ಲಿ, ಆ ಭಾವುಕನಾದ ಸಂದರ್ಭದಲ್ಲಿ ಕವಿತೆ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಆದ್ರೆ ಹುಟ್ಟಿದ್ದಕ್ಕೆ ಒಂದು ರೂಪ ಕೊಡದೆ ಯಾವಾಗ ಅಂತ ಹೇಳಿದ್ರೆ ಭಾವಾವೇಶದಲ್ಲಿ ಇದ್ದಾಗಲ್ಲ, ಆಮೇಲೆ ಸಂಯಮದಲ್ಲಿ ಶಾಂತಿಯಲ್ಲಿ ಮನೆಯಲ್ಲಿ ಕೂತಾಗ ಅದ್ರ ಬಗ್ಗೆ ನೆನಪು ಮಾಡಿ ಅದಕ್ಕೆ ಒಂದು ರೂಪ ಕೊಡ್ತಾನೆ ಅಂತ ವರ್ಡ್ಸ್ವರ್ತ್ ಕವಿ ಹೇಳಿದ್ದಾನೆ. ವಾಲ್ಮೀಕಿ ಅವರು ಆರಂಭದಲ್ಲಿ ತಂದಿರುವ ಕ್ರೌಂಚ ಮಿಥುನದ ಸಂಗತಿಯು ಕೂಡ ಈ ವರ್ಡ್ಸ್ವರ್ತ್ ಹೇಳಿದ ಸಿದ್ಧಾಂತಕ್ಕೆ ಚೆನ್ನಾಗಿ ತಾಳೆ ಬರುವ ಹಾಗೆ ಇದೆ. ಅಂದ್ರೆ ಯಾವ ಸಂದರ್ಭದಲ್ಲಿ ವಾಲ್ಮೀಕಿ ಕವಿತೆ ಬರಿಬೇಕು ಅಂತ, ಕಾವ್ಯ ಬರಿಬೇಕು ಅಂತ ಆಯ್ತು ಅನ್ನೋದು ಕೂಡ ಹಾಗೂ ಒಂದು ತಿಳಿಬಹುದು. ಅಂದ್ರೆ ಕಾವ್ಯದ ಹುಟ್ಟು ಕವಿಯ ದೃಷ್ಟಿಯಿಂದ ಹೇಗೆ ಆಯ್ತು ಅನ್ನೋದಕ್ಕೆ ರೂಪಕವಾಗಿಯೂ ಕೂಡ ಅದನ್ನು ತೆಕ್ಕೊಳ್ಬಹುದು ಅಂತ ನಾನು ಒಂದು ಭಾವಿಸಿ, ಒಂದು ನೀವು ಹೇಳಿದ್ದಕ್ಕೆ ಪೂರಕವೇ ಇದಾಗಬಹುದು ಎಂಬ ದೃಷ್ಟಿಯಿಂದ ಇದನ್ನು ಹೇಳಿದ್ದೇನೆ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಶತಾವಧಾನಿ ಗಣೇಶ್ ಅವರು ಸಂಸ್ಕೃತ ಕವಿಗಳ ಕಾವ್ಯ ಮೀಮಾಂಸೆ ಅಂತಲೇ ಒಂದು ಸರಣಿ ಬರೆದಿದ್ದಾರೆ. ಅಂದ್ರೆ ಈ ಕಾವ್ಯ ಮೀಮಾಂಸೆಯ ತತ್ವಜ್ಞರು ಮಾತ್ರ ಅಲ್ಲ, ಕವಿಗಳು ಕೂಡ ತಮ್ಮ ಕಾವ್ಯದ ಮಂಗಳ ಶ್ಲೋಕದಲ್ಲಿಯೋ ಆರಂಭದ ಪ್ರಸ್ತಾವದ ಭಾಗದಲ್ಲಿಯೋ ಕವಿತೆ ತಾನು ಹೇಗೆ ಬರೆದಿದ್ದೇನೆ, ಏನು ಬರೆದಿದ್ದೇನೆ, ನಾನು ಬರೆದದ್ರ ಪರಿಣಾಮ ಏನಾಗ್ಬೋದು ಎಂಬುದಕ್ಕೂ ಕೆಲವು ಸೂಚನೆಯ ವಾಕ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೆಲವು ಕಾವ್ಯ ಮೀಮಾಂಸೆಯ ತತ್ವಗಳ ಹೊಳಹುಗಳು ಅಲ್ಲಿ ಅಷ್ಟಿಷ್ಟು ಕಾಣ್ತದೆ. ಅದು ಶಾಸ್ತ್ರಬದ್ಧವಾದ ನಿರೂಪಣೆ ಅಲ್ಲ, ಕಾವ್ಯ ಬರೆಯುವ ಸಂದರ್ಭದಲ್ಲಿ ಕ್ವಚಿತ್ತಾಗಿ ಅಲ್ಲಿ ಹೇಳಿದಂಥದ್ದು. ಅಂತಹ ಮಾತುಗಳಲ್ಲೂ ಕೂಡ ಕಾವ್ಯ ಮೀಮಾಂಸೆಯ ಹಲವು ಹೊಳಹುಗಳು ಕಾಣ್ತದೆ ಅಂತ ಒಂದು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಸಕ್ತರು ಇದ್ರ ಬಗ್ಗೆ ಶತಾವಧಾನಿ ಗಣೇಶ್ ಅವರು ಬರೆದಿರುವ ಸೀರೀಸ್ ಅನ್ನೇ ನೋಡ್ಬೋದು, ಸಂಸ್ಕೃತ ಕವಿಗಳ ಕಾವ್ಯ ಮೀಮಾಂಸೆ ಅಂತ. ಅಂದ್ರೆ ಕವಿಗಳು ಕಾವ್ಯ ಬರೆಯುವಾಗ ಕಾವ್ಯದ ಬಗ್ಗೆ ಅಲ್ಲಿ ಪ್ರಾಸ್ತಾವಿಕವಾಗಿ 1-2 ವಾಕ್ಯವನ್ನು ಹೇಳುವಂಥದ್ದು. ಅದು ನಾನು ಈಗಲೇ ಹೇಳಿದ ವಾಲ್ಮೀಕಿ ಅವರ ಕಾವ್ಯ ರಚನೆ ಹೇಗಾಯ್ತು ಎನ್ನುವುದು ಕೂಡ ಅದರ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಖಂಡಿತ. ಯಾಕಂದ್ರೆ ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಶ್ಲೋಕದಲ್ಲೂ ಕೂಡ ಹ್ಲಾದೈಕಮಯೀನ್ ನವರಸ ರುಚಿರಾಮ್ ಅನ್ನುವಂತಹ ಪದಗಳು ಕೂಡ ಕಾವ್ಯಮೀಮಾಂಸೆಯ ತತ್ವಗಳನ್ನೇ ಅದು ಒಳಗೊಂಡಂತಹ ಪದಗಳು. ಹೀಗೆ ಆ ಪ್ರತಿಯೊಬ್ಬ ಅಲಂಕಾರಿಕನು ಕೂಡ ಅದರ ಬಗ್ಗೆ ತುಂಬಾ ನಿಷ್ಠನಾಗಿ ಕೆಲಸ ಮಾಡಿದಂಥದ್ದನ್ನ ನಾವು ಕಾಣ್ತೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ರೂಪು ಹೇಗೆ ಪಡಿತದೆ, ಬರೇ ಅಲಂಕಾರ ಮಾತ್ರವ, ಅದೇನು ಮತ್ತೆ ಏನಾಯ್ತು ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು ಶರತ್ ಭಟ್ ಅವರಿಗೆ. ನಾನು ಒಂದು ಚಿಕ್ಕ ಮಾಹಿತಿಯನ್ನ ಎಲ್ಲ ಕೇಳುಗರಿಗೆ ಹೇಳಬೇಕು ಅಂತ ಇಚ್ಛಪಡ್ತೇನೆ. ನಮ್ಮ ಈ ಕಾರ್ಯಕ್ರಮ 13 ಸಂಚಿಕೆಗಳಲ್ಲಿ ಬರ್ತಾ ಇದೆ. ಇವತ್ತು ನಡೆದಿದ್ದು ಕಾವ್ಯ ಮೀಮಾಂಸಾ ಪ್ರವೇಶ. ಮುಂದಿನ ಗುರುವಾರ ಭರತನ ನಾಟ್ಯಶಾಸ್ತ್ರ, ನಂತರದಲ್ಲಿ ಕಾವ್ಯ ಲಾಕ್ಷಣಿಕರು, ಆ ನಂತರದಲ್ಲಿ ಕಾವ್ಯ ಲಕ್ಷಣ ಅಥವಾ ಕಾವ್ಯ ಸ್ವರೂಪ, ಪ್ರಯೋಜನ. ಕೇಳ್ತಾ ಇದೆಯಾ? ಕಾವ್ಯ ಹೇತು ಪ್ರಯೋಜನ, ಅಲಂಕಾರ, ವಕ್ರೋಕ್ತಿ, ಔಚಿತ್ಯ, ನಂತರ ಧ್ವನಿ, ನಂತರದಲ್ಲಿ ರಸ, ನಂತರದ
ವಿಷಯ ಕವಿ ಪ್ರತಿಭೆ, ಆನಂತರದಲ್ಲಿ ಕವಿ ಸಮಯ, ಸಹೃದಯ, ನಂತರದಲ್ಲಿ ಕನ್ನಡ ಕಾವ್ಯ ಮೀಮಾಂಸೆ ಮತ್ತು ಕೊನೆಯದಾಗಿ ನಾಟಕ ಎನ್ನುವಂತಹ ಒಂದೊಂದು ವಿಷಯವನ್ನ, ಒಂದೊಂದು ಉತ್ಸುಕತೆ ನಮಗಿದೆ. ಇದೇ ಥರದಲ್ಲಿ ಈಗ ಒಬ್ಬ ರಮಾಕುಮಾರಿ ಅನ್ನುವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಚರ್ಚೆ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಉಪಯುಕ್ತ. ದೀನಂಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಯಾಗಿದ್ದರೆ ಇನ್ನಷ್ಟು ಸುಲಭವಾಗಿರುತ್ತಿತ್ತು ಅನಿಸಿತು ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದೀನಂಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆಯ ಪುಸ್ತಕದ ಆಧಾರದಲ್ಲಿಯೂ ಸಹ ನಾವು ಮುಂದೆ ಮಾತನಾಡುವವರಿದ್ದೇವೆ. ಇವತ್ತು ನಡೆದಿದ್ದು ಕಾವ್ಯ ಮೀಮಾಂಸಾ ಪ್ರವೇಶ. ಮುಂದೆ ತಾವು ಅದನ್ನ ಗುರುತಿಸ್ತೀರಿ ಅಂತ ನನ್ನ ಭಾವನೆ. ಸಾತ್ವಿಕ್. ಭಾರತೀಯ ಕಾವ್ಯಮೀಮಾಂಸೆಯ ಕುರಿತ ಹಾಗೆ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಕೇಳಿದ್ವಿ. ಆಸಕ್ತರು ಅಲ್ಲಿ ಭಾಗವಹಿಸಿದ್ದೀರಿ. ತಮಗೂ ಏನಾದರೂ ಹೊಸ ಒಳಹುಗಳಿದ್ರೆ ಹಾಗೆ ಪ್ರಶ್ನೆಗಳಿದ್ರೆ ಇಲ್ಲಿ ಕೇಳಬಹುದು. ಒಂದು 2 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸುವರಿದ್ದೀವಿ. ದಯವಿಟ್ಟು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು. ಸರ್ ನಮಸ್ಕಾರ. ನಮಸ್ತೆ. ನಾನು ಮಡ್ಲಿಗಿರಿ ಪ್ರಸನ್ನ ಸರ್. ನಮಸ್ತೆ ಸರ್, ಹೇಳಿ ಸರ್. ನಂದೊಂದು ಪ್ರಶ್ನೆ. ತಮ್ಮ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿತ್ತು, ನೀವು ಕಾವ್ಯ ಮೀಮಾಂಸದ ಬಗ್ಗೆನೇ ಹೇಳಿರೋದು. ಆದ್ರೆ ಅದನ್ನ ಮಾತಾಡ್ತಾ 1-2 ಶಬ್ದಗಳು ನನ್ನನ್ನು ಕಾಡಿತು. ಅದರಲ್ಲಿ ಒಂದು ಲೋಕಾನುಭವ ಅನ್ನುವಂತಹ ಮಾತು, ಇನ್ನೂ ಒಂದು ಕಲಾನುಭವ ಅನ್ನುವಂತಹ ಒಂದು ಶಬ್ದ. ಈ 2 ಕಾವ್ಯಕ್ಕೆ ತೀರಾ ಹತ್ತಿರವಾದಂತಹ ಶಬ್ದಗಳು, ಅದರಲ್ಲಿ ಅನುಮಾನ ಇಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಲೋಕಾನುಭವ ಅನ್ನುವಂತಹದ್ದು ಆಮೇಲೆ ಈ ಕಲಾನುಭವ ಅನ್ನುವಂತಹದ್ದು ಕೇವಲ ಕಾವ್ಯಕ್ಕೆ ಮಾತ್ರ ಸೀಮಿತವಾ? ಯಾಕೆಂತಂದ್ರೆ ಲೋಕಾನುಭವ ಅನ್ನುವಂಥದ್ದು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ನಾವು ಅದನ್ನ ತೆಗೆದುಕೊಂಡು ಹೋಗ್ಬೋದು, ತೆಗೆದುಕೊಂಡು ನೋಡಬಹುದು. ಕಲೆಯು ಕೂಡ ಹಾಗೇನೆ, ಕಲಾನುಭವ ಕೂಡ ಹಾಗೇನೆ. ಹಾಗಿತ್ತಂದ್ರೆ ಅದಕ್ಕೆ ಏನಂತ ಕರಿಬೇಕು ನಾವು ಅಂತ ಇದನ್ನ ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಇದನ್ನ ಕಾವ್ಯ ಮೀಮಾಂಸೆ ಅಂತ ಕರೆದ್ರಿ, ನಾನು ಒಪ್ಕೊಂಡೆ. ಐ ಅಗ್ರಿ. ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿರುವಂತಹದ್ದಕ್ಕೆ ಏನಾದ್ರೂ ಹೆಸರಿದೆನಾ? ಈಗ ಉದಾಹರಣೆಗೆ ಸಾಹಿತ್ಯ ಮೀಮಾಂಸೆ ಈ ತರಹದ್ದು ಏನಾದ್ರೂ ಅದಕ್ಕೆ ಕರಿಬಹುದಾ ಅಂತ. ಎಸ್ ಸರ್, ಎಸ್, ನೀವು ಹೇಳಿದ್ದು ಸರಿ ಇದೆ. ಏನಂದ್ರೆ ಲೋಕಾನುಭವ ಅಂದ್ರೆ ನನ್ನ ದಿನನಿತ್ಯದ ಬದುಕಿನಲ್ಲಿ ನಾನು ಕಂಡು ಉಂಟಂತ ಅನುಭವಗಳು. ಅಲ್ಲಿ ಎಲ್ಲವೂ ಇದೆ, ಸುಖವೂ ಇದೆ, ದುಃಖವೂ ಇದೆ, ನೋವು ಇದೆ, ನಲಿವು ಇದೆ, ಆತಂಕ ಇದೆ, ಉದ್ವೇಗ ಇದೆ. ಎಲ್ಲವೂ ಕೂಡ ನನ್ನ ಅನುಭವದ ಭಾಗವೇ. ಅದು ಲೋಕದ ಅನುಭವ. ನಾನು ಪ್ರತಿಯೊಂದನ್ನು ನೋಡ್ತೇನೆ, ಅದನ್ನು ಗ್ರಹಿಸ್ತೇನೆ, ತಿಳಿತೇನೆ. ಈಗ ಉದಾಹರಣೆಗೆ ನಾನು ಆಗ ಪ್ರಾರಂಭದಲ್ಲಿ ಕೊಟ್ಟಂತ ಬೇಲೂರಿನ ಶಿಲೆಯ ಬಗ್ಗೆ ಮಾತಾಡೋದು. ಒಬ್ಬ ಕಲಾವಿದ ಒಂದು ಆ ಕಲಾಕೃತಿನ ಅಲ್ಲಿ ಮೂಡಿಸ್ಬೇಕಾದ್ರೆ, ಒಂದು ಹೆಣ್ಣಿನ ಚಿತ್ರವನ್ನ ಮೂಡಿಸ್ಬೇಕಾದ್ರೆ ಅವನು ಲೋಕಾನುಭವದಿಂದಲೇ ಆ ಹೆಣ್ಣಿನ ರೂಪವನ್ನ, ಆ ಹೆಣ್ಣಿನ ಅನುಭವಿಸ್ಲಿಕ್ಕೆ ಸಾಧ್ಯ. ಆ ಲೋಕಾನುಭವವು ಅಲ್ಲಿ ಕಲಾನುಭವವಾಗಿ ಪರಿವರ್ತಿತ ಆಗ್ತದೆ. ಅದು ಆ ಕಲೆಯಲ್ಲಿ ಅದು ಹೊರಮೂಡಿದಾಗ ಅಲ್ಲಿ ಕೊಡುವಂತಹ ಆನಂದ ಅದು ಕಲಾನುಭವ ಆಗ್ತದೆ ಅಂತ. ಹೀಗಾಗಿ ಲೋಕಾನುಭವ, ಕಲಾನುಭವನ, ಕಲೆಯನ್ನ ನಾವು ಆಸ್ವಾದಿಸ್ಲಿಕ್ಕೆ, ಕಲೆಯ ಅನುಭವನ ಪಡಿಲಿಕ್ಕೆ ಈ ಲೋಕಾನುಭವ ಅದು ಬೇಸ್, ತಳಹದಿ ಇದ್ದ ಹಾಗೆ. ಆ ಲೋಕಾನುಭವ ಇಲ್ಲದೆ ನಾನು ಕೇವಲ ಕಲ್ಪನಾ ಪ್ರಪಂಚದಲ್ಲಿ ಕಟ್ಲಿಕ್ಕಾಗೋದಿಲ್ಲ. ಅಂಥದ್ದೊಂದು ಲೋಕಾನುಭವದ ಮೂಲಕವೇ ಒಂದು ಕಲೆ ಸೃಷ್ಟಿಯಾಗ್ತಾ ಹೋಗ್ತದೆ. ಹೀಗಾಗಿ ಪ್ರತಿಯೊಂದು ಇದು ಕೇವಲ ಕಾವ್ಯ ಮೀಮಾಂಸೆಗೆ ಮಾತ್ರ ಅಲ್ಲ. ಆ ಕಾರಣದಲ್ಲಿ ನಾನು ಪ್ರಾರಂಭದಲ್ಲಿ ಇದೊಂದು ಕಲಾ ಮೀಮಾಂಸೆಯೂ ಕೂಡ. ಕಾವ್ಯ ಮೀಮಾಂಸೆ ಅನ್ನುವಂಥದ್ದು ಅದರ ಚರ್ಚೆ ಇಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಹೋಗೋದ್ರಿಂದ ಅದು ಕಾವ್ಯ ಮೀಮಾಂಸೆ ಆಗ್ತದೆ ಹೊರತು ಅದು ಒಂದು ಅರ್ಥದಲ್ಲಿ, ವ್ಯಾಪಕ ಅರ್ಥದಲ್ಲಿ ಅದು ಒಂದು ರೀತಿಯ ಕಲಾ ಮೀಮಾಂಸೆಯೇ. ಉಳಿದ ಏನು ನಮ್ಮ ಪಾಶ್ಚಾತ್ಯರು ಹೇಳುವ ಸೌಂದರ್ಯ ಮೀಮಾಂಸೆಯೂ ಕೂಡ. ಪಾಶ್ಚಾತ್ಯರು ಹೇಳುವ ಅನ್ನೋ ಶಬ್ದವನ್ನ ನಾನು ಯಾಕೆ ಗೊತ್ತಿರ್ತೇನೆ, ಯಾಕಂದ್ರೆ ಸೌಂದರ್ಯ ಮೀಮಾಂಸೆ, ನಾವು ಕೂಡ ಆ ಸೌಂದರ್ಯ ಮೀಮಾಂಸೆ ಅನ್ನುವ ಪದವನ್ನ ಬಳಸ್ತೇವೆ. ಆದ್ರೆ ನಮ್ಮಲ್ಲಿ ಅದು ನಮ್ಮ ಕಲಾನುಭೂತಿಯ ಭಾಗವಾಗಿಯೇ ಬರ್ತದೆ.
ಅದ್ರಲ್ಲಿ ಸೌಂದರ್ಯಾನುಭೂತಿ, ಸೌಂದರ್ಯ ಮೀಮಾಂಸೆ ಅನ್ನುವುದು ಒಂದು ಬೇರೆ ತಾತ್ವಿಕ ವಿಚಾರವಾಗಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಬರ್ತದೆ, ಅಥವಾ ಅಂಥದ್ದೊಂದು ಅದು ಕಾವ್ಯ ಮೀಮಾಂಸೆಯ ಭಾಗ. ಅದನ್ನ ಕಲಾ ಮೀಮಾಂಸೆ ಅಂತಲೂ ಕರಿಬಹುದು. ನಾವು ಒಂದು ಕಲೆಯ ಬಗ್ಗೆ ಮಾಡುವಾಗ ಇದು ಕಲೆಯಲ್ಲೂ ಕೊಡುವಂತಹ ಅನುಭವವೂ ಕೂಡ, ಕಲೆಯಿಂದ ಸಿಗುವ ಅನುಭವವೂ ಕೂಡ ನನ್ನ ಲೋಕಾನುಭವದ ಭಾಗವೇ. ಆದ್ರಿಂದ ಅದು ಕಲಾನುಭವ ಅಂತ ನಾನು ಭಾವಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಇಲ್ಲ ಅಂತ ಆದ್ರೆ ನಾವು ಕಾರ್ಯಕ್ರಮದ ಮುಕ್ತಾಯಕ್ಕೆ ಹೋಗಬಹುದು. ಇಲ್ಲೊಂದು ಸೂಚನೆ, ಮುಂದಿನ ಗುರುವಾರ ನಮ್ಮ ಈ ಕಾರ್ಯಕ್ರಮದ 2ನೇ ಭಾಗ ಇರುತ್ತೆ. ದಯವಿಟ್ಟು ಆಸಕ್ತರೆಲ್ಲ 7:30 ಈಗ ನಿಮಗೆ ಕೊಟ್ಟಿರಲಾಗಿರುವಂತಹ ಲಿಂಕ್ ಅನ್ನೇ ಬಳಸಿ ಈ ಕಾರ್ಯಕ್ರಮಕ್ಕೆ ಬರಬಹುದು. ಆಸಕ್ತರನ್ನ ತಮ್ಮ ಜೊತೆಯಲ್ಲಿ ಕರೆತಂದರೆ ನಮ್ಮ ಈ ಶ್ರಮಕ್ಕೂ ಸಾರ್ಥಕ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ತರಹದ ಕಾರ್ಯಕ್ರಮಗಳನ್ನು ಮಾಡಲು ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ, ಭಾರತೀಯ ಕಾವ್ಯಮೀಮಾಂಸೆಯ ಕುರಿತಂತಹ ಸರಣಿ ಕಾರ್ಯಕ್ರಮದ ಈ ಉಪನ್ಯಾಸ ಮಾಲಿಕೆಯನ್ನ ಆರಂಭ ಮಾಡಬೇಕು ಅಂತ ಹೇಳುವಾಗ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಆಶಯ ನುಡಿಗಳ ಮೂಲಕ ನಮ್ಮನ್ನು ಆಶೀರ್ವದಿಸಿದಂತಹ ಡಾಕ್ಟರ್ ವಿಷ್ಣು ಭಟ್ಟ ವಾದೇಕಲ್ ಹಾಗೂ ಡಾಕ್ಟರ್ ಮಾಧವ ಪಿರಾಜೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಹಣತೆ ಬಳಗದ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರಬಿಂದು ಇಡೀ ಸರಣಿಯ ಪ್ರವಾಚಕರು ಆಗಿರುವಂತಹ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಅವರು ತಮ್ಮ ಅಸ್ಖಲಿತವಾದಂತಹ ವಾಗ್ಝರಿಯ ಮೂಲಕ ನಮಗೆಲ್ಲ ಈ ಭಾರತೀಯ ಕಾವ್ಯಮೀಮಾಂಸೆಯ ಆರಂಭದ ದಿನದ ಒಂದು ವಿಚಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಹಣತೆ ಬಳಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದ್ವಾನ್ ಗೌತಿ ವೆಂಕಟಾಚಲ, ಶ್ರೀ ದೇವರೆಡ್ಡಿ ಹಾಗೂ ಶ್ರೀ ಶರತ್ ಭಟ್ ಸೇರಾಜೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಬಹುಮುಖ್ಯವಾಗಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುತ್ತಿರುವ ತಮಗೂ ಕೂಡ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಒಟ್ಟೋಣದಲ್ಲಿ ಸಹಕರಿಸಿದಂತಹ ಗೆಳೆಯರಾದ ಡಾಕ್ಟರ್ ರವಿಶಂಕರ್ ಹಾಗೂ ತಾಂತ್ರಿಕ ಸಹಾಯವನ್ನ ನೀಡಿದಂತ ಚೈತನ್ಯ ಮಜಲುಕೋಡಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಹಣತೆ ಬಳಗದ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಈ ದಿನದ ಈ ಕಾರ್ಯಕ್ರಮ ಮುಗಿಯುತ್ತೆ. 2ನೇ ಅಧ್ಯಾಯ ಬರುವ ಗುರುವಾರ ಇರುತ್ತೆ. ಇದೇ ಸಮಯಕ್ಕೆ 7:30 ಆರಂಭವಾಗುತ್ತೆ. ದಯವಿಟ್ಟು ಬನ್ನಿ, ಆ ಸಾಹಿತ್ಯಾಸಕ್ತರನ್ನು ಕೂಡ ಕರೆತನ್ನಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.